ಜನರಕ್ಷಕ ಸುದ್ದಿ ಮನೆಯಿಂದ ನಾಗರಾಜ್ ಬಿ ಆರ್. ನೋಡಿ, ಇವತ್ತು ದೇವನಹಳ್ಳಿಯಲ್ಲಿ ಒಂದು ಉದ್ಯೋಗ ಮೇಳ ಅಂತಂದ್ಬಿಟ್ಟು ಒಂದು ಉದ್ಯೋಗ ಮೇಳವನ್ನು ನಮ್ಮ ಆಹಾರ ಮತ್ತು ನಾಗರಿಕರ ಇಲಾಖೆಯ ನಮ್ಮ ಸಚಿವರಾಗಿರ್ತಕ್ಕಂತಹ ಎಚ್ ಮುನಿಯಪ್ಪನವರು ಇವತ್ತು ಒಂದು ಒಳ್ಳೆಯ ಮೇಳವನ್ನು ಆಯೋಜನೆ ಮಾಡಿದ್ದಾರೆ. ವೀಕ್ಷಕರೇ, ತಮಗೆ ತೋರಿಸ್ತೀನಿ. ಈ ಒಂದು ಪ್ರಥಮ ದರ್ಜೆ ಕಾಲೇಜಲ್ಲಿ ಈ ಆಯೋಜನೆ ಮಾಡಿದ್ದಾರೆ. ಇದು ಯಾವ ರೀತಿ ಸದ್ದು ಮಾಡ್ತಾಯಿದೆ ಕ್ಷೇತ್ರದಲ್ಲಿ, ರಾಜ್ಯದಲ್ಲಿ ಅಂದರೆ ಅಷ್ಟು ಇದಾಗಿ ಮಾಡ್ತಾಯಿದೆ. ಏನಂದರೆ ಸುಮಾರು ವೇಕೆನ್ಸೀಸ್ ಇದೆಯಂತೆ. ನಮ್ಮ ಎಚ್ ಮುನಿಯಪ್ಪ ಅವರು ಸುಮಾರು ಸಾವಿರಾರು ವೇಕೆನ್ಸೀಸ್ ಇದೆ. ಅವರು ಎಲ್ಲ ವೇಕೆನ್ಸಿಗಳು ತುಂಬಬೇಕು. ಮತ್ತು ಅವ್ರದ್ದೇನಿದೆ ಅಂದರೆ ಒಂದು ಧ್ಯೇಯ, ಒಂದು ಕುಟುಂಬಕ್ಕೆ ಒಂದು ಉದ್ಯೋಗ ಕೊಡಿಸ್ಬೇಕು ಅನ್ನೋ ಆಸೆ ಇದೆ ಈ ಎಚ್ ಮುನಿಯಪ್ಪ ಅವರಿಗೆ. ಆ ಒಂದು ರೀತಿಯಿಂದ ಇವರು ಒಂದು ಉದ್ಯೋಗ ಮೇಳವನ್ನು ಆಯೋಜಿಸಿದ್ದಾರೆ. ಸುಮಾರು ಜನ, ಸಾವಿರಾರು ಜನ, ನೂರಾರು ಜನ ನೋಡಿ, ತಾವು ವೆಹಿಕಲ್ಸ್ ನೋಡ್ಬೋದು. ಕಿಕ್ಕಿರಿದು ಜನ ತಂಡೋಪತಂಡವಾಗಿ ಬರ್ತಾಯಿದ್ದಾರೆ ಈ ಒಂದು ಇದಕ್ಕೆ. ಆದರೆ ಅಲ್ಲಿರೋ ವೇಕೆನ್ಸಿಗಳು ಸುಮಾರಿದೆ, ಸಾವಿರಾರು ವೇಕೆನ್ಸಿಗಳಿದೆ. ಇಲ್ಲಿ ಬರ್ತಾ ಇರೋ ಜನಕ್ಕಿಂತ ಇನ್ನೂ ಜಾಸ್ತಿ ಇದೆ. ನೋಡಿ, ವೆಹಿಕಲ್ಸ್ ನಿಲ್ಲಿಸಿದ್ದಾರೆ. ಸುಮಾರು ಜನ ಹೆಣ್ಮಕ್ಳು ಬರ್ತಾಯಿದ್ದಾರೆ. ಸುಮಾರು ಜನ ಹೆಣ್ಮಕ್ಳು ಜಾಸ್ತಿ ಅಂತ ಕಾಣಿಸುತ್ತೆ ನನಗೆ. ಈಗ ತಾವು ನೋಡಬಹುದು. ಈ ಒಂದು ಮೇಳಕ್ಕೆ ಒಳಗಡೆ ಹೋಗೋಣ. ನಮ್ಮ ಚಾನಲ್ಲು ಗ್ರೌಂಡ್ ರಿಪೋರ್ಟ್ ಕೊಡುತ್ತೆ. ತುಂಬ ಸವಿಸ್ತರವಾದ ಒಂದು ವರದಿಯನ್ನು ಮಾಡೋಕ್ಕೆ ಹೋಗ್ತಾಯಿದ್ದೀವಿ ನಾವು. ಈ ಜಿಲ್ಲಾ ಮಟ್ಟದ ಉದ್ಯೋಗ ಮೇಳ ಅಂತಂದ್ಬಿಟ್ಟು ಆಯೋಜನೆ ಮಾಡಿರೋದು. ನೋಡಿ, ಇದು ಹೆಬ್ಬಾಗಿಲು ನಮ್ಮ ಸರ್ಕಾರಿ ಪ್ರಥಮ ದರ್ಜೆಯ ಕಾಲೇಜು ಆವರಣಕ್ಕೆ ಹೋಗೋಣ. ಎಷ್ಟು ಜನ ನಿರುದ್ಯೋಗಿಗಳು ಬಂದಿದ್ದಾರೆ, ಎಷ್ಟು ಜನ ವಿದ್ಯಾವಂತರು ಬಂದಿದ್ದಾರೆ, ಯಾವ್ಯಾವ ಟ್ರೇಡ್ಗೆ ಯಾವ್ಯಾವ ವೇಕೆನ್ಸೀಸ್ ಇದೆ ಮತ್ತು ಯಾವ್ಯಾವ ಕಂಪ್ನಿಗಳು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿವೆ ಅಂತಂದ್ಬಿಟ್ಟು ಸವಿಸ್ತರವಾದ ಒಂದು ವರದಿಯನ್ನು ಕೊಡ್ತೀವಿ. ಮತ್ತು ಇನ್ನು ಒಂದು ಕೆಲವು ಕಂಪ್ನಿಗಳು ಇಲ್ಲಿ ಬಂದಿದೆ. ನಮ್ಮ ಸಮಾಜಕ್ಕೆ, ಜನಸಾಮಾನ್ಯರಿಗೆ ಒಂದು ಹೆಲ್ಪ್ ಆಗುವಂಥ ಇಲಾಖೆಗಳಿದೆ. ಆ ಇಲಾಖೆಗಳ ಬಗ್ಗೆ ನಾವು ಒಂದು ಒಳ್ಳೆಯ ಮಾಹಿತಿನ ಕೊಡೋಕ್ಕೆ ಹೊರಟಿದ್ದೀವಿ. ಒಂದು ವಿದ್ಯಾಗಣಪತಿಯ ಆಶೀರ್ವಾದದಿಂದ ಒಂದು ನಮಸ್ಕಾರ ಹಾಕಿ ಹೋಗೋಣ ವೀಕ್ಷಕರೇ. ನಮ್ಮ ವಿದ್ಯಾಗಣಪತಿ ಎಲ್ರಿಗೂ ಒಳ್ಳೆಯದು ಮಾಡಲಿ ಅಂತ ಹರಿಕೆ ಮಾಡ್ಕೊಳ್ತಾ ನೋಡಿ, ಇಷ್ಟು ಜನ ವಾಪಸ್ ಹೋಗ್ತಾ ಇದ್ದಾರೆ. ಎಲ್ಲರೂ ಬಂದಿದ್ದಾರೆ ಇಂಟರ್ವ್ಯೂಗೆ. ಆನ್ಲೈನಲ್ಲಿ ಮೊದಲು ಕಾಲ್ ಮಾಡಿದ್ರು ನೋಡಿ. ಕಾರುಗಳು ಅಷ್ಟೇ, ಲೆಕ್ಕವಿಲ್ಲದಷ್ಟು ಕಾರುಗಳು ಬಂದಿದೆ. ಇಲ್ಲಿ ತಾವು ನೋಡ್ಬೋದು. ಈ ಒಂದು ಮೈದಾನದ ತುಂಬ ಜನವೋ ಜನ. ನೋಡಿ ವೀಕ್ಷಕರೇ, ಈಗ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಯುವಕರು ಬಂದಿದ್ದಾರೆ. ಆ ಯುವಕರು ತಾವು ಮಾತಾಡ್ತಾರೆ. ತಮ್ಮ ಹೆಸರು ಸರ್? ಗಜೇಂದ್ರ. ಹಾಂ, ಏನು ಸೆಲೆಕ್ಷನ್ ಆಯಿತಾ? ಹಾಂ, ಯಾವುದಕ್ಕಾಯಿತು ಸರ್? ಇದು ಅಪ್ರೆಂಟಿಸ್‌ಶಿಪ್ ಸರ್. ಹೌದಾ? ಹಾಂ, ಎಂತ ಖುಷಿ ಆಗ್ತಾ ಇದೆ ನಿಮಗೆ? ವೆರಿ ಗುಡ್. ತಮ್ಮ ಹೆಸರಪ್ಪ? ಹೌದಾ? ಯಾವುದಕ್ಕೆ ಸೆಲೆಕ್ಷನ್ ಆಗಿದೆ? ಹೌದಾ? ಹಾಂ, ಯಾವ ಕಂಪನಿಯ? ಹೌದಾ? ತಮ್ಮದು? ಹಾಂ, ಪವನ್ ಕುಮಾರ್. ಏನಕ್ಕೆ ಸೆಲೆಕ್ಷನ್ ಆಗಿದ್ದೀರಾ? ದೊಡ್ಡಬಳ್ಳಾಪುರ ಕಂಪನಿ. ಹೌದಾ? ಯಾವ್ದು ಕಂಪನಿ? ಯಾವುದು? ನಿಮ್ಮದು? ಆಕಾಶ್. ಹೌದಾ? ನಿಮ್ಮದೆಲ್ಲ ಯಾವುದಕ್ಕೆ ಸಿಕ್ಕಿದೆ? ಟೊಮೆಟೊ ಕಂಪನಿ. ಏನು ಖುಷಿ ಆಗ್ತಾ ಇದೆ ನಿಮಗೆ? ಹಾಂ. ಈಗ ಯಾರು ಆಯೋಜನೆ ಮಾಡಿರ್ತಕ್ಕಂಥದ್ದು ಈ ಒಂದು ಮೇಳ? ಎಚ್ ಮುನಿಯಪ್ಪ ಅವ್ರಿಗೆ ಏನಂತ ಹೇಳ್ತೀರಾ? ಧನ್ಯವಾದಗಳು. ತುಂಬ ಖುಷಿಯಿಂದನೇ ಹೇಳ್ತಾ ಇದ್ದೀರಾ? ಇಲ್ಲ ಸುಮ್ಮನೆ ಬೇಕಾಬಿಟ್ಟು ಹೇಳ್ತಾ ಇದ್ದೀರಾ? ಏನಿಲ್ಲ. ವೆರಿ ಗುಡ್, ವೆರಿ ಗುಡ್. ವಿಶ್ ಬೆಸ್ಟ್ ಆಫ್ ಲಕ್. ಓಕೆ, ಥ್ಯಾಂಕ್ ಯು. ನೋಡಿ, ಸುಮಾರು ಜನ ಇಂಟ್ರ್ಯೂ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಕೆಲವ್ರಿಗೆ ಸಿಕ್ಕಿದೆ, ಇನ್ನು ಕೆಲವರು ಇನ್ನೂ ಹುಡುಕ್ತಾ ಇದ್ದಾರೆ. ನೋಡಿ, ಈ ಒಂದು ಮೇಳ ಎಷ್ಟು ಜನಕ್ಕೆ ಅನುಕೂಲ ಆಗಿದೆ.
ಕೆ ಎಚ್ ಮುನಿಯಪ್ಪನವರು ಈ ಒಂದು ಮೇಳದಿಂದ ನಿಜವಾಗ್ಲೂ ಅವರೊಂದು ಮೈಲಿಗಲ್ಲು ಅಂತ ಹೇಳ್ಬೋದು ವೀಕ್ಷಕರೇ. ಸುಮಾರು ಜನಕ್ಕೆ ಈ ರೀತಿ ಒಂದು ಕೆಲಸಗಳನ್ನು ಆಫರ್ ಕೊಟ್ಟಿದ್ದಾರೆ ಅಂತಂದರೆ ಉದ್ಯೋಗ ಮೇಳದ ಮುಖಾಂತರ ನಿಜವಾಗ್ಲೂ ಸುಮಾರು ಜನ ಅವರಿಗೆ ವಂದನೆಗಳು ಸಲ್ಲಿಸ್ತಾ ಇದ್ದಾರೆ. ನಮ್ಮ ಕೆ ಎಚ್ ಮುನಿಯಪ್ಪರು ಒಂದು ಒಳ್ಳೆಯ ಕಾರ್ಯ ಮಾಡ್ತಾಯಿದ್ದಾರೆ ಅಂತ ಎಷ್ಟೋ ಜನ, ಎಷ್ಟೋ MLAಗಳು, ಎಷ್ಟೋ ಸರ್ಕಾರಗಳು ಮೇಳವನ್ನು ಅದ್ಧೂರಿಯಾಗಿ ಸುಮಾರು ನೆಪಕ್ಕೆ ಮಾತ್ರ ಮಾಡ್ತಾರೆ. ಆದರೆ ಇವರು ಪ್ರಾಮಾಣಿಕ, ಪಾರದರ್ಶಕವಾಗಿ ಈ ಒಂದು ಮೇಳವನ್ನು ನಡೆಸ್ತಾ ಇದ್ದಾರೆ. ಇದಕ್ಕೆ ನಾವು ಹೇಳ್ಬೋದು ಸುಮ್ಮನೆ ಪಾರದರ್ಶಕ ಮತ್ತು ಪ್ರಾಮಾಣಿಕ ಅಂತ, ಆದರೆ ಜನಗಳು ಕೆಲವರು ನಂಬಲ್ಲ. ಆ ನಂಬಕ್ಕೆ ನಾವು ಒಂದು ಕೌಂಟ್ರ್ ಕೊಡ್ತೀವಿ. ಈಗ ಅವರು ಯಾವ ರೀತಿ ಮೇಳನ ಆಯೋಜನೆ ಮಾಡಿದ್ದಾರೆ, ಎಷ್ಟು ಬ್ಲ್ಯಾಕ್ಗಳಿದೆ ಮತ್ತು ಎಷ್ಟು ಕಂಪ್ನಿಗಳಿದೆ, ಆ ಕಂಪ್ನಿಗಳಲ್ಲಿ ಎಷ್ಟೆಷ್ಟು ವೇಕೆನ್ಸಿಗಳಿದೆ ಅಂತ ತಮಗೆ ನಾವು ಒಂದು ಮಾಹಿತಿ ಕೊಡ್ತೀವಿ. ಮಾಹಿತಿ ಕೊಟ್ಟ ಮೇಲೆ ಯಾವ್ಯಾವ ಕಂಪ್ನಿನಲ್ಲಿ ಎಷ್ಟೆಷ್ಟು ಬುಕ್ ಆಗಿದೆ, ಎಷ್ಟು ವೇಕೆನ್ಸಿ ಇದೆ ಅಂತ ರಿಯಾಲಿಟಿ ಒಂದು ಏನು ರಿಪೋರ್ಟ್ ಇದೆಯೋ ಅದನ್ನು ನಾವು ಕೊಡ್ತೀವಿ ವೀಕ್ಷಕರೇ. ಈಗ ಸದ್ಯಕ್ಕೆ ಈಗ ಈ ಒಂದು ಸ್ಟಾಲ್ಗಳಲ್ಲಿ ಒಂದು ಇಲಾಖೆಗಳ ಮಳಿಗೆಗಳಿದೆ. ಈ ಇಲಾಖೆಗಳ ಮಳಿಗೆಗಳು ಏನು ಎತ್ತ ಅಂತಂದ್ಬಿಟ್ಟು ನೋಡೋಣ. ಯುವ ನಿಧಿ ಅಂತ ಒಂದು ಇದಿದೆ. ಈ ಯುವ ನಿಧಿ ಎಲ್ರಿಗೂ ಗೊತ್ತಿರೋ ವಿಷಯನೇ. ಇದು ಇವನ್ನೇನು ಮಾತಾಡೋಂಗಿಲ್ಲ. ಸರ್, ಏನು ಸರ್ ಇವತ್ತು ನಿಮ್ಮ ಒಂದು ಯುವ ನಿಧಿ ಇದರಿಂದ? ಸರ್, ನಮ್ದು ಯುವ ನಿಧಿ ಅಲ್ಲ, ನಮ್ಮದು ಕೆನರಾ ಬ್ಯಾಂಕ್ ರೂರಲ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ. ಹೌದಾ? ಸಾರಿ, ಯುವ ನಿಧಿ ಅಲ್ಲ. ನೋಡಿ, ಇಲ್ಲಿ ಕೆನರಾ ಬ್ಯಾಂಕ್ ಸ್ವಉದ್ಯೋಗ ನೋಡಿ, ಇವರೊಂದು ಸ್ಟಾಲ್ ಮಾಡಿದ್ದಾರೆ. ನಮ್ಮ ಸಾಹೇಬನ್ನೇ ಕೇಳೋಣ. ಸರ್ ನಮಸ್ಕಾರ, ತಮ್ಮ ಹೆಸರು ಸರ್? ಅಂಬರೀಶ್ ಅಂತ ಹೇಳಿ. ತಾವು ಏನಾಗಿದ್ದೀರಿ ಸರ್? ಅಲ್ಲಿ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾರೆ. ಹೌದಾ? ಇದ್ರ ಬಗ್ಗೆ ವಿವರಣೆ ಕೊಡಿ ಸರ್ ದಯವಿಟ್ಟು. ಸರ್, ಈಗ ನಮ್ಮದು ಕೆನರಾ ಬ್ಯಾಂಕ್ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಅಂತ ಹೇಳಿ ಹಲವಾರು ರೀತಿಯ ಒಂದು ವೃತ್ತಿಪರವಾದಂಥ ಸ್ಕಿಲ್ ಡೆವಲಪ್ಮೆಂಟ್ಗೋಸ್ಕರ ನಾವು ಟ್ರೈನಿಂಗ್ ಅನ್ನೋದನ್ನು ಕೊಡ್ತೀವಿ. ಸೊ ಇಲ್ಲಿ ಎಲ್ಲ ವಸತಿ ಮತ್ತು ಊಟ ಫ್ರೀ ಆಗಿರುತ್ತೆ. ನಾವು ಫ್ರೀಯಾಗಿ ಎಲ್ಲ ಟ್ರೈನಿಂಗ್ ಅನ್ನೋದು ಕೊಡ್ತೀವಿ. ಯಾವುದೇ ಒಂದು ಫೀಸನ್ನ ಇಲ್ಲಿ ಕಲೆಕ್ಟ್ ಮಾಡೋದು. ಇದು ಬೆಂಗಳೂರು MES ಕಾಲೇಜ್ ಹತ್ರ ಅಲ್ಲ ಸರ್? ಇಲ್ಲ ಸರ್, ಇಲ್ಲಿ ಸೊನ್ನಾಳಿಪುರ, ಹೊಸಕೋಟೆನಾ? ಹೊಸಕೋಟೆ ತಾಲೂಕು ಸೊನ್ನಾಳಿಪುರದಲ್ಲಿ ಸಂಸ್ಥೆ. ಸೊ ಇಲ್ಲಿ ನಿರುದ್ಯೋಗಿ ಯುವಕ ಯುವತಿಯರಿಗೆಲ್ಲ ನಾವು ಟ್ರೈನಿಂಗ್ ಅನ್ನೋದು ಕೊಡ್ತೀವಿ. ಮತ್ತು ಅವ್ರ ಸ್ವಂತ ಉದ್ಯೋಗದಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಅವ್ರಿಗೆ ಏನೆಲ್ಲ ಸಹಾಯ ಬೇಕು ಅದನ್ನೆಲ್ಲ ನಾವು ಮಾಡ್ತೀವಿ. ಓಕೆ, ತುಂಬ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿ ವೀಕ್ಷಕರೇ, ಈಗ ಇಬ್ಬರು ಕ್ಯಾಂಡಿಡೇಟು ಪಾಪ ಸೆಲೆಕ್ಷನ್ ಆಗಿದ್ದಾರೆ. ಅವರ ಪರಿಚಯದ ಬಗ್ಗೆ ತಿಳ್ಕೊಳ್ಳೋಣ. ಮೇಡಮ್, ತಮ್ಮ ಹೆಸರು ಮೇಡಮ್? ತಮ್ಮ ಹೆಸರು ಮೇಡಮ್? ಹೌದಾ? ನೀವು ಏನಕ್ಕೆ ಬಂದಿದ್ದೀರಿ ಇಲ್ಲಿ? ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ ಉದ್ಯೋಗ ಮೇಳ. ಹೌದಾ? ಈಗ ನಿಮ್ಗೆ ಸೆಲೆಕ್ಷನ್ ಆಗಿದೆಯಾ? ಏನು ಆನ್ಲೈನಲ್ಲಿ ಅಪ್ಲೈ ಹಾಕಿದ್ರಾ ಏನು? ಆನ್ಲೈನ್ ಅಪ್ಲೈ. ಹೌದಾ? ಯಾವತ್ತು ಹಾಕಿದ್ದು? 1 ವೀಕ್ ಆಯಿತಾ? ನೀವು ಯಾವ ಪೋಸ್ಟ್ಗೆ ಅಪ್ಲೈ ಮಾಡಿದ್ರಿ ಮೇಡಮ್? ಗ್ರ್ಯಾಜುಯೇಷನ್ ಮೇಲೆ ಅಪ್ಲೈ ಮಾಡಿದ್ರಿ. BC ಗ್ರ್ಯಾಜುಯೇಷನ್ ಅಂತ ಇತ್ತು, ಅದಕ್ಕೆ ಈಗ ನಿಮ್ಗೆ ಯಾವುದ್ರಲ್ಲಿ ಸಿಕ್ತು? ರೆಕ್ರೂಟ್ಮೆಂಟ್ ಕಂಪ್ನಿಯಲ್ಲಿ ಸಿಕ್ಕಿದೆ. ಸಿಕ್ತಾ? ನಿಮಗೆ ಮೇಡಮ್ ಸೆಲೆಕ್ಷನ್ ಆಗಿದೆ. ಅಪಾಯಿಂಟ್ ಆರ್ಡ್ರ್ ಕೊಟ್ರಾ? ಓಕೆ. ಏನನ್ಸುತ್ತೆ ನಿಮಗೆ ಇಂಥ ಒಂದು ಮೇಳಗಳು ಮಾಡಿದಾಗ ಅನ್ಎಂಪ್ಲಾಯ್ಮೆಂಟ್ಗೆ ಅನುಕೂಲ ಆಗುತ್ತಾ? ಯೂಸ್ ಆಗುತ್ತೆ, ತುಂಬಾ ಯೂಸ್ ಆಗುತ್ತೆ. ಎಷ್ಟೊಂದು ಅನ್ಎಂಪ್ಲಾಯ್ಮೆಂಟ್ ಇರ್ತಾರೆ, ಎಜುಕೇಷನ್ ಮಾಡಿದ್ರೂ ಅವ್ರಿಗೆ ಕೆಲಸ ಸಿಗದಿರ ಇರುತ್ತೆ. ಅದಕ್ಕೆ ತುಂಬ ಯೂಸ್ ಆಗಿದೆ. ಯಾರು ಇದನ್ನು ಆಯೋಜನೆ ಮಾಡಿರೋರು? KH ಮುನಿಯಪ್ಪ, ಫುಡ್ ಮಿನಿಸ್ಟರ್, ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀವಿ. ಅವರೇ ಆಯೋಜನೆ ಮಾಡಿರೋದು. ಆಪರ್ಚುನಿಟಿ ಮಾಡಿ. ಹೌದಾ? ನೋಡಿ, ನಿಮ್ಮಂಥ ವಿದ್ಯಾವಂತರಿಗೆ ಅನ್ಎಂಪ್ಲಾಯ್ಮೆಂಟ್ಗೆ ಒಂದು ಊರುಗೋಲಾದರು ಇವತ್ತು. ಇದು ಒಳ್ಳೆ ಯಾವುದು ಈ ಉದ್ಯೋಗ ಮೇಳ ತುಂಬ ಫೆಮಿಲಿಯರ್ ಆಗ್ತಾಯಿದೆ. ಈಗ ನಿಮ್ಗೆ ಸೆಲೆಕ್ಷನ್ ಆಗಿದೆ, ಏನು ತೊಂದರೆ ಏನಿಲ್ಲ. ಓಕೆ, ಥ್ಯಾಂಕ್ ಯು ಮೇಡಮ್. ನೋಡಿ ವೀಕ್ಷಕರೇ, ಜಿಲ್ಲಾ ವಿಕಲಾಚೇತನರ ಪುನರ್ವಸತಿ ಕೇಂದ್ರದಿಂದ ನಮ್ಮ ಮೂರ್ತಿಯವರು ಮಾತಾಡ್ತಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಏನು ಸರ್ ಇವತ್ತು ಸ್ಟಾಲ್ ಬಗ್ಗೆ ಸ್ವಲ್ಪ ಇವತ್ತು ಅದೇ ಜಿಲ್ಲಾ ಮಟ್ಟದ ಇದು ಉದ್ಯೋಗ ಮೇಳ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನೀವೇನಾಗಿದ್ದೀರಾ? ಸರ್, ನಾವು ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳಲ್ಲಿ ಮಾಹಿತಿ ಸಲಹೆಗಾರರ ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ. ನಮ್ಮ ಇಲಾಖೆಯಿಂದ ಇವೇನಂತ ಸರ್ಕಾರದಿಂದ ಬರೋ ಸವಲತ್ತುಗಳನ್ನೆಲ್ಲ ಇವತ್ತು ಪ್ರದರ್ಶನಕ್ಕೆ ಮತ್ತು ಉದ್ಯೋಗ ಮೇಳಕ್ಕೆ ಒಂದು 300-400 ಜನ ವಿಕಲಚೇತನ ನೋಂದಾಯಿಸ್ಕೊಂಡಿದ್ರು. ಅದರಲ್ಲಿ ಒಂದು 100-150 ಜನ ಬಂದಿದ್ದಾರೆ, ಇನ್ನೂ ಬರ್ತಾ ಇದ್ದಾರೆ ಕೆಲವರು. ಇವೆಲ್ಲ ಏನು ಫ್ರೀಯಾಗಿ ಕೊಡ್ತೀರಾ, ಏನಾದರೂ ಅಮೌಂಟ್ ತೊಗೊತೀರಾ? ನಮ್ಮ ಡಿಪಾರ್ಟ್ಮೆಂಟ್ ಇದರಲ್ಲಿ ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರ ಅಂತಿದೆ. ಯಾರು ಅಪ್ಲಿಕೇಶನ್ ಹಾಕಿರ್ತಾರೋ ಅವ್ರಿಗೆಲ್ಲ ಉಚಿತವಾಗಿ ಕೊಡ್ತೀರಾ? ಅವರೆಲ್ಲ ಉಚಿತವಾಗಿ ಸರ್. ಅವ್ರಿಗೆ ಸೈಜ್ ಎಲ್ಲ ಚೆಕ್ ಮಾಡಿಬಿಟ್ಟು ಎಷ್ಟು ಅಳತೆ ಡಾಕ್ಯುಮೆಂಟೇಷನ್ ಏನು ತೊಗೊತೀರಾ? ಸರ್, ಡಾಕ್ಯುಮೆಂಟೇಷನ್ ಅವ್ರ ಡ್ಯೂ ID ಕಾರ್ಡು, ಆಧಾರ್ ಕಾರ್ಡು ಆ ಥರ ತಗೊಂಡಿದೆ. ಅವರು ಸೈಜ್ ಎಲ್ಲ ಚೆಕ್ ಮಾಡಿಬಿಟ್ಟು ಅವ್ರಿಗೆ ಯಾವ ಅಳತೆ ಬೇಕು ಅದಕ್ಕೆ ಸ್ಪೆಷಲಿಸ್ಟ್ ಅವರು ಸಪ್ರೇಟಾಗಿ ಅವರು ರೆಡಿ ಮಾಡಿಕೊಡ್ತಾರೆ. ನೋಡಿ ವೀಕ್ಷಕರೇ, ಇಲ್ಲಿ ನೋಡಿ ಏನು ಬೇಕೋ ಅಂಗವಿಕಲರಿಗೆ ಒಂದು ಕಾಲುಗಳಾಗಿರ್ಬೋದು, ಮತ್ತು ಒಂದು ಕೋಲುಗಳಾಗಿರ್ಬೋದು, ಮತ್ತು ಚಪ್ಪಲಿಗಳಾಗಿರ್ಬೋದು ತಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಕಾಲುಗಳು ಇವು ಯಾವುದೇ ಒಂದು ರೀತಿಯಲ್ಲಿ ಅವ್ರಿಗೆ ಬೇಕಾದ್ರೂ ಅಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ
ನೋಡಿ ಅಲ್ಲಿ ವೀಲ್ ಚೇರ್ಸ್ ಬೇರೆ ಇಟ್ಟಿದ್ದಾರೆ, ಅದನ್ನು ತೋರಿಸ್ಬೇಕಾಗಿತ್ತು ತಮಗೆ. ನೋಡಿ ವೀಲ್ ಚೇರ್ಸ್ ಕೂಡ ಇಟ್ಟಿದ್ದಾರೆ, ಈ ವೀಲ್ ಚೇರ್ಸ್ ಕೂಡ ಕೊಡ್ತಾರೆ. ಯಾರಾದರೂ ಬೇಕಾದವರು ದಯವಿಟ್ಟು ಇಲ್ಲೊಂದು ಅಪ್ಲಿಕೇಶನ್ ಹಾಕಿ ತಮ್ಮ ಒಂದು ಅಂಗವಿಕಲತೆಯನ್ನು ಬೇಜಾರು ಮಾಡ್ಕೋಬೇಡಿ, ಏನು ಬೇಕಾದ್ರೂ ಅವರು ಸಹಾಯ ಹಸ್ತ ನೀಡ್ತಾರೆ. ಓಕೆ, ಥ್ಯಾಂಕ್ ಯು ಸರ್. ಅಲ್ಪಸಂಖ್ಯಾತರ ಇಲಾಖೆ ಇದೆ. ಈ ಅಲ್ಪಸಂಖ್ಯಾತರ ಇಲಾಖೆ ಮೇಡಮ್ ಅವ್ರನ್ನೇ ಮಾತಾಡ್ಸೋಣ. ಮೇಡಮ್, ಏನು ಮೇಡಮ್ ಸ್ಟಾಲ್ ಇದು ಅಲ್ಪಸಂಖ್ಯಾತರದ್ದು? ಏನು ಇದು ಸ್ಟಾಲ್, ಏನದ್ರ ಬಗ್ಗೆ ಇದೆ? ಅದೇ ಏನು ಅವ್ರಿಗೆ ಏನು ಉಪಯೋಗ ಆಗುತ್ತೆ ಇದು? ಲೋನ್ಸ್. ಮೈನಾರಿಟೀಸು ಆ್ಯಂಡ್ ಅಲ್ಪಸಂಖ್ಯಾತರು ಯಾರು ತಗೊಂಡಿದ್ದೀರಾ? ಏನಾದರೂ ಇಲ್ಲಿ ಬಂದು ಅಪ್ಲಿಕೇಶನ್ಸ್ ಹಾಕಿದ್ದಾರೆ? ಅಪ್ಲಿಕೇಶನ್ ಇಲ್ಲೇ ತೊಗೊತೀರಾ? ಸ್ಕೀಮ್ ಇದೆ ಅಂತ ತಿಳಿಸೋಕ್ಕೆ ನೀವು ಇದು ಮಾಡಿದ್ದೀರಾ? ಓಕೆ, ಥ್ಯಾಂಕ್ ಯು. ಹಿಂದುಳಿದ ವರ್ಗಗಳ ಇಲಾಖೆ ಅವರು ಒಂದು ಸ್ಟಾಲ್ ಮಾಡಿದ್ದಾರೆ. ಈ ಸ್ಟಾಲ್ ಬಗ್ಗೆ ಕೆಲವು ಮಾಹಿತಿನ ಕೊಡ್ತಾರೆ. ಅವರು ಯಾರು ಏನು ಅಂತ ಪಾಪ ಅವರೇ ಪರಿಚಯ ಮಾಡಿಕೊಳ್ಳಿ. ಸರ್ ನಮಸ್ಕಾರ, ತಮ್ಮ ಹೆಸರು ಸರ್? ಸಿದ್ದರಾಜ್ ಅಂತ. ಏನಾಗಿದ್ದೀರಾ ಸರ್ ತಾವು? ಕಚೇರಿ ಮೇಲ್ವಿಚಾರಕರು. ಏನು ಸರ್ ಇದ್ರ ಸ್ಟಾಲ್ ಹಾಕಿರೋ ಬಗ್ಗೆ? ಸ್ಟಾಲ್ ಹಾಕಿರೋ ಉದ್ದೇಶ ನಮ್ಮ ಇವರಿಗೆ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಮಾಹಿತಿ ಕೊಡೋದು. ನಮ್ಮ ಇಲಾಖೆಯಲ್ಲಿ ಇಷ್ಟಿಷ್ಟು ಸೌಲಭ್ಯ ಇದೆ ಅಂತ. ನಮ್ಮಲ್ಲಿ ಪ್ರೀ ಮೆಟ್ರಿಕ್ ಆ್ಯಂಡ್ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಸೌಲಭ್ಯ ಇದೆ, ಮತ್ತು ಊಟ ವಸತಿ ಎಲ್ಲ ಉಚಿತವಾಗಿ ಕೊಡ್ತೀವಿ. ಪ್ರೀ ಮೆಟ್ರಿಕ್ ಮಕ್ಕಳಿಗೆ ಲೇಖನ ಸಾಮಗ್ರಿ, ಬುಕ್ಸು, ಬೆಡ್ಶೀಟು, ಯೂನಿಫಾರ್ಮು, ಮತ್ತು ಪೋಸ್ಟ್ ಮೆಟ್ರಿಕ್ವರೆಗೆ ಊಟ ತಿಂಡಿ ಎಲ್ಲ ಕೊಡ್ತೀವಿ, ಅರೇಂಜ್ ಮಾಡ್ತೀವಿ ನೀಟಾಗಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿ ಅವರು ಸ್ಯಾಂಪಲ್ ಇಲ್ಲಿ ತೋರಿಸಿದ್ದಾರೆ. ಮೈಸೂರು ಸ್ಯಾಂಡಲ್ ನೋಡಿರಿ, ನಾವು ಮನೆಗಳಲ್ಲೇ ಯೂಸ್ ಮಾಡಲ್ಲ ಅಂತ ಒಂದು ಮೈಸೂರು ಸ್ಯಾಂಡಲ್ಲು ಮಕ್ಕಳಿಗೆ, ಅದೇ ಮಕ್ಕಳಿಗೆ ನೋಡಿ ಪೇಸ್ಟು, ಈ ಒಂದು ಕಿಟ್ಟನ್ನು ಕೊಡ್ತಾರೆ. ಇದರಲ್ಲಿ ಮೈಸೂರು ಸ್ಯಾಂಡಲ್ಲು ಸೋಪು ಮತ್ತು ಇದು ಕೊಬ್ಬರಿ ಎಣ್ಣೆ ಕೂಡ ಇದೆ. ಮತ್ತು ಇಲ್ಲಿ ಜಾಮೆಂಟ್ರಿ ಬಾಕ್ಸು, ಲೇಖನ ಸಾಮಗ್ರಿ, ಮತ್ತು ಹೊತ್ಕೊಳ್ಳೋಕೆ ಬೆಡ್ಶೀಟು, ಒರೆಸ್ಕೊಳ್ಳೋಕ್ಕೆ ಟವಲ್ಲು. ಈ ಬಟ್ಟೆ ಸರ್ ಇದು ಯಾವುದು? ಇದು ಸ್ಪೋರ್ಟ್ಸಲ್ಲಿ ವಿನ್ ಆದವರು ಕೂಡ ಈ ರೀತಿ ಕೊಡ್ತಾ ಇದ್ದಾರೆ. ಇದನ್ನು ನಮ್ಮ ಯಾರೇ ಆಗಲಿ ಉಪಯೋಗಿಸ್ಕೋಬೋದು ಅಂತ ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸರ್. ಆನ್ಲೈನ್ ಅರ್ಜಿ ಹಾಕೊಂಡು ಉಪಯೋಗ. ಓಕೆ, ಥ್ಯಾಂಕ್ ಯು. ನಿಜವಾಗ್ಲೂ ಇವತ್ತು ಮಕ್ಕಳ ರಕ್ಷಣಾ ನಿರ್ದೇಶನಾಲಯದಿಂದ ಒಂದು ಸ್ಟಾಲ್ ಹಾಕಿದ್ದಾರೆ ವೀಕ್ಷಕರೇ. ಆ ಸ್ಟಾಲ್ ನಿಜವಾಗ್ಲೂ ಜನಸಾಮಾನ್ಯರಿಗೆ ತುಂಬ ಇಂಪಾರ್ಟೆಂಟ್ ನನಗನ್ಸುತ್ತೆ. ಯಾಕಂದರೆ ಇವತ್ತು ಮಕ್ಕಳ ಮೇಲೆ ಸುಮಾರು ದೌರ್ಜನ್ಯಗಳು ಎಸಗ್ತಾ ಇದೆ. ಅದರ ಬಗ್ಗೆ ಇವರು ಒಂದು ನೋಡಿ ತರಬೇತಿ ಕೈಪಿಡಿ ಇದೆ, ಮತ್ತು ಅದರ ಬಗ್ಗೆ ಸುಮಾರು ಬ್ರೋಚರ್ಸ್ ಇಟ್ಟಿದ್ದಾರೆ. ಅದರ ಬಗ್ಗೆ ಅವೇರ್ನೆಸ್ಸು ಮಾಡಲು ಇಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಅವರು ಒಂದು ಸ್ಟಾಲ್ ಹಾಕಿದ್ದಾರೆ. ನೋಡಿ ಇಲ್ಲಿ ಸಿಬ್ಬಂದಿ ವರ್ಗದವರೆಲ್ಲ ಇದ್ದಾರೆ, ಸುಮಾರು ಜನ ಬಂದು ಹೋಗಿರ್ತಾರೆ. ಇಲ್ಲೊಂದು ಸ್ಟಾಲ್ ಇದೆ ಅಂತ ತಮಗೆ ತೋರಿಸ್ತಾ ಇದ್ದೀನಿ. ಇನ್ನು ಹೇಳಬೇಕು ಅಂದರೆ ಮೀನುಗಾರಿಕೆ ಇಲಾಖೆ, ಈ ಮೀನುಗಾರಿಕೆ ಇಲಾಖೆಯಿಂದ ವಿವಿಧ ಬಗೆಯ ಮೀನುಗಾರಿಕೆ ಸಾಕಣೆ ಹೆಂಗೆ, ಯಾವ್ಯಾವ ಕೆರೆಯಲ್ಲಿ ಎಷ್ಟೆಷ್ಟು ಅಚ್ಚುಕಟ್ಟಿದೆ ಅಂತಂದ್ಬಿಟ್ಟು ಎಲ್ಲ ತೋರಿಸಿದ್ದಾರೆ ಇವರು. ವಿದೇಶಿ ಗಂಡೆ ಮೀನಂತೆ, ಹುಲ್ಲುಗಂಡೆ ನೋಡಿ, ಈ ಥರ ಸುಮಾರಿದೆ. ಇದರ ಬಗ್ಗೆ ಸವಿಸ್ತರವಾದ ವರದಿಗೋಸ್ಕರ ಒಂದು ಮೀನುಗಾರಿಕೆ ಇಲಾಖೆಯವರು ಈ ಒಂದು ಇಲಾಖೆಯವರ ಏನು ಸರ್ ಇದ್ರ ಬಗ್ಗೆ ಏನು ಹೇಳ್ತೀರಾ? ಏನು ಇವತ್ತು ಸ್ಟಾಲ್ ಮಾಡಿದ್ದೀರಾ? ಇವತ್ತೇನು ಈ ಉದ್ಯೋಗ ಮೇಳ ಇತ್ತಲ್ಲ, ಉದ್ಯೋಗ ಮೇಳದ ಪ್ರಯುಕ್ತ ಈ ಒಂದು ನಮ್ಮ ಮೀನುಗಾರಿಕೆ ಇಲಾಖೆಯ ಒಂದು ಕಾರ್ಯಚಟುವಟಿಕೆ ಯೋಜನೆಗಳು ಮತ್ತು ಮೀನುಗಾರಿಕೆ ಅಂದರೆ ಏನು, ಮೀನುಗಾರಿಕೆಯಲ್ಲಿ ಒಳನಾಡು ಮೀನುಗಾರಿಕೆ ಮತ್ತು ಕರಾವಳಿ ಮೀನುಗಾರಿಕೆ ಅಂತ ಏನು ವಿಧಿಗಳಿದ್ದಾವೆ. ನಮ್ಮದೆಲ್ಲ ಏನು ಕೆರೆಗಳಲ್ಲಿ ಜಲಾಶಯಗಳಲ್ಲಿ ನಡೆಸ್ತಕ್ಕಂಥ ಮೀನುಗಾರಿಕೆನ ಒಳನಾಡು ಮೀನುಗಾರಿಕೆ ಅಂತೀವಿ. ಸೊ ಈ ಒಳನಾಡು ಮೀನುಗಾರಿಕೆಯಲ್ಲಿ ವಿಶೇಷವಾಗಿ ನಮ್ಮ ದೇವನಹಳ್ಳಿ ತಾಲೂಕಲ್ಲಿ ಒಟ್ಟು 14 ಇಲಾಖಾ ವ್ಯಾಪ್ತಿಯ ಕೆರೆಗಳು ಬರ್ತವೆ. ಆ ಇಲಾಖಾ ವ್ಯಾಪ್ತಿಯ ಕೆರೆಗಳನ್ನ ಯಾವ್ಯಾವ ಮೀನು ಮರಿಗಳನ್ನ ಬಿಡ್ತೀವಿ, ಅದರಲ್ಲಿ ಸ್ವದೇಶಿ ತಳಿ ಕಾಟ್ಲಾ, ರೋಹು, ಮೃಗಾಲ್ ಅಂತ ಸ್ವದೇಶಿ ತಳಿ ಅಂತ ಹೇಳ್ತೀವಿ. ಮತ್ತು ಅದ್ರ ಜೊತೆಗೆ ವಿದೇಶಿ ತಳಿ ಇಲ್ಲಿದೆ ನೋಡಿ, ಹುಲ್ಲುಗೆಂಡೆ ಮತ್ತು ಬೆಳ್ಳಿಗೆಂಡೆ ಮತ್ತು ಸಾಮಾನ್ಯ ಗೆಂಡೆ, ಇವು 3 ವಿದೇಶಿ ತಳಿಗಳು. ಇದ್ರ ಜೊತೆಗೆ ವಿಶೇಷವಾಗಿ ವೈಜ್ಞಾನಿಕ ಮೀನು ಸಾಕಾಣಿಕೆ ಘಟಕದಲ್ಲಿ ಬೆಳೆಸ್ತಕ್ಕಂಥ ಟೈಗರ್ ತಿಲಾಪಿಯಾ ಇರ್ಬೋದು, ಮತ್ತು ಇವು ಸೀಗಡಿ ಇರ್ಬೋದು, ಮತ್ತು ಈ ಕಡೆ ಪಂಗೇಶಿಯಸ್ ಇದೆ, ಇದಿರ್ಬೋದು. ಸೊ ಈ ವಿವಿಧ ರೀತಿಯ ಮೀನು ತಳಿಗಳು ಹೇಗೆ ಬೆಳೀತವೆ, ಎಷ್ಟು ಪ್ರಮಾಣದಲ್ಲಿ ಬಿಡಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ಸಾರ್ವಜನಿಕರಿಗೆ ಈ ಒಂದು ಉದ್ಯೋಗ ಮೇಳದಲ್ಲಿ ಈ ಒಂದು ತೋರಿಸ್ತಾ ಇದ್ದಾರೆ. ಎಲ್ರಿಗೂ ಮಾಹಿತಿಯನ್ನು, ಸಾರ್ವಜನಿಕ ಇಲಾಖಾ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಜೊತೆಗೆ ಇದೊಂದು ಮಾಸಿರ್ ತಳಿ ಅಂದ್ಬಿಟ್ಟು, ಇದು ಏನು
ಇದಾಗ್ತಾ ಇದೆ, ಏನೋ ಅಳಿವಿನಂಚಿನಲ್ಲಿರ್ತಕ್ಕಂಥ ಮೀನಿದು. ಸೊ ಇದನ್ನು ಸಂರಕ್ಷಣೆ ಮಾಡಬೇಕು, ಇದನ್ನು ಯಾರು ಶಿಕಾರಿ ಮಾಡೋಂಗಿಲ್ಲ. ಹಾಗಾಗಿ ಇದನ್ನು ಅಳಿವಿನಂಚಿನಲ್ಲಿರುವ ವಿಶೇಷ ಮೀನು, ಇದನ್ನು ಸಹ ಸಾರ್ವಜನಿಕರ ಒಂದು ಮಾಹಿತಿಗೋಸ್ಕರ ಇಟ್ಟಿದ್ದೀವಿ ಸರ್. ಓಕೆ, ತುಂಬ ಥ್ಯಾಂಕ್ ಯು ಸರ್. ಓಕೆ ಸರ್, ಧನ್ಯವಾದಗಳು. ಓಕೆ ಥ್ಯಾಂಕ್ ಯು ಸರ್. ನಮ್ಮ ಹೆಸರು ರಂಗಸ್ವಾಮಿ ಅಂತ, ಫಿಶರೀಸ್ ಸೀನಿಯರ್ ಸೂಪರ್ವೈಸರು. ಓಕೆ, ಥ್ಯಾಂಕ್ ಯು ಸರ್. ಅದೊಂದು ಇದಿದ್ರೆ ವಿಡಿಯೋ ನಮಗೊಂದು. ನೋಡಿ, ಇನ್ನು ಜಿಲ್ಲಾ ಆಡಳಿತದಿಂದ ತುರ್ತು ಆರೋಗ್ಯ ಚಿಕಿತ್ಸೆ ಅಂತ ಒಂದು ಮಳಿಗೆ ಮಾಡಿದ್ದಾರೆ. ಈ ಮಳಿಗೆನಲ್ಲೇ ನೋಡಿ ತುರ್ತು ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂತಹ ಏನೇನಿದೆ ಅಂತಂದ್ಬಿಟ್ಟು ತಾವು ನೋಡ್ಬೋದು. ತಮ್ಮ ಹೆಸರು? ಡಾಕ್ಟರ್ ಗೌತಮಿ ಅಂತ. ಹೌದಾ, ಎಲ್ಲಿ ಮೇಡಮ್ ಡಾಕ್ಟ್ರು? PSC ಅರ್ದೇಶನ್. ವೆರಿ ಗುಡ್. ಏನು ಮೇಡಮ್ ಇವತ್ತು ಏನೇನು ಇಟ್ಟಿದ್ದೀರಾ? ಇವತ್ತು ಎಮರ್ಜೆನ್ಸಿಗೋಸ್ಕರ ಜನ ಜಾಸ್ತಿ ಸೇರಿರ್ತಾರೆ ಅಂತ ಡ್ರೆಸ್ಸಿಂಗ್ ರಿಲೇಟೆಡ್ ಐಟಮ್ಸ್ ಇಟ್ಟಿದ್ದೀವಿ. ಏನಾದರೂ ಏಟ್ ಆದರೆ ಡ್ರೆಸ್ಸಿಂಗ್ ಮಾಡೋದಕ್ಕೆ, ತಲೆ ಸುತ್ತ ಬಂದರೆ ಅವ್ರದ್ದು BP ಎಲ್ಲ ಚೆಕ್ ಮಾಡಿ ಫ್ಲೂಯಿಡ್ ಹಾಕೋದಕ್ಕೆ ನಾವು ORS. ಆವಾಗೆಲ್ಲ ಜನಸಾಮಾನ್ಯರಿಗೆ BP ಎಲ್ಲ ಚೆಕ್ ಮಾಡೋದು ಅವೆಲ್ಲ ಫ್ರೀನಾ? ಹಾಂ, ಅದೆಲ್ಲ ಅದಕ್ಕೇನು ಕಾಸಿಲ್ಲ. ಶುಗರ್ ಎಲ್ಲ ಟೆಸ್ಟ್ ಮಾಡ್ತಾ ಇದ್ದೀರಾ? ಶುಗರ್ ಇಲ್ಲ, ಎಮರ್ಜೆನ್ಸಿ. ನಾರ್ಮಲ್ ಕ್ಯಾಂಪ್ ಥರ ಅಲ್ಲ, ಜಸ್ಟ್ ಎಮರ್ಜೆನ್ಸಿ ಪರ್ಪಸ್. ಓಕೆ, ಥ್ಯಾಂಕ್ ಯು ಮೇಡಮ್. ನೋಡಿ, ಈ ಥರ ಒಂದು ಒಳ್ಳೆಯ ಸೇವೆ ಮಾಡಲು ನಮ್ಮ ಆರೋಗ್ಯ ಇಲಾಖೆಯಿಂದ ಒಂದು ಸ್ಟಾಲ್ ಮಾಡಿದ್ದಾರೆ. ಇನ್ನು ಸುಮಾರು ಮೆಡಿಸಿನ್ಸ್ ಇಟ್ಟಿದ್ದಾರೆ, ತಾವು ನೋಡಬಹುದು. ಇಲ್ಲೊಂದು ಬ್ಲಡ್ ಡೊನೇಟ್ ಆಂಬುಲೆನ್ಸ್ ಇದೆ. ಇವರು ಬ್ಲಡ್ ಡೊನೇಟ್ಗೆ ಇದು ಮಾಡ್ತಾ ಇದ್ದಾರೆ. ನೋಡಿ, ಅಲ್ಲಿ ಬ್ಲಡ್ ಡೊನೇಟ್ ಕೂಡ ಮಾಡಿಸ್ಕೊತಾ ಇದ್ದಾರೆ. ಒಬ್ಬರ ಹತ್ರ ಮಲಗಿದ್ದಾರೆ. ನೋಡಿ, ಇಲ್ಲಿ ಡಾಕ್ಟರ್ಸು ಕೆಲವ್ರ ಹತ್ರ ರಕ್ತ ಸಂಗ್ರಹಣೆ ಮಾಡ್ತಾಯಿದ್ದಾರೆ. ಸುಮಾರು ಜನ ಇವತ್ತು ಬ್ಲಡ್ ಡೊನೇಟ್ ಕೂಡ ಮಾಡಿದ್ದಾರೆ. ನೋಡಿ, ಸುಮಾರು ಒಂದು 2 ಆಂಬುಲೆನ್ಸ್ ಬಂದಿದೆ ವೀಕ್ಷಕರು. ನೋಡಿ, ಒಳ್ಳೆ ಸೇವೆ ಇವತ್ತು ಸಿಗ್ತಾ ಇದೆ. ಈಗ ನಿಮ್ಮ ನಿರ್ಮಿತ ಕೇಂದ್ರದವರು ಒಬ್ಬರು ಮಾತಾಡ್ತಾರೆ. ಸರ್, ತಮ್ಮ ಹೆಸರು ಸರ್? ಸರ್, ನಮ್ಮ ಹೆಸರು ರುದ್ರಸ್ವಾಮಿ ಅಂತೇಳಿ. ಹಾಂ. ಅಸಿಸ್ಟೆಂಟ್ ಪ್ರಾಜೆಕ್ಟ್ ಡೈರೆಕ್ಟರ್. ಹಾಂ. ಈ ಮೇಳದಲ್ಲಿ ತಮ್ಮ ಒಂದು ಕಾರ್ಯವೈಖರಿ ಬಗ್ಗೆ ತಿಳಿಸಿ ಸರ್, ದಯವಿಟ್ಟು. ಇಲ್ಲ, ನಾನು ಇಲ್ಲಿ ಗ್ಲೋಬಲಿಂದ ಅವರು ಈವೆಂಟ್ ನಡೆಸ್ತಾ ಇರೋದು. ಅವರಿಗೆ ನಮ್ಮ ನಿರ್ಮಿತಿ ಕೇಂದ್ರದಿಂದ ಸಹಕಾರ ಮಾಡ್ತಾ ಇದ್ದೀವಿ. ಜಿಲ್ಲಾಧಿಕಾರಿ ವತಿಯಿಂದ ಇದನ್ನು ನಾವೆಲ್ಲ ಪ್ರೊವೈಡ್ ಮಾಡಿ ಅವರಿಗೆ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಅದರ್ಸ್ಗೂ, ಎಂಪ್ಲಾಯರ್ಸ್ಗೆ ಮತ್ತು ವಿಸಿಟರ್ಸ್ಗೆ ಎಲ್ಲರಿಗೂ ಇದನ್ನು ಸಪ್ಲೈ ಮಾಡಿ. ಪೇರೆಂಟ್ಸ್ಗೆ ಏನೇನು ಕೊಡ್ತಾ ಇದ್ದೀರಾ ಸರ್? ವಾಟರ್ ಬಾಟ್ಲು, ಮಾಜಾ ಮತ್ತು ಬಿಸ್ಕೆಟು, ಆಮೇಲೆ ಜ್ಯೂಸ್ ಬಾಟ್ಲು. ವೆರಿ ಗುಡ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿ, ಸುಮಾರು ಬಂಡಲ್ಸ್ ಇದೆ ವೀಕ್ಷಕರೇ. ನಾವು ಸುಮ್ಮನೆ ಹೇಳಿದ್ದಾರೆ ಅಂತ ಅನ್ಕೋಬಾರ್ದು, ನಾವು ಪಿಕ್ಚರ್ ಕೂಡ ತೋರಿಸ್ತಾ ಇದ್ದೀವಿ. ಸುಮಾರು ಇನ್ನು ಲೋಡ್ಗಟ್ಟಲೆ ಹಿಂದೆ ನಿಲ್ಲಿಸಿದ್ದಾರೆ ಗಾಡಿಗಳಲ್ಲೇ. ನೋಡಿ, ಯಾವುದಿದು ಮಾಜಾ ಜ್ಯೂಸು. ಸರ್, ಇದೇನು ಸರ್ ಇದು ಬಾಕ್ಸು? ಅದೇ ಬಿಸ್ಕೆಟ್ಸ್. ಬಿಸ್ಕೆಟ್ಸು. ಇದು ಗುಡ್ ಲೈಫ್ ಗುಡ್ಡೆ ಬಿಸ್ಕೆಟ್ಸ್ ಕೂಡ ನೋಡಿ, ಇಷ್ಟು ಗುಡ್ಡೆ ಬಿಸ್ಕೆಟ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಮತ್ತು ವಾಟರ್ ಬಿಟ್ಟು ಕಂಪ್ನಿಯವ್ರಿಗೆ ಇದೊಂದು ಕಿಟ್ಟು, ಆಮೇಲೆ ಒಂದು ವಾಟರ್ ಬಾಟ್ಲು, ಆಮೇಲೆ ಬಿಸ್ಕೆಟ್, ಕುಕೀಸ್. ನೋಡಿ, ಎಷ್ಟು ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ ಅಂದರೆ ತುಂಬ ಸಂತೋಷ ಆಗುತ್ತೆ. ಈ ರೀತಿ ಕೊಡ್ತಾ ಇದ್ದಾರೆ ಇಲಾಖೆಯಿಂದ. ನೋಡಿ, ವಾಟರ್ ಬಾಟ್ಲ್ಸು ನೋಡಿ, ಇಲ್ಲಿ ಮತ್ತು ಮಜ್ಜಿಗೆ ಬೇರೆ ಕೊಡ್ತಾ ಇದ್ದಾರೆ. ಸ್ವಲ್ಪ ಬಿಸಿಲು ಜಾಸ್ತಿ ನಮ್ಮ ದೇವನಹಳ್ಳಿಯಲ್ಲೇ. ಈಗ ಸ್ಟಾಲ್ಗಳಿಗೆ ಭೇಟಿ ಕೊಡೋಣ ವೀಕ್ಷಕರೇ. ನೋಡಿ, ಇಲ್ಲಿ ಕುಡಿಯೋ ನೀರು ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಇದು ಮಹಿಳೆಯರ ಕೌಂಟ್ರು ಅಂತ ಕಾಣಿಸುತ್ತೆ. ಈ ಮಹಿಳೆಯರ ಕೌಂಟ್ರು ITI ಡಿಪ್ಲೊಮಾ. ಯಾವ್ಯಾವ ಸ್ಟಾಲಲ್ಲಿ ಯಾರ್ಯಾರು ಬಂದು ರಿಜಿಸ್ಟ್ರೇಷನ್ ಆಗಬೇಕು ಅಂತ ಇಲ್ಲಿ ಸವಿಸ್ತಾರವಾದ ಒಂದು ಬೋರ್ಡ್ಗಳನ್ನ ಹಾಕಿದ್ದಾರೆ. ನೋಡಿ, ಇಲ್ಲಿ PEC ಮಹಿಳೆಯರಿಗೆ ಅಂತ ನೋಡಿ, PEC ಮಹಿಳೆಯರಿಗೆ ಮತ್ತು ITI ಡಿಪ್ಲೊಮಾ ಅಂತಂದ್ಬಿಟ್ಟು ಮಹಿಳೆಯರಿಗೆ ಒಂದು ಸಪ್ರೇಟ್ ಕೌಂಟ್ರನ್ನು ಮಾಡಿದ್ದಾರೆ. ಮತ್ತು ಇಲ್ಲಿ ಡಿಗ್ರಿ
ಆ್ಯಂಡ್ ಪೋಸ್ಟ್ Only for women's, ಮಹಿಳೆಯರಿಗೆ company name Foxconn, vacant post, ಏನಮ್ಮ ಜೆಂಟ್ಸ್ ಬಂದು ಮಾಡ್ಕೋಬೋದಾ ಇಲ್ಲೇ? production department. ಜೆಂಟ್ಸ್ ಬರ್ಬೋದಾ? ಓನ್ಲಿ ಮಹಿಳೆಯರು ಮಾತ್ರನ ಕೌಂಟ್ರಾ? ಮಹಿಳೆಯರು ಮಾತ್ರ. C block, 10th stall. ನೋಡಿ ಸುಮಾರು ಜನ ಬಂದು ಎನ್ರೋಲ್ ಮಾಡಿಸ್ಕೊತಾ ಇದ್ದಾರೆ, ನಾವು ನೋಡ್ಬೋದು. ನೋಡಿ ಮತ್ತು ಇಲ್ಲಿ ಪುರುಷರಿಗೆ ಸಪ್ರೇಟು SLC PSC ಪುರುಷರು ಮತ್ತು ITI ಡಿಪ್ಲೊಮಾ PE ಅವ್ರಿಗೆ ಇದು, ಮತ್ತು ಡಿಗ್ರಿ ಪೋಸ್ಟ್ ಗ್ರ್ಯಾಜುಯೇಟ್ ಅಂತ ಪುರುಷರಿಗೆ ಇಲ್ಲಿ ನೋಂದಣಿ ಮಾಡ್ಕೊಳ್ತಾ ಇದ್ದಾರೆ. ನೋಡಿ ಮೇಡಮ್ ಅವರು ಕುಂತಿದ್ದಾರೆ, ಅಫಿಷಿಯಲ್ಸ್ ಎಲ್ಲ. ಇಲ್ಲಿ ಮೈಕಲ್ಲಿ ಬೇರೆ ಅನೌನ್ಸ್ ಮಾಡ್ತಾರೆ ಯಾವುದು ವೇಕೆನ್ಸಿಗಳಿದೆ, ಯಾವುದಕ್ಕೂ ಅಭ್ಯರ್ಥಿಗಳು ಕಮ್ಮಿ ಇದ್ದಾರೆ ಅಂತಂದ್ಬಿಟ್ಟು ಸವಿಸ್ತಾರವಾದ ವರದಿಯನ್ನು ಈ ಇದಕ್ಕೆ ಏನು ಬಂದಿರ್ತಾರೆ ಅವ್ರಿಗೆ ಒಳ್ಳೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅಧಿಕಾರಿಗಳು. ಈ ವರ್ಷ PDO ಮೂಲಕ ಇಮಿಡಿಯೇಟ್ ಆಗಿ ತಗೋಬೇಕು, ತಾಲೂಕ್ ವೈಸ್ ತಗೋಬೇಕು. ಏನ್ ನಾವು ಲೈಸನ್ ಆಫೀಸರ್ಸ್ ಮಾಡಿದೀವಿ ಅವರಿಗೆ ತಗೋಬೇಕು ಇಮಿಡಿಯೇಟ್ ಆಗಿ, ತಾಲೂಕ್ ವೈಸ್. ಇನ್ನೊಂದು 10-15 ನಿಮಿಷ ತಗೋಬೇಕಲ್ಲ. ಒಂದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆಗಿರುತ್ತೆ. ಕ್ವಾಲಿಫಿಕೇಶನ್ ಬಂದು PUC ಎನಿ ಡಿಗ್ರಿ, ಯಾವುದೇ ಡಿಗ್ರಿ ಆಗಿರಲಿ. ಸ್ಯಾಲ್ರಿ ಬಂದು 25,000. ಆಫರ್ ಲೆಟರ್ ಆನ್ ದ ಸ್ಪಾಟ್ ಕೊಡ್ತಿದ್ದಾರೆ. ಸ್ಯಾಲ್ರಿ ಬಂದು 25,000 ಓನ್ಲಿ ಫಾರ್ ಮೆನ್ಸ್. ಬ್ಲಾಕ್ C 10th ಸ್ಟಾಲ್. Block C 10th stall, Foxconn company, only for women's, 20,000. ಸರ್ ತಮ್ಮ ಪರಿಚಯ ಸರ್? ಸರ್ ಈ ಒಂದು ಮೇಳದ ಬಗ್ಗೆ ಏನನ್ಸುತ್ತೆ ನಿಮಗೆ? ಇತ್ತೀಚೆಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಇದೇ ಮೊದಲ ಬಾರಿ ಏನು ನಿರುದ್ಯೋಗಿಗಳಿಗೆ ಎಲ್ಲ ಕಂಪ್ನಿ ಏನೋ ಒಂದು 30-40 ಕಂಪ್ನಿಯಿಂದ ಈ ಸಾರ್ವಜನಿಕ ಹೆಣ್ಮಕ್ಳಿಗೆಲ್ಲ ಒಳ್ಳೆಯದಾಗಬೇಕು ಇದು ಮಾಡ್ತಾ ಇದ್ದಾರೆ. Listen everyone, another announcement. Adityavani facility to airport place. Salary ಬಂದು 13,500. Qualification is nil. Adityavani facilities services housekeeping. ನೋಡಿ ಮೇಳದಲ್ಲಿ ವಿದ್ಯಾವಂತರಿಗೆ ಅಲ್ಲ ಅವಿದ್ಯಾವಂತರು ಕೂಡ ಒಂದು ಹೌಸ್ ಕೀಪಿಂಗು ಏರ್ಪೋರ್ಟಲ್ಲಿ ಏನಿದೆಯೋ ಆ ಒಂದು ವೇಕೆನ್ಸಿಗಳನ್ನ ಕೂಡ ಇವರು ಅನೌನ್ಸ್ ಮಾಡ್ತಾಯಿದ್ದಾರೆ. ತುಂಬ ಮೆಚ್ಚಬೇಕಾಗಿದ್ದು ಹೌಸ್ ಕೀಪಿಂಗ್ಗೆ ಎಲ್ಲೂ ಉದ್ಯೋಗ ಮೇಳದಲ್ಲಿ ಯಾರೂ ತಗೊಳ್ಳಲ್ಲ. ಆದರೆ ಈ ಒಂದು ಉದ್ಯೋಗ ಮೇಳದಲ್ಲಿ ವಿಶೇಷವಾಗಿ ಎಲ್ಲ ವಿದ್ಯಾವಂತ ನಿರುದ್ಯೋಗಿಗಳಿಗೂ ಅವಿದ್ಯಾವಂತ ನಿರುದ್ಯೋಗಿಗಳು ಕೂಡ ಇಲ್ಲೊಂದು ನೆಲೆ ಸಿಗ್ತಾ ಇದೆ ಅಂದರೆ ನಿಜವಾಗ್ಲೂ KH ಮುನಿಯಪ್ಪ ಅವರಿಗೆ ಧನ್ಯವಾದಗಳು ಹೇಳಬೇಕು. ಇಂಥ ಒಂದು ಒಳ್ಳೆಯ ಇದನ್ನು ತಾವು ಏನು ಆಯೋಜನೆ ಮಾಡಿದ್ದೀರಾ, ತಾವು ನಿಜವಾಗ್ಲೂ ಮೆಚ್ಚಬೇಕಾಗಿದ್ದು ಸರ್. ಇಲ್ಲಿ ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು ಇತರೆ ಜಿಲ್ಲೆಗಳು ಈ ರೀತಿ ಜಿಲ್ಲಾವಾರು ಏನು ಅಭ್ಯರ್ಥಿಗಳು ಬರ್ತಾರೆ ಅವರಿಗೆ ಜಿಲ್ಲಾವಾರು ಏನು ರಿಜಿಸ್ಟ್ರೇಷನ್ ಮಾಡಿಸ್ಕೊತಾ ಇದ್ದಾರೆ. ಎಷ್ಟು ಜನ ಆಗಿದ್ದಾರೆ ಅಂತಂದ್ಬಿಟ್ಟು ಇವ್ರನ್ನೇ ಕೇಳೋಣ. ಮೇಡಮ್ ನಮಸ್ಕಾರ. ಮೇಡಮ್ ಚಿಕ್ಕಬಳ್ಳಾಪುರದ ಅಭ್ಯರ್ಥಿಗಳು ಎಷ್ಟು ಜನ ಎನ್ರೋಲ್ ಮಾಡಿಸ್ಕೊಂಡಿದ್ದಾರೆ? 146 ಅಷ್ಟೇನಾ? ಓಕೆ ಮ್ಯಾಮ್, ಥ್ಯಾಂಕ್ ಯು. ಯಾವ್ಯಾವುದಕ್ಕೆ ಮೇಡಮ್ ಗೊತ್ತಾಗುತ್ತಾ? ಅದು ಗೊತ್ತಾಗಲ್ಲ. ಗೊತ್ತಾಗುತ್ತಾ ಹೇಳಿ ಮೇಡಮ್. ಅಂದರೆ ಕಂಪನಿ ಅಂತಲ್ಲ, ಎಜುಕೇಷನ್ ಬೇಸ್ಡ್ ಮೇಲೆ 10th ಒಟ್ಟು 22 ಜನ, 10th PUC ಅಷ್ಟೇನಾ? ಆಮೇಲೆ BE ಡಿಪ್ಲೊಮೋದವರು ಒಟ್ಟು 45 ಜನ, ಹಾಂ, ಡಿಗ್ರಿ ಆ್ಯಂಡ್ ಅಬೋವ್ ಒಟ್ಟು 79. ಓಕೆ, ಥ್ಯಾಂಕ್ ಯು. ಸರ್ ಕೋಲಾರದವರು ಎಷ್ಟು ಜನ ಆಗಿದ್ದಾರೆ ಸರ್ ಹೇಳಿ ಮೇಡಮ್. ಒಟ್ಟು 95 ಆಗಿದೆ. ಹಾಂ, ಅದು ITI ಡಿಪ್ಲೊಮಾದವರು 27 ಆಗಿದ್ದಾರೆ. ಹಾಂ, ಡಿಗ್ರಿ ಬೇಸಿಸ್ನವರು 59 ಆಗಿದ್ದಾರೆ. ಮತ್ತು 10th ಆ್ಯಂಡ್ ಬಿಲೋ 10 ಆಗಿದ್ದಾರೆ. ಅಂದರೆ ಇದು ಆನ್ಲೈನ್ ಬಿಟ್ಟು ಸೇರಿ ಆಗಿರೋದು. ಅಲ್ಲಲ್ಲ, ಆನ್ಲೈನ್ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ನಿಮ್ಗೆ ಗೊತ್ತಾಗಲ್ಲ. ಅದನ್ನು ತಗೋತೀವಿ ನಾವು. ಅದು ಈಗ ಮತ್ತೆ ಸಪ್ರೇಟ್ ಹೇಳ್ತೀರಾ? ಸರಿ, ಆನ್ಲೈನ್ದು ಹೇಳಿ. ಆನ್ಲೈನ್ದು ಹೇಳಿ, ಟೋಟಲ್ ಹೇಳಿ.
ಹೇಳಿ ಮೇಡಮ್. ಆನ್ಲೈನ್ 22 ಅಲ್ಲಿಗೆ ಟೋಟಲ್ ಆನ್ಲೈನ್ ಆಫ್ಲೈನ್ ಎಷ್ಟು? 95 ಇದೆ, ಅದರಲ್ಲಿ ಆನ್ಲೈನ್ 22, ಆಫ್ಲೈನ್ 73. ಓಕೆ, ಥ್ಯಾಂಕ್ ಯು. ಈಗ ನೋಡಿ ಇತರ ಜಿಲ್ಲೆಯವ್ರದ್ದು ಎಷ್ಟಿದೆ ಅಂತ ನೋಡ್ಬೋದು. ಎಷ್ಟಾಗಿದೆ ಮೇಡಮ್? ಎಷ್ಟಾಗಿದೆ ಸರ್? 103ನಾ? 109. ಆನ್ಲೈನು ಎರಡು ಸೇರಿ ಅಷ್ಟೇನಾ? ಓಕೆ ಓಕೆ, ಥ್ಯಾಂಕ್ ಯು. ನೋಡಿ ವೀಕ್ಷಕರೇ, ಬ್ಲ್ಯಾಕ್ ಎ ಅಂತ, ಪ್ಲ್ಯಾನ್ ಎ ಬ್ಲ್ಯಾಕ್ ಅಂತ ನಾವು ನೋಡ್ಬೋದು. ಆ ಎ ಬ್ಲ್ಯಾಕ್ನಲ್ಲಿ ಎಷ್ಟು ಕಂಪನೀಸ್ ಇದೆ, ಎಷ್ಟು ವೇಕೆನ್ಸೀಸ್ ಇದೆ, ಯಾವ್ಯಾವ ಕ್ವಾಲಿಫಿಕೇಷನ್ಗೆ ಎಷ್ಟೆಷ್ಟಿದೆ ಅಂತಂದ್ಬಿಟ್ಟು ನಾವು ಈ ಒಂದು ಬೋರ್ಡಲ್ಲೇ ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಸವಿಸ್ತರವಾಗಿ ಈ ಒಂದು ಮಾಹಿತಿನ ಕೊಡ್ತಾ ಇದ್ದಾರೆ. ನೋಡಿ ಇಲ್ಲಿ ಸುಮಾರು ಜನ ನೋಡಿ 5th and 10th ತಾವು ನೋಡ್ಬೋದು. 5th and 10th ಕೂಡ 750 ಪೋಸ್ಟ್ ಇದೆಯಂತೆ. ಮ್ಯಾನುಫ್ಯಾಕ್ಚರಿಂಗ್ ಆಫ್ ರೆಡಿಮೇಡ್ ಗಾರ್ಮೆಂಟ್ಸಲ್ಲಿ ಈ ರೀತಿ ಒಂದು ಒಳ್ಳೆಯ ಮಾಹಿತಿನೂ ತಗೊಂಡು ನಾವು ಒಳಗಡೆ ಹೋಗ್ಬೇಕು. ಈಗ ಬ್ಲ್ಯಾಕ್ ಬಿಗೆ ಬರೋಣ. ಈಗ ಈ ಬ್ಲ್ಯಾಕ್ ಬಿ ಇದೆಯಲ್ಲ, ಈ ಬ್ಲ್ಯಾಕ್ ಬಿನಲ್ಲಿ ಕೂಡ ನಮಗೆ ತೋರಿಸ್ತೀನಿ. ಬ್ಲ್ಯಾಕ್ ಬಿ ಅಂತ ಇಲ್ಲೂ ಅಷ್ಟೇ ತಾವು ನೋಡ್ಬೋದು ಯಾವ ಕಂಪ್ನಿ ಇದೆ, ಎಷ್ಟು ಕಂಪ್ನಿ ಇದೆ, ಅಲ್ಲಿ ಎಷ್ಟು ವೇಕೆನ್ಸಿಗಳಿದೆ ಅಂತ ತಾವು ನೋಡ್ಬೋದು. ನೋಡಿ ನೂರಾರು ವೇಕೆನ್ಸಿಗಳಿದೆ. ಎಲ್ಲ ಸಿಗ್ತಾನಾ? ನೋಡಿ ಈಗ ಸಿ ಬ್ಲ್ಯಾಕ್ಗೆ ಬಂದಿದ್ವಿ. ಸಿ ಬ್ಲ್ಯಾಕಲ್ಲೂ ಅಷ್ಟೇ ನೋಡಿ ಎಷ್ಟು ವೇಕೆನ್ಸಿ ಇದೆ, ಯಾವ್ಯಾವ ಕಂಪ್ನಿ ಇದೆ ಅಂತಂದ್ಬಿಟ್ಟು ತಾವು ನೋಡ್ಬೋದು. ಮತ್ತು ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಅವಕಾಶ ಇದೆ. ಸ್ಯಾಲರಿ 15,000 ಸ್ಟಾರ್ಟ್ ಆಗುತ್ತೆ. ನೋಡಿ ಎಷ್ಟು ಪೋಸ್ಟ್ಗಳಿದೆ ಅಂತ ಕೂಡ ತಾವು ತೋರಿಸಿದ್ದಾರೆ. ಎಕ್ಸೈಡ್ ಕಂಪ್ನಿಯಿಂದ ಒಂದು ಸ್ಟಾಲ್ ಬಂದಿದೆ ಮತ್ತು L&T ಕಂಪ್ನಿಯವರು ಕೂಡ ಇದ್ದಾರೆ. ಅವರು ಕೂಡ ನೋಡಿ ಇಲ್ಲಿ ಕ್ವಾಲಿಫಿಕೇಷನ್ ಹಾಕಿದ್ದಾರೆ. ಆ ಕ್ವಾಲಿಫಿಕೇಷನ್ಗೆ ತಕ್ಕಂತೆ ಇಲ್ಲಿ ಅಪ್ಲಿಕೇಶನು ತೊಗೊತಾರೆ. ಶಿವ ಅನಾಲಿಸಿಸ್ ಅಂತಂದ್ಬಿಟ್ಟು ಲ್ಯಾಬ್ ಅಸಿಸ್ಟೆಂಟ್ ಪೋಸ್ಟ್ಗೆ, ಕೆಮಿಸ್ಟ್ಗೆ, ಜೂನಿಯರ್ ಕೆಮಿಸ್ಟ್ಗೆ ತಗೊತಾ ಇದ್ದಾರೆ. ಸರ್ ತಮ್ಮ ಹೆಸರು ಸರ್? ನಮ್ಮ ಹೆಸರು ಕಿರಣ್ ಅಂತ ಸರ್. ಎಷ್ಟು ಪೋಸ್ಟ್ ಇದಿದೆ ಸರ್ ನಿಮ್ಮಲ್ಲಿ? ನಮ್ಮಲ್ಲಿ ಪ್ರೊಡಕ್ಷನ್ ಸೂಪರ್ವೈಸರ್ಸ್ 10 ಪೋಸ್ಟ್ ಇದೆ, ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಇದೆ, ಸೊ ಅದು ಒಂದು 3 ಪೋಸ್ಟ್ ಇದೆ. ಎಲ್ಲ ಪೋಸ್ಟ್ ಫಿಲಪ್ ಆಗಿದೆಯಾ? ಪೋಸ್ಟ್ ಯಾವುದು ಫಿಲಪ್ ಆಗಿಲ್ಲ, ಅಂದರೆ ನಮಗೆ ಬೇಕಾದಂಥ ಸ್ಕಿಲ್ಡ್ ಮ್ಯಾನ್ ಪವರ್ ಸಿಗ್ತಾ ಇದೆ. ಎಕ್ಸ್ಪೀರಿಯನ್ಸ್ ಮ್ಯಾನ್ ಪವರ್ ಬೇಕು. ಸೊ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ನಮ್ಮ ಇಂಡಸ್ಟ್ರಿ ರಿಲೇಟೆಡ್ ಎಕ್ಸ್ಪೀರಿಯನ್ಸ್. ಹೌದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿ ಇಲ್ಲಿ ಅನಂತ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಇವರೊಂದು ಸಿಂಗೇಹಳ್ಳಿ ವಿಲೇಜ್ ಬುದಿಗೆರೆ ಪೋಸ್ಟಲ್ಲಿ ಇದು ಮಾಡ್ತಾಯಿದ್ದಾರೆ. ಸರ್ ಎಷ್ಟು ವೇಕೆನ್ಸಿ ಇದೆ ಸರ್ ನಿಮಗೆ? ನಾವು ಈಗ 40 ವೇಕೆನ್ಸಿಗೆ ಇಂಟ್ರೂವ್ ಮಾಡಿದ್ದೀವಿ. ಆಲ್ಮೋಸ್ಟ್ 83 ಜನ ಅಟೆಂಡ್ ಮಾಡಿದ್ದಾರೆ. ರಿಟರ್ನ್ ಟೆಸ್ಟ್ ಕೊಟ್ಟಿದ್ದೀವಿ, ಅದರಲ್ಲಿ ಶಾರ್ಟ್ ಲಿಸ್ಟ್ ಆದವರು ಈಗ 4 ಬ್ಯಾಚ್ ಹೌದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಿಮಾಲಯ ಅಂತ ಇಲ್ಲೊಂದಿದೆ, ಇಲ್ಲಿ ಸುಮಾರು ವೇಕೆನ್ಸಿಗಳಿದೆ, ತಗೊತಾ ಇದ್ದಾರೆ. ಅದಾದಮೇಲೆ ಜಕ್ಸ್ ಇಂಜಿನಿಯರಿಂಗ್ ಅಂತ ಇಲ್ಲೂ ಅಷ್ಟೇ ITI ಡಿಪ್ಲೊಮಾ ಕ್ವಾಲಿಫಿಕೇಷನ್ಗೆ ತೊಗೊತಾ ಇದ್ದಾರೆ. ಇಲ್ಲಿ TIA ಟೆಕ್ನಾಲಜಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಸ್ಟಾಲ್ ಹಾಕಿದ್ದಾರೆ. ನಮ್ಮ ಇವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ಕಾರ ಸರ್. ಸರ್ ತಮ್ಮ ಹೆಸರು ಸರ್? ನನ್ನ ಹೆಸರು ಜಗದೀಶ್ ಅಂತ. ಏನಾಗಿದೆ ಸರ್? ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತೀನಿ. ಹೌದಾ? ಈಗ ಎಷ್ಟು ವೇಕೆನ್ಸಿ ವಾಂಟೆಡ್ ಇದೆ ಸರ್ ನಿಮ್ಮ? Vacancy we are displayed here. Vacancies as per that our management will decide. We are got some this one resumes from different candidates. How many application will come sir? Approximately around 100 applications. 100 applications. Only offline, online. Screening we are done. Again second process we will be doing and we will intimating them. Okay.
ಥ್ಯಾಂಕ್ ಯು. ಡೈಲಿ ಇವತ್ತು ಮೀನಾರ್ ಇಂಡಸ್ಟ್ರೀಸ್ ಅಂತ ಅಂದ್ಬಿಟ್ಟು ಇಲ್ಲೊಂದಿದೆ. ಇಲ್ಲಿ ಕೂಡ ನೋಡಿ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ. ಇಲ್ಲಿ ತುಂಗಭದ್ರ ಅವ್ರದಿನ ಆಗಿರಲ್ವಾ ಹಂಗಾರೆ? ಇಲ್ಲಿ ಮಾತ್ರ ಸುಮಾರು ಜನ ಕಿರಿಕಿರು ಜನ ಇದ್ದಾರೆ. ಬಿ ಸೇಫ್ ಅಂತ ಸುಮಾರು ಜನ ಇದ್ದಾರೆ. ಊಟ ಮಾಡಿ ವಿಶ್ರಾಂತಿ ತೊಗೊತಾ ಇದ್ದಾರೆ ಪಾಪ. ನೋಡಿ ಅಲ್ಲಿ ಊಟಗಳು ಅರೇಂಜ್ ಮಾಡಿದ್ದಾರೆ. ಎಲ್ಲ ಬಂದಿರೋರಿಗೆಲ್ಲ ಊಟದ ವ್ಯವಸ್ಥೆ ಆಗಿದೆ. ಈಗ ಕಡೆಯದಾಗಿ ಡಿ ಬ್ಲ್ಯಾಕ್ಗೆ ಬಂದಿದ್ದೀವಿ. ಡಿ ಬ್ಲ್ಯಾಕಲ್ಲಿ ಎಷ್ಟು ವೇಕೆನ್ಸಿ ಇದೆ, ಯಾವ ಕಂಪ್ನಿ ಇದೆ ಅಂತ ಕ್ಲೀನಾಗಿ ತೋರಿಸಿದ್ದಾರೆ, ನೋಡ್ಬೋದು. ಸರ್ ಒಂದು ನಿಮಿಷ ಮಾತಾಡ್ತೀರಾ? ತಮ್ಮ ಆವಾಗ ಲಾಸ್ಟ್ ಟೈಮ್ ನಾನು ಬಂದಾಗ ನೀವು ಜಾಸ್ತಿ ಹೇಳಿದ್ರಲ್ಲ, ಸುಮಾರು ಪೋಸ್ಟ್ಗಳಿದೆ ಅಂತಲೇ ಹೇಳಿದ್ರಿ. 30 ಹೇಳಿದ್ದೆ. ಓಕೆ, ಥ್ಯಾಂಕ್ ಯು. ಹೌದಾ? ಹಾಂ ಹಾಂ ಹೋಮ್ ಫಾರ್ಕ್ ಲಿಮಿಟೆಡಾ? ಅದು ನಿಮ್ದಾ ಸರ್? ಶಿವಸನ್ ನಿಮ್ದಾ? ಹಾಂ ಸರಿ ಮಾತಾಡಿ. ನೋಡಿ ಇಲ್ಲಿ ಟಾಪ್ ಪ್ಯಾಕೇಜಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತಿದೆ, ಅವ್ರನ್ನೇ ಮಾತಾಡೋಣ. ಸರ್ ನಮಸ್ಕಾರ ಸರ್. ಸರ್ ನಿಮ್ಮ ಕಂಪ್ನಿನಲ್ಲಿ ಎಷ್ಟು ವೇಕೆನ್ಸೀಸ್ ಇದೆ ಸರ್? 15 ಇದೆ ಸರ್. ಹಾಂ 15. ಏನು ಫಿಲಪ್ ಆಯಿತಾ? ಆಲ್ಮೋಸ್ಟ್ ಆಯಿತು. ಏನು ಅಪಾಯಿಂಟ್ ಲೆಟ್ರ್ ಇಶ್ಯೂ ಆಗಿದೆ? ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಏನು ಸರ್ ಎಷ್ಟು ವೇಕೆನ್ಸೀಸ್ ಇದೆ ಸರ್? ನಮ್ಮದು ಶಿವಸನ್ ಕಾನ್ಫರೆನ್ಸ್ ಅಂತ ನಮ್ಮದೊಂದು ಸೀಡ್ಸ್ ಕಂಪ್ನಿ ಇದೆ, ಇಲ್ಲೇ ದೊಡ್ಡಬಳ್ಳಾಪುರ ಇಂಡಸ್ಟ್ರಿ ಇದೆ. ನಮಗೆ ಈಗ ಸದ್ಯಕ್ಕೆ ಒಂದು 5-6 ಪೊಸಿಷನ್ಸ್ ಇದ್ದಾವೆ. ಈಗ ಬೇಸಿಕಲಿ ನೋಡ್ತಾ ಇರೋದು ಒಂದು ಕ್ವಾಲಿಟಿ ಕಂಟ್ರೋಲ್, BSc ಅಗ್ರಿ ಅಥವಾ BSc RT ಮಾಡಿರೋದು, MSc ಅಗ್ರಿ ಮಾಡಿರೋರಿಗೆ ನಾವು ಕ್ವಾಲಿಟಿ ಕಂಟ್ರೋಲ್ ಪೊಸಿಷನ್ ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ನಮ್ಮದು ಬ್ರೀಡಿಂಗ್ ಸ್ಟೇಷನ್ ಇದೆ, R&D ಸ್ಟೇಷನ್ ಇದೆ. ಒಬ್ಬ ಅಸಿಸ್ಟೆಂಟ್ ಬ್ರೀಡರ್ ನೋಡ್ತಾ ಇದ್ದೀವಿ. MSc ಅಗ್ರಿ ಓನ್ಲಿ ಇದು ಬ್ರೀಡಿಂಗ್ ಸ್ಟೇಷನ್ ಮಾಡಿರೋರಿಗೆ. ಅದಾದ ನಂತರ ಕೋಲಾರ, ತುಮಕೂರು, ಹಾಸನ್ನು ಮತ್ತು ದಾವಣಗೆರೆ ಈ ಎಲ್ಲ ಕಡೆ ಮಾರ್ಕೆಟಿಂಗ್ ಪೊಸಿಷನ್ BSc ಅಗ್ರಿ ಮಾಡಿರುವಂಥ ಕ್ಯಾಂಡಿಡೇಟ್ಗೆ ಓಪನ್ ಇದ್ದಾವೆ. ಏನು ಎಷ್ಟು ಫಿಲಪ್ ಆಗಿದೆ? ಇಲ್ಲಿವರೆಗೂ ಒಂದು 2-3 ಜನ ಶಾರ್ಟ್ ಲಿಸ್ಟ್ ಮಾಡಿದ್ದೀವಿ ಸರ್ ಅಷ್ಟೇ. ಬಟ್ ಮಾರ್ಕೆಟಿಂಗ್ ಯಾರು ಇಂಟ್ರೆಸ್ಟಿಂಗ್ ಬಂದಿಲ್ಲ, ಓನ್ಲಿ ನಮ್ಮ ಪ್ರೊಸೆಸಿಂಗು ಕ್ವಾಲಿಟಿಗೆ ಮಾತ್ರ ಬಂದಿದ್ದಾರೆ ಸರ್. ಇನ್ನು ಎಷ್ಟು ಪೋಸ್ಟ್ ವೇಕೆನ್ಸೀಸ್ ಇದೆ? ಅದೇ ಮಾರ್ಕೆಟಿಂಗ್ ಒಂದು 5-6 ಪೋಸ್ಟ್ ಬೇಕಾಗಿದ್ದಾವೆ. 5 ಪೋಸ್ಟ್ ಬೇಕಿದೆ. ಓಕೆ, ಥ್ಯಾಂಕ್ ಯು ಸರ್. ಇಲ್ಲಿ ಡೈನಾಮಿಕ್ ಟೆಕ್ನಾಲಜೀಸ್ ಲಿಮಿಟೆಡ್ ಅಂತಂದಿದೆ, ಇಲ್ಲಿ ಒಂದು ಕೇಳೋಣ. ಸರ್ ನಮಸ್ಕಾರ ಸರ್. ಎಷ್ಟು ಪೋಸ್ಟ್ ಇದೆ ಸರ್ ತಮ್ಮಲ್ಲಿ? 40 ಪೋಸ್ಟ್ ಫಿಲಪ್ ಆಗೋಯ್ತಾ? ಇನ್ನು ಎಷ್ಟು ಜನ ಬರಬೇಕಾಗಿದೆ? ಇನ್ನೂ 5 ಪೋಸ್ಟ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್ ಇನ್ನೊಂದು ಸರಿ ಹೇಳಿ ಸರ್, ಎಷ್ಟು ಪೋಸ್ಟ್ಗಳಿದೆ ಸರ್? ಟೋಟಲ್ ಪೋಸ್ಟ್ ಇದೆ IT ಹೋಲ್ಡರ್ಸ್ಗೆ, ಇಂಜಿನಿಯರ್ಸ್ಗೆ 10 ಫಿಲ್ ಆಗಿದೆ, ಇನ್ನೂ 5 ಫಿಲ್ ಆಗಬೇಕು, ಪೆಂಡಿಂಗ್ ಆಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಂಪನಿ ಹೆಸರು ಸರ್ ನಮ್ಮದು? AB. ಎಷ್ಟು ಪೋಸ್ಟ್ ಇದೆ ಸರ್? 10 ಪೋಸ್ಟು. ಎಲ್ಲ ಫಿಲ್ ಆಗಿದೆಯಾ? ಇನ್ನೂ ಆಗಿಲ್ಲ. ಹೌದಾ? ಹಾಂ ಹಾಂ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿ ವಿಶ್ವಗ್ರ ಸುಮಾರು ಜನ ಬಂದಿದ್ದಾರೆ, ಜನರು ಮಾತ್ರ ಬಂದಿದ್ದಾರೆ, ಅಪ್ಲಿಕೇಶನ್ ಮಾತ್ರ ಹಾಕಿದ್ದಾರೆ. ಆದರೆ ಎಲ್ಲಿ ನೋಡಿದ್ರು ವೇಕೆನ್ಸಿಗಳು ಪಾಪ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಯಾಕೆ ಈ ರೀತಿ ಇದೆ ಅಂತ ದೇವರಿಗೆ ಗೊತ್ತಾಗಬೇಕು. ನೋಡಿ ಸುಮಾರು ಜನ ಬಂದಿದ್ದಾರೆ. ಇಲ್ಲಿ ಮೇಲ್ಗಡೆ ಇಂಟರ್ವ್ಯೂಸ್ ಎಲ್ಲ ನಡೀತಾ ಇದೆ. ನೋಡಿ ಎಲ್ಲರೂ ಇದು ಮಾಡ್ತಾ ಇದ್ದಾರೆ. ಸ್ವಲ್ಪ ಕಾಲೇಜ್
ನೋಡಿ ಈಗ ನಾವು ಡಿ ಬ್ಲ್ಯಾಕ್ಗೆ ಎಂಟ್ರಿ ಕೊಡೋಣ ವೀಕ್ಷಕರೇ. ಡಿ ಬ್ಲ್ಯಾಕಲ್ಲಿ ಇನ್ನು ಸುಮಾರು ಸ್ಟಾಲ್ಗಳಿದೆ ನೋಡಿ. ಇಲ್ಲಿ ಮನೆಗೊಂದು ಕೆಲಸ ಅಂತ ಹಾಕಿದ್ದಾರೆ ಮನೆಯವರು. ಇಂದ ಒಂದು ಒಳ್ಳೆಯ ಜಿಲ್ಲಾ ಮಟ್ಟದ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಿದ್ದಾರೆ. ಸುಮಾರು ಜನ, ಸಾವಿರಾರು ಜನ, ನೂರಾರು ಜನ ಬಂದಿದ್ದಾರೆ. ಕೆಲವರಿಗೆ ಸಕ್ಸಸ್ ಆಗಿ ಕನ್ಫರ್ಮೇಷನ್ ಲೆಟ್ರ್ ಕೂಡ ಕೊಟ್ಟಿರ್ತಾರೆ. ಆದ್ರೂ ನೋಡಿ ಡಿ ಬ್ಲ್ಯಾಕ್ ಅಂತ ನೋಡಿ ಈಗ ಅದಕ್ಕೆ ಎಂಟ್ರಿ ಕೊಡ್ತಾ ಇದ್ದೀವಿ. ನೋಡಿ ಕ್ರೌನ್ ಪ್ಲೌಲ್ಸ್ ಅಂತಂದ್ಬಿಟ್ಟು ಗ್ರ್ಯಾಜುಯೇಟ್ ಇದಕ್ಕೆ. ಸರ್ ಎಷ್ಟು ಜನ ಬಂದಿದ್ದಾರೆ ಸರ್? ಮೇಡಮ್ ಅವರು ಬರ್ತಾರಾ? ಸರಿ. ಇದೊಂದಿದೆ ಕಂಪ್ನಿ, ಫಿಕ್ ಪೀಪಲ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಇದು ಒಂದಿದೆ. ಸರ್ ಎಷ್ಟು ಅಪ್ಲಿಕೇಶನ್ಸ್ ಬಂದಿದೆ ಸರ್? 50. ಹಾಂ 18 ಶಾರ್ಟ್ ಲಿಸ್ಟ್ ಆಗಿದೆ. ಎಷ್ಟು ವೇಕೆನ್ಸಿ ಎಷ್ಟಿದೆ? 100 ಇದೆ ನೋಡಿ. 100 ಇದ್ರೂ 50 ಜನ ಮಾತ್ರ ಬಂದಿದ್ದಾರೆ ವೀಕ್ಷಕರೇ. ಇನ್ನು ಜಿ ಕ್ರೌನ್ ಅಂತ. ಸರ್ ಏನು ಸರ್ ನಿಮ್ಮದು? ಸರ್ ನಮ್ಮದು ಡಾಕ್ಟರ್ ರೆಡ್ಡಿ ಫೌಂಡೇಶನ್ ಅಂತೇಳಿ ನಾವು ಫಿಸಿಕಲ್ ಡಿಸಬಿಲಿಟಿ ಅವರಿಗೆ ಜಾಬ್ ಕೊಡಿಸ್ತಾ ಇದ್ದೀವಿ. ಓಹೋ, ಎಷ್ಟು ಜನ ಬಂದಿದ್ದಾರೆ ಸರ್? ಫಿಸಿಕಲ್ ಡಿಸಬಿಲಿಟಿ ಅವರು ಅರೌಂಡಿಂಗ್ ಒಂದು 50 ಮೆಂಬರ್ಸ್ ಬಂದಿದ್ದಾರೆ. 50 ಮೆಂಬರ್ಸ್. ನಿಮಗೆ ಅವೈಲಬಿಲಿಟಿ? ನಮ್ಗೆ ಅವೈಲಬಿಲಿಟಿ ಇರೋದು 30 ಇದೆ. 30ಗೆ 50 ಬಂದಿದ್ದಾರೆ. ಅಲ್ಲಿಗೆ ಅವರೇ ಬೆಟ್ರು. ಹಾಂ ನೋಡಿ ವೀಕ್ಷಕರೇ, 30ಕ್ಕೆ 50 ಜನ ಬಂದಿದ್ದಾರೆ. ಇದರಲ್ಲಿ ಮಾತ್ರ ಒಂದು ಸ್ವಲ್ಪ ಕಾಂಪಿಟೇಷನ್ ಅಂತ ಕಾಣಿಸುತ್ತೆ. ಹಾಂ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ದು ಯಾವ ಕಂಪ್ನಿ ಸರ್? TMHS. ಎಷ್ಟು ವೇಕೆನ್ಸೀಸ್ ಇದೆ? 5000 ಇದೆಯಾ? 5000ಗೆ ಎಷ್ಟು ಅಪ್ಲಿಕೇಶನ್ ಬಂದಿದೆ? ಹಾಂ, ಅಲ್ಲಿಗೆ ಏನು ಸರ್ 10% ಬಂದಿಲ್ವಾ? ಹೌದಾ? ಹ್ಞೂ ಸರಿ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಲ್ಲ ಮೇಡಮ್, ಎಷ್ಟು ಟೋಟಲ್ ನಿಮಗೆ ಅವೈಲಬಿಲಿಟಿ ಏನು ಎಷ್ಟು ಬೇಕಾಗಿದೆ? ನಿಮಗೆ ಅವೈಲಬಿಲಿಟಿ ಎಷ್ಟಿದೆ? ನಿಮಗೆ ಎಷ್ಟು? 10ರಲ್ಲಿ ಎಷ್ಟಾಗಿದೆ? ಸರ್ ನಾವೇನು ಟೆಸ್ಟ್ ತಗೋಬೇಕು. ಹೌದಾ? ಸೆಲೆಕ್ಟ್ ಮಾಡಿದೀವಿ. ಬಟ್ ಸ್ಕಿಲ್ ಸಿಗೋದು ಕಷ್ಟ. ಟೆಸ್ಟಿಂಗ್ ಮಾಡಿ ಆಮೇಲೆ ಆಪ್ಟಿಟ್ಯೂಡ್ ಟೆಸ್ಟ್ ಕೊಟ್ಟು ಅದಕ್ಕೆ. ಅಪ್ಲಿಕೇಶನ್ ಎಷ್ಟು ಬಂದಿದೆ ಹೋಗಿ? ಅಪ್ಲಿಕೇಶನ್ ಒಂದು 30 ಬಂದಿದೆ ಸರ್. ಹೌದಾ? ಓಕೆ, ಥ್ಯಾಂಕ್ ಯು. ಹೀರಿಂಗ್ ಅಂತ ಕಂಪ್ನಿ. ಇಲ್ಲಿ ಪೀಪಲ್ಸ್ ಫ್ಯಾಷನ್ ಪ್ರೈಡ್ ಅಂತ ಒಂದಿದೆ ಸರ್. ನಿಮ್ಮ ಅದು ಬೇರೆ ಇದು ಬೇರೆನಾ? ಕಂಪ್ನಿ ನೇಮು ಎನ್ಜಾಯ್ಸ್ ಏವಿಯೇಷನ್ ಬೆಂಗಳೂರು ಪ್ರೈವೇಟ್ ಲಿಮಿಟೆಡ್. ನಿಮ್ಮದು ಅವೈಲಬಿಲಿಟಿ ಏನಿದೆ ಸರ್? ವೇಕೆನ್ಸಿ? ಏವಿಯೇಷನ್ ಸೆಕ್ಯೂರಿಟಿ. ಹೌದಾ? ಎಷ್ಟು ಅಪ್ಲಿಕೇಶನ್ಸ್ ಬಂದಿದೆ? 26. ನಿಮ್ಗೆ ಬೇಕಾಗಿರೋದು? ಇನ್ನೂ ಫುಲ್. ಓಕೆ, ಥ್ಯಾಂಕ್ ಯು ಸರ್. ಈಗ ಯಶಸ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಅಂತಿದೆ, ಇವ್ರನ್ನೇ ಮಾತಾಡೋಣ ವೀಕ್ಷಕರೇ. ಸರ್ ನಿಮ್ಮ ಕಂಪ್ನಿಗೆ ಎಷ್ಟು ವೇಕೆನ್ಸೀಸ್ ಇದೆ ಸರ್ ಅವೈಲಬಿಲಿಟಿ? ನಮಗೆ 500 ಇದೆ ಸರ್. 500ರಲ್ಲಿ ಎಷ್ಟು ಅಪ್ಲಿಕೇಶನ್ಸ್ ಬಂದಿದೆ? ಈಗ ನಮಗೆ ಇಲ್ಲಿ 60 to 70 ಬಂದಿದೆ. ಅಷ್ಟೇನಾ? ಏನು 10% ಬಂದಿಲ್ವ ಅಲ್ಲಿಗೆ? ಹೋಗಲಿ, 10% ಸೆಲೆಕ್ಷನ್ ಆಗಿದ್ದಾರಾ? 10%ಅಲ್ಲಿ ಒಂದು 30 ಮೆಂಬರ್ಸ್ ಸೆಲೆಕ್ಷನ್ ಆಗಿರ್ಬೇಕು ಅಷ್ಟೇ. ಮಿಕ್ಕಿದ್ದು ಅನ್ಸ್ಕಿಲ್ಡಾ? ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿ, ಇಲ್ಲಿ HR ಸ್ಪೆಕ್ಟ್ರಮ್ ಅಂತಂದ್ಬಿಟ್ಟು ಒಂದು ಐಫೋನ್ ಕಂಪ್ನಿ ಇದೆ. ಇಲ್ಲಿ ನಮ್ಮ ಮೇಡಮ್ ಅವರು ಒಬ್ಬರು ಇದ್ದಾರೆ, ಅವ್ರನ್ನೇ ಮಾತಾಡೋಣ. ಮೇಡಮ್ ನಮಸ್ಕಾರ ಮೇಡಮ್. ತಮ್ಮ ಹೆಸರು ಮೇಡಮ್? ನನ್ನ ಹೆಸರು ಸ್ನೇಹ ಅಂತ. ಹಾಂ, ಎಷ್ಟು ವೇಕೆನ್ಸೀಸ್ ಎಷ್ಟಿದೆ ಮೇಡಮ್? ನಮ್ಮಲ್ಲಿ 1000 ವೇಕೆನ್ಸೀಸ್ ಇದೆ. 1000 ಕ್ವಾಲಿಫಿಕೇಷನ್ ಏನು ಬೇಕಾಗುತ್ತೆ? SLC, PUC, ಡಿಪ್ಲೊಮಾ. SLCವರೆಗೂ ಕೊಡ್ತೀರಾ? ಬ್ಯಾಚುಲರ್ ಡಿಗ್ರಿ. SLC ಪಾಸ್ ಆಗಿರಬೇಕು ಮಿನಿಮಮ್. ವೆರಿ ಗುಡ್, ವೆರಿ ಗುಡ್. ಈಗ ಎಷ್ಟು ಅಪ್ಲಿಕೇಶನ್ಸ್ ಬಂದಿದೆ 500ಗೆ? ಇವಾಗ ನಾವು ಜಾಬ್ ಫೇರ್ ಅಲ್ಲಿ ಅಟೆಂಡ್ ಮಾಡಿದಾಗ 70 ಬಂದಿದೆ. ಈಗ ಶಾರ್ಟ್ ಲಿಸ್ಟ್ ನಾವು ಮಾಡಿರೋದು 20 ಮೆಂಬರ್ಸ್ ಮಾಡಿದ್ದೀವಿ. ಹೌದಾ? ಯಾಕೆ ಇನ್ನು 50 ಮೆಂಬರ್ಸ್ ಏನು ಇಲ್ಲ? ಇನ್ನು 50 ಮೆಂಬರ್ಸ್ ಏನಾಗಿದೆ? 50 ಮೆಂಬರ್ಸ್ ಸ್ವಲ್ಪ ಅವರಿಗೆ ಡೌಟ್ಸ್ ಇದೆ, ಅದಕ್ಕೋಸ್ಕರ. ಹೌದಾ? ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸರ್ ನಮಸ್ಕಾರ, ತಮ್ಮ ಪರಿಚಯ ಸರ್? ನನ್ನ ಹೆಸರು ಸುರೇಶ್ ಅಂತ. ಯಾವ ಕಂಪನಿ? ನಮ್ಮದು ಅಡೆಕೋ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಲ್ಲಿ ನಾವು ಕೆಲಸ ಮಾಡ್ತಿದ್ದೀವಿ. ನಮಗೆ
ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಟಾಟಾ ಎಲೆಕ್ಟ್ರಾನಿಕ್ಸ್ ಅಂತ ಕಂಪ್ನಿ ಇದೆ. ಅಲ್ಲಿ ನಮಗೆ SLC, PUC, ಡಿಗ್ರಿ, ಡಿಪ್ಲೊಮೊ ಇದು ಬಂದು ಹುಡುಗಿರಿಗೆ ಬಂದುಬಿಟ್ಟು ಕರ್ನಾಟಕದ ಹುಡುಗರಾದರೆ ಡಿಗ್ರಿ ಮತ್ತು ಡಿಪ್ಲೊಮೊ ಇವೆರಡು ತಗೊತೀವಿ. ಬೇರೆ ಔಟ್ ಆಫ್ ಸ್ಟೇಟ್ ಹುಡುಗರಾದರೆ ಬರೀ ಡಿಪ್ಲೊಮೊ ಮಾತ್ರ ತಗೊತೀವಿ. ಇಲ್ಲಿ ಬಂದು ಫೆಸಿಲಿಟಿ ಬಂದು 2 ಟೈಮ್ಸ್ ಫುಡ್ ಇರುತ್ತೆ ಶಿಫ್ಟಲ್ಲಿ. ಒಂದು ಶಿಫ್ಟಲ್ಲಿ 2 ಟೈಮ್ಸ್ ಫುಡ್ಡು. ಹೋಗಿ ಬರೋದಕ್ಕೆ ವಾಹನ ವ್ಯವಸ್ಥೆ, ಕ್ಯಾಬ್ ವ್ಯವಸ್ಥೆ ಇರುತ್ತೆ. ಎಷ್ಟು ಕಿಲೋಮೀಟರ್ ಇರುತ್ತೆ? ಆಲ್ಮೋಸ್ಟ್ ನಿಯರ್ ಬ್ಯಾಂಗ್ಳೂರ್ವರೆಗೂ ಇದೆ. ಬ್ಯಾಂಗ್ಳೂರ್ ಒಳಗಡೆ ಬ್ಯಾಂಗ್ಳೂರ್ ಈ ಕಡೆ ಇದೆ. ಈಗ ನೀವು ಚಿಂತಾಮಣಿ ಆ ಕಡೆ, ಚೇಳೂರು ಆ ಕಡೆ, ಚಿಂತಾಮಣಿ, ಕೋಲಾರ ಮತ್ತು ಮಾಲೂರು ಮತ್ತು ಮುಳಬಾಗಲು, ಬೇತಮಂಗಲ ಈ ಕಡೆ H ಕ್ರಾಸು ಮತ್ತು ವಿಜಯಪುರ ಮತ್ತು ಬೆಂಗಳೂರಲ್ಲಿ ಬಂದು ಯಶವಂತಪುರ ಆಗ್ಬೋದು, ಮತ್ತು ಸಿಲ್ಕ್ ಬೋರ್ಡು, ಬನಶಂಕರಿ. ಈಗ ನಮ್ಮ ಚೇಳೂರು ತಾಲೂಕು ಈ ಕಡೆ ಬಾಗೇಪಲ್ಲಿ ಆ ಕಡೆ ಇಲ್ವಾ? ಆ ಕಡೆ ಬಾರ್ಡರಲ್ಲಿ ಸುಮಾರು ವೇಕೆನ್ಸಿ ಸಿಗುತ್ತೆ. ನೀವು ಯಾಕೆ ಫೆಸಿಲಿಟೀಸ್ ಕೊಡಬಾರ್ದು? ಹೊಸೂರು ನಮ್ಮ ಕರ್ನಾಟಕ ಕೊಡಿ. ಹೊಸ ತಾಲೂಕು ಘೋಷಣೆ ಆಗಿದೆ ಚೇಳೂರು ಇದೆ. ಮತ್ತೆ ತಿರುಗಿ ಬಂದ್ಬಿಟ್ಟು ಏನು ಎಲೆಕ್ಟ್ರಾನಿಕ್ ಸಿಟಿ ಇದೆ, ನಾಗರಬಾವಿ ಇದೆ. ಈಗ ನಮ್ಮ ಚೇಳೂರಲ್ಲಿ ಸುಮಾರು ಜನ ಸಿಕ್ಕಿದ್ರೆ ನೀವು ವೇಕೆನ್ಸೀಸ್ ಕೊಟ್ಟು ಮಾಡ್ತೀರಾ? ನಾನು ಟ್ರೈ ಮಾಡ್ಬೋದಾ? ಅಲ್ಲೇ 50 ಜನ ಬಂದು 50 ಜನ ಬರಬೇಕು. ಒಂದು ಬಸ್ ಫಿಲಪ್ ಆಗಬೇಕು. ಓಕೆ ಓಕೆ, ನೋಡೋಣ ಸರ್, ಟ್ರೈ ಮಾಡಿ ನೋಡ್ತೀನಿ. ನಿಮಗೆ ಎಲ್ಲ ಕಟ್ಟಾಗಿ 26 ದಿನ ಕೆಲಸ ಇರುತ್ತೆ. ಎವ್ರಿ ಭಾನುವಾರ ಬಂದುಬಿಟ್ಟು ನಿಮಗೆ ವೀಕ್ ಆಫ್ ಇರುತ್ತೆ. ಶಿಫ್ಟಲ್ಲಿ 2 ಟೈಮ್ ಊಟ ಅಂತ ಹೇಳಿದ್ದೀನಿ. ಪೇಮೆಂಟ್ ಏನು ಕೊಡ್ತೀರಾ? ಬರ್ತೀನಿ ಸರ್. 2 ಟೈಮ್ ಊಟ ಇರುತ್ತೆ, ಪ್ಲಸ್ಸು ಹೋಗಿ ಬರೋದಕ್ಕೆ ಕ್ಯಾಬ್ ಇರುತ್ತೆ. ಇವೆಲ್ಲ ಫ್ರೀ ಇರುತ್ತೆ. ಪ್ಲಸ್ಸು ನಿಮಗೆ ಇನ್ಸೂರೆನ್ಸು ಪ್ಲಸ್ಸು PF ಇದೆಲ್ಲ ಕಟ್ಟಾಗಿ ಟೇಕ್ ಹೋಮ್ ಸ್ಯಾಲ್ರಿ 15,300 ಕೈಗೆ ಬರುತ್ತೆ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆನಾ? ಥ್ಯಾಂಕ್ ಯು. ನಿಮ್ಗೇನಾದರೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನ ನಂಬರನ್ನು ತಗೊಳ್ಳಿ. 9164833861 ಸುರೇಶ್ ಅಂತ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ತಮ್ಮ ಕಂಪನಿ ಸರ್? ಸೇಮ್ ಸೇಮಾ? ಎರಡು. ಸರ್ ನಮಸ್ಕಾರ. ತಮ್ಮ ಪರಿಚಯ ಸರ್? ಸರ್ ನಾವು ಕಿರಣ್ ಅಂತ TMHR ಇಂದ. ಯಾವ ಕಂಪನಿ? ನಾವು ಫೋಕ್ಸ್ಕಾನ್ ಕಂಪನಿಗೆ ಹೈರ್ ಮಾಡ್ತಾ ಇದ್ದೀವಿ TMHR ಇಂದ. ಏನು ಎಷ್ಟು ವೇಕೆನ್ಸೀಸ್ ಇದೆ ನಿಮ್ಮಲ್ಲಿ? ನಮಗೆ 15,000 ವೇಕೆನ್ಸೀಸ್ ಇದೆ. 15,000? ಇದು ಸರಿ. ಹಾಗಾದರೆ 15,000ಗೆ ನೀವು ಎಷ್ಟು ಅಪ್ಲಿಕೇಶನ್ ರಿಸೀವ್ ಮಾಡ್ಕೊಂಡಿದ್ದೀರಾ ಇವತ್ತು? ಈಗ ಆಲ್ರೆಡಿ ಒಂದು 200 ಫಿಮೇಲ್ಸ್ ರೆಡಿ ಆಗಿದೆ. 600 ಮೇಲ್ಸ್ ಬಂದಿದೆ. ಹೌದಾ? ಏನೇನು ಸ್ಯಾಲ್ರಿ, ಯಾವ್ಯಾವ ಕ್ವಾಲಿಫಿಕೇಷನ್ಗೆ ನೀವು ಅಪಾಯಿಂಟ್ ಮಾಡ್ಕೊಳ್ತೀರಿ? ಕ್ವಾಲಿಫಿಕೇಷನ್ ಬಂದ್ಬಿಟ್ಟು SLC, PUC, ITI, ಡಿಗ್ರಿ, ಡಿಪ್ಲೊಮೊ ಎಲ್ಲದನ್ನೂ ತೊಗೊತೀರಿ. ಲೇಡೀಸ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇರೋದು ನಾವು. ಓಕೆನಾ? ನಮ್ಮದು ಬಂದ್ಬಿಟ್ಟು ಕ್ವಾಲಿಟಿ ಚೆಕಿಂಗು ಮತ್ತು ಆಪ್ರೇಟರ್ಸು ಮತ್ತು ಫಿಕ್ಸಿಂಗು ಈ ಥರ ಡಿಪಾರ್ಟ್ಮೆಂಟ್ ಇರುತ್ತೆ. ಫೋಕ್ಸ್ಕಾನ್ ಕಂಪನಿ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗೆ ನಾವು ಮ್ಯಾನ್ ಪವರ್ ತೊಗೊತಾ ಇರೋದು. ಕಂಪ್ನಿದಲ್ಲಿ ಬಂದ್ಬಿಟ್ಟು ಫುಡ್ ಫ್ರೀ ಇರುತ್ತೆ ಮತ್ತು ಟ್ರಾನ್ಸ್ಪೋರ್ಟೇಷನ್ ಫ್ರೀ ಇರುತ್ತೆ ಮತ್ತು ಕಂಪ್ನಿ ಕಡೆಯಿಂದ ಅಕಾಮಿಡೇಷನ್ ಕೂಡ ಫ್ರೀ ಇರುತ್ತೆ. ಅದರಿಂದ ರೆಡಿ ಆಗ್ತಾ ಇದೆ. ಏನು ಪೇಮೆಂಟ್ ಏನು ಕೊಡ್ತೀನಿ? ಪೇಮೆಂಟ್ ಬಂದ್ಬಿಟ್ಟು ಎಲ್ಲ ಕಟ್ಟಾಗಿ ಆಗುತ್ತೆ. ಅರೌಂಡ್ 20ವರೆಗೂ ಪೇಮೆಂಟ್ ಸಿಗುತ್ತೆ. ಹೌದಾ? ಸರಿ, ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕ್ಯಾಬ್ ಎಲ್ಲೆಲ್ಲಿ ಸರ್ವಿಸ್ ಕೊಡ್ತೀರಾ ನೀವು? ಕ್ಯಾಬ್ ಕಂಪ್ನಿ ದೊಡ್ಡಬಳ್ಳಾಪುರದಿಂದ 60 ಕಿಲೋಮೀಟರ್ ಇರುತ್ತೆ. ಸಿಟಿ ಫುಲ್ ಇರುತ್ತೆ. ದೊಡ್ಡಬಳ್ಳಾಪುರದಿಂದ ಹೊಸಕೋಟೆ ಇರುತ್ತೆ, ಈ ಕಡೆ ಕೋಲಾರ ಇರುತ್ತೆ, ನರಸಾಪುರ ಇರುತ್ತೆ, ಚಿಕ್ಕಬಳ್ಳಾಪುರ ಇರುತ್ತೆ, ಈ ಕಡೆ ಗೌರಿಬಿದನೂರು, ಬಾಗೇಪಲ್ಲಿ ಏನಿರಲ್ಲ? ಬಾಗೇಪಲ್ಲಿ ಇದೆ. ಬಾಗೇಪಲ್ಲಿಂದ ಚಾಕುವೆಲು, ಚೇಳೂರು ತಾಲೂಕು, ಕಟ್ಟಕಡೆ ತಾಲೂಕು. ಬಾಗೇಪಲ್ಲಿಂದ ಡೈರೆಕ್ಟ್ ದೊಡ್ಡಬಳ್ಳಾಪುರ ರೂಟ್ ಇದೆಯಲ್ವಾ, ಆ ರೂಟ್ ಎಲ್ಲ ಇದೆ. ಬಾಗೇಪಲ್ಲಿಂದ ಚೇಳೂರು ಆ ಕಡೆ ಏನಿಲ್ಲ? ಆ ಕಡೆ ಇಲ್ಲ, ಈ ಕಡೆ ಬಾಗೇಪಲ್ಲಿಂದ ಈ ಕಡೆ ಇದೆ. ಅಲ್ಲೇನಾದ್ರು ಒಂದು 50 ಜನ ಬರೋಂಗಿದ್ರೆ ರೂಟ್ಗೆ ಮಾಡ್ತೀರಾ? ಓಕೆ, ಥ್ಯಾಂಕ್ ಯು. ಏನು ಪೇಮೆಂಟ್ ಏನು ಸಿಗುತ್ತೆ? ಪೇಮೆಂಟ್ 20,000 ಸಿಗುತ್ತೆ ಎಲ್ಲ ಕಟ್ಟಾಗಿ. ಹೌದಾ? ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ಯಾವ ಕಂಪ್ನಿ ಸರ್ ತಮ್ಮದು? ಹೌದಾ? ಎಷ್ಟು ವೇಕೆನ್ಸೀಸ್ ಎಷ್ಟಿದೆ ಸರ್? 700 ಎಷ್ಟು ಅಪ್ಲಿಕೇಶನ್ಸ್ ಬಂದಿದೆ ನಮಗೆ? 70 ಅಲ್ಲಿಗೆ 10% ಅಷ್ಟೇನಾ? ಅಲ್ಲ ಸರ್, 500 ಎಷ್ಟು ನಿಮ್ಮ ವೇಕೆನ್ಸಿ ಇರೋದು ಎಷ್ಟು? 700ಗೆ 70 ಅಪ್ಲಿಕೇಶನ್ ಅಷ್ಟೇನಾ ಬಂದಿರೋದು? ಹೌದಾ? ಹಾಂ, ಓಕೆ ಓಕೆ, ಥ್ಯಾಂಕ್ ಯು ಸರ್. ನೋಡಿ, HDP ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಲಿಮಿಟೆಡ್ ಅಂತ ಅಂದ್ಬಿಟ್ಟು ನಮ್ಮ ಇವರಿದ್ದಾರೆ. ಸರ್ ತಮ್ಮ ಹೆಸರು? ಶಿವರಾಮ್ ಅಂತ. ಹಾಂ, ಏನು ಸರ್ ಇವತ್ತು ಎಷ್ಟು ನಿಮಗೆ ವೇಕೆನ್ಸೀಸ್ ಇದೆ ನಮ್ಮ ಇದಕ್ಕೆ? ನಮ್ಮಲ್ಲಿ 50 ರಿಕ್ವೈರ್ಮೆಂಟ್ಸ್ ಇತ್ತು. ಸೊ ಒಂದು 60 ಕ್ಯಾಂಡಿಡೇಟ್ಸ್ ವಾಕಿನ್ ಆಗಿದ್ದಾರೆ. 30 ಕ್ಯಾಂಡಿಡೇಟ್ಸ್ ಶಾರ್ಟ್ ಲಿಸ್ಟ್. ಹೌದಾ? ಏನು ಇವಾಗಲೇ ಅಪಾಯಿಂಟ್ ಆರ್ಡರ್ ಕೊಟ್ಟಿದ್ದೀರಾ? ಅಪಾಯಿಂಟ್ ಮಾಡಿದ್ರೆ ಕಾಲ್ ಫಾರ್ ಒನ್ ಮೋರ್ ರೌಂಡ್ ಆಫ್ ಟೆಸ್ಟ್ ಎಲ್ಲ ಇರುತ್ತೆ. ಕ್ಲಿಯರ್. ಓಕೆ, ಥ್ಯಾಂಕ್ ಯು. ಹಾಗಾದರೆ ಎಲ್ಲ ಫುಲ್ ಫಿಲ್ಲಂಗ್ ಆಗುತ್ತೆ ನಿಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿ ಯಾವ ರೀತಿ ಮಳಿಗೆಗಳನ್ನ ಕೊಟ್ಟಿದ್ದಾರೆ ಏನು ಅಂತ. ಸುಮಾರು ಮಳಿಗೆಗಳು ಇನ್ನು ಬೆಳಗ್ಗೆ ಎಲ್ಲ ಸುಮಾರು ಇತ್ತು, ಈಗೆಲ್ಲ ಹೊರಡಿದೆ ಅಂತ ಕಾಣಿಸುತ್ತೆ. ನೋಡಿ, ಈಗ ಇಲ್ಲೊಂದು ಕಂಪ್ನಿ ಇದೆ. ಈ ಕಂಪ್ನಿನ ನಾವು ಇಂಟರ್ವ್ಯೂ ಮಾಡೋಣ ವೀಕ್ಷಕರೇ, ನೋಡೋಣ ಈಗ. ನಮಸ್ಕಾರ. ತಮ್ಮ ಕಂಪ್ನಿ ಹೆಸರು ಸರ್? ಹೌದಾ? ಎಷ್ಟು ವೇಕೆನ್ಸೀಸ್ ಇದೆ ಸರ್?
150 ಎಲ್ಲ ಫುಲ್ ಆಗಿದೆಯಾ? ಇಲ್ಲ ಮಾಡ್ತೀವಿ. ಅಲ್ಲ, ಎಷ್ಟು ಅಪ್ಲಿಕೇಶನ್ಸ್ ಎಷ್ಟು ಬಂದಿದೆ? ಈಗ ಒಂದು 70 ಬಂದಿದೆ. ಹೌದಾ? 70ಗೆ ಇವತ್ತು ಅಪಾಯಿಂಟ್ ಆರ್ಡರ್ ಎಷ್ಟು ಜನಕ್ಕೆ ಕೊಟ್ಟಿದ್ದಾರೆ? ಅದನ್ನು ನಮ್ಮ ಗ್ರೂಪ್ ಎಲ್ಲ ಟೀಮ್ ಡಿಸ್ಕಸ್ ಮಾಡಿ ಡಿಸೈಡ್ ಆಗಿ. ಸ್ಕಿಲ್ಡ್ ಬಂದಿದೆಯಾ? ಪರವಾಗಿಲ್ಲ, ಎಲ್ಲ ಸ್ಕಿಲ್ಡೇ ಇದ್ದಾರಾ? ಸ್ಕಿಲ್ ಇದೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿ, ಈಗ ಮುತ್ತೂಟ್ ಫೈನಾನ್ಸ್ ಕಾರ್ಪೊರೇಷನ್ ಅಂತಂದ್ಬಿಟ್ಟು ಲಿಮಿಟೆಡ್ ಅಂತಂದ್ಬಿಟ್ಟು ಒಂದು ಕಂಪ್ನಿ ಇದೆ, ಫಿನ್ಕಾರ್ಪ್ ಅಂತ ನೋಡಿ. ಪ್ರೈವೇಟ್ ಲಿಮಿಟೆಡ್. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಸರ್? ಸರ್ ನನ್ನ ಹೆಸರು ಅರ್ಜುನ್ ಅಂತ. ಹಾಂ. ಸೊ ಇವತ್ತು ಉದ್ಯೋಗ ಮೇಳ ನಡೀತಿದೆ ದೇವನಹಳ್ಳಿನಲ್ಲಿ. ನಮ್ಮದು ಮುತ್ತೂಟ್ ಫಿನ್ಕಾರ್ಪ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪನಿ. ಎಷ್ಟು ವೇಕೆನ್ಸೀಸ್ ಇದೆ ಸರ್? ಸರ್ ನಮ್ಮಲ್ಲಿ 100+ ಇದೆ. ಕರ್ನಾಟಕ ಸುತ್ತಮುತ್ತ ಕರ್ನಾಟಕ ಸುತ್ತಲೂ ಇದೆ. ಬಟ್ ಬೆಂಗಳೂರು ಗ್ರಾಮಾಂತರದಲ್ಲಿ ಸ್ವಲ್ಪ ವೇಕೆನ್ಸೀಸ್ ಇತ್ತು. ಸಿಟಿನಲ್ಲಿ ಅಂದರೆ ಯಲಹಂಕ ಸೈಡು ತುಂಬ ಜಾಸ್ತಿ ಇತ್ತು. ಸೊ ಅರೌಂಡ್ ನಮಗೆ 100+ ವೇಕೆನ್ಸೀಸ್ ಇತ್ತು. ಸೊ ಅದಕ್ಕೋಸ್ಕರ ನಾವು ಉದ್ಯೋಗ ಮೇಳದಲ್ಲಿ ರಿಜಿಸ್ಟರ್ ಮಾಡಿ ಮಾರ್ನಿಂಗ್ ನಾವು 9ಗೆ. ಈಗ ಎಷ್ಟು ಅಪ್ಲಿಕೇಶನ್ಸ್ ಎಷ್ಟು ಬಂದಿದೆ ಸರ್? ಅರೌಂಡ್ ನಮಗೆ 38 ಬಂದಿದೆ ಇವಾಗ. ಅಷ್ಟೇನಾ? ಕಮ್ಮಿ ಆಯ್ತಲ್ಲ? ಬಂದಿದೆ. ಹಾಂ. ಸೊ 38 ಶಾರ್ಟ್ ಲಿಸ್ಟ್ ಆಗಿರೋದು. ಪಾಸಿಟಿವ್ ರಿಸಲ್ಟ್ ಬಂದಿರೋದು. ಅರೌಂಡ್ ನಮಗೊಂದು 80 ಅಪ್ಲಿಕೇಶನ್ಸ್ವರೆಗೂ ನಮಗೆ ಬಂದಿದೆ. ಹೌದಾ? ಈಗ ಅಪಾಯಿಂಟ್ ಆರ್ಡ್ರು ಇವತ್ತೇ ಕೊಡ್ತೀರಾ ಅವ್ರಿಗೆ? ಇಲ್ಲ, ಅದು ಹೇಗೆ ಅಂದರೆ ಫಸ್ಟ್ ರೌಂಡ್ ಆಗಿದೆ. ಸೆಕೆಂಡ್ ರೌಂಡ್ ನಾವು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ತೀವಿ. ಅವ್ರ ಮಾರ್ಕ್ಸ್ ಕಾರ್ಡ್ಸ್ ಆಗಿರ್ಬೋದು, ಅವ್ರ ಎಕ್ಸ್ಪೀರಿಯನ್ಸ್ ಲೆಟರ್ ಆಗಿರ್ಬೋದು, ಇದನ್ನೆಲ್ಲ ಚೆಕ್ ಮಾಡ್ತೀವಿ. ಅದಾದಮೇಲೆ ನಾವು 1 to 1 ಆದಮೇಲೆ ನಾವು ಪ್ರೋಸೆಸ್ ಓಕೆ. ಸೊ ಈ ಥರ ಮಾತಾಡ್ತೀನಿ, ಏನಾರು ಮಾತಾಡ್ತೀನಿ. ಆ್ಯಕ್ಚುಲಿ ನಾವು ಮುತ್ತೂಟ್ ಫಿನ್ಕಾರ್ಪಿಂದ ಆಲ್ಮೋಸ್ಟು 105 ರೆಸ್ಯೂಮ್ಸ್ ಅಂದರೆ ಕ್ಯಾಂಡಿಡೇಟ್ಸ್ ನಾವು ಇಂಟರ್ವ್ಯೂ ಮಾಡಿದ್ದೀವಿ. ಔಟ್ ಆಫ್ ದಟ್ ನಾವು 35 ಶಾರ್ಟ್ ಲಿಸ್ಟ್ ಮಾಡಿದ್ದೀವಿ. ಶಾರ್ಟ್ ಲಿಸ್ಟ್ ಮಾಡಿದಾದಮೇಲೆ ನಮ್ಮದು ಜಾಯ್ನಿಂಗ್ ಪ್ರೋಸೆಸ್ ಇರುತ್ತೆ. ಫಸ್ಟು ಡಾಕ್ಯುಮೆಂಟ್ ವೆರಿಫೈ ಮಾಡಬೇಕು. ಡಾಕ್ಯುಮೆಂಟ್ ವೆರಿಫೈ ಮಾಡಿದಾದಮೇಲೆ ನೆಕ್ಸ್ಟ್ ಜಾಯ್ನಿಂಗ್ ಪ್ರೋಸೆಸ್ ಸ್ಟಾರ್ಟ್ ಮಾಡ್ತೀವಿ. ನಾವು ಏನು ಈ 38 ಶಾರ್ಟ್ ಲಿಸ್ಟ್ ಆಗಿದ್ದಾರೆ ಅದರದ್ದು ನಾವು ಒನ್ಸು ಆನ್ ಬೋರ್ಡ್ ಆದಮೇಲೆ ಏನೆಲ್ಲ ಡಿಗ್ರಿ ಕ್ವಾಲಿಫಿಕೇಷನ್? ಎಸ್, ಡಿಗ್ರಿ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ಡ್ ಇದ್ದಾರೆ, ಅದರಲ್ಲಿ ಫ್ರೆಷರು ಇದ್ದಾರೆ. ಸೊ 38 ಏನು ಆನ್ ಏನು ಪೇಮೆಂಟ್ ಅಮೌಂಟ್ ಏನು ಕೊಡ್ತೀರಾ? ಪೇಮೆಂಟ್ ಏನು? ಮಿನಿಮಮ್ ಸ್ಯಾಲ್ರಿ ಸ್ಟಾರ್ಟಿಂಗ್ ಫ್ರಮ್ 15,000 25,000 35,000 ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್ಗಿಂತ ಎಷ್ಟು? ಎಸ್, ಓಕೆ, ಕೊಡ್ತೀರಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಈ ಜಿಲ್ಲಾ ಮಟ್ಟದ ಉದ್ಯೋಗ ಮೇಳ, ಇದು ಬೃಹತ್ ಉದ್ಯೋಗ ಮೇಳ ಆಗಿದೆ. ಈಗ ನಮ್ಮ ಮಾನ್ಯ ಸಚಿವರು ಆಗಮಿಸಿದ್ದಾರೆ. ಈಗ ಒಂದು ಸಮಾರಂಭವನ್ನು ಮಾಡುತ್ತಾ ಸಮಾರಂಭದಲ್ಲಿ ಎಷ್ಟು ಜನಕ್ಕೆ ಉದ್ಯೋಗ ಸಿಕ್ಕಿದೆ ಅಂತಂದ್ಬಿಟ್ಟು ಈಗ ಸಮಾರಂಭದಲ್ಲಿ ಸಿಕ್ಕಿರುವವರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ನ ಇಶ್ಯೂ ಮಾಡ್ಬೋದು ವೀಕ್ಷಕರೇ. ಈಗ ನೋಡೋಣ. ಮಹೇಶ ಪಟ್ಟಿ ಪ್ಯಾಕೆಟ್
ಯಾವುದು ಖಾಲಿಲ್ಲ ಇದು. ಇವತ್ತು ಉದ್ಯೋಗವನ್ನು ನೀಡಿದ್ದಾರೆ, ನೀಡುವಂಥ ಪಟ್ಟಿನೂ ಕೂಡ ಮಾಡಿದ್ದಾರೆ. ಹಾಗೆ ಭಾಳಷ್ಟು ಜನ ಇವತ್ತು ಅಟೆಂಡ್ ಮಾಡಿರ್ತಕ್ಕಂಥ ವಿಚಾರವನ್ನು ನಮ್ಮ ಮಾನ್ಯ ಮಂತ್ರಿಗಳು ಮತ್ತು ಜಿಲ್ಲಾಧಿಕಾರಿಗಳು ನಮ್ಮ ಅಧಿಕಾರಿಗಳ ಇದ್ರ ಬಗ್ಗೆ ಅನೌನ್ಸ್ ಮಾಡ್ತಾರೆ. ಭಾಳ ವಿಶೇಷವಾದ ಒಂದು ಕಾರ್ಯಕ್ರಮ. ಜಿಲ್ಲಾ ಮಟ್ಟದ ಎಲ್ಲ ಜನಪ್ರತಿನಿಧಿಗಳ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ಸುಮಾರು ಕಳೆದ 15 ದಿನದಿಂದ ಮಾಡುವಂಥ ಶ್ರಮ ಭಾಳ ಅಚ್ಚುಕಟ್ಟಾಗಿದೆ. ಭಾಳಷ್ಟು ಜನ ತಂದೆ ತಾಯಿ ಜೊತೆಯಲ್ಲಿ ಇವತ್ತು ಮಕ್ಕಳು ಬಂದು ಇವತ್ತು ಎಲ್ಲ ಕಂಪನಿಗಳ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ಯಾವುದು ಎಲಿಜಿಬಲ್ಲು ತಮಗೆ ಉದ್ಯೋಗ ತಕ್ಕಂತೆ ಆಗ್ತಕ್ಕಂಥ ಹುದ್ದೆಯ ಬಗ್ಗೆ ಅವರು ಇಂಟರ್ವ್ಯೂನಲ್ಲಿ ಭಾಗವಹಿಸಿದ್ದಾರೆ. ಭಾಳಷ್ಟು ಜನ ಆಯ್ಕೆಯಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಈ ಒಂದು ಸಮಾರಂಭವನ್ನು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಿದಂಥ ಎಂಪ್ಲಾಯರ್ಸ್, ಉದ್ಯೋಗ ಕೊಡ್ತಕ್ಕಂಥ ಏನು ನಮ್ಮ ಕಂಪ್ನೀಸ್ ಇದೆ, ಆ ಕಂಪ್ನಿ HR ಗಳು, ಮ್ಯಾನೇಜರ್ಸು, MDಗಳು ತಾವೆಲ್ಲ ಇದ್ದೀರಿ. ಅವ್ರಿಗೆಲ್ಲ ಒಂದು ಆನರ್ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ನಮ್ಮ ಮಾನ್ಯ ಮಂತ್ರಿಗಳು ಇಟ್ಕೋಬೇಕು ಸಾಯಂಕಾಲ 5 ಗಂಟೆಗೆ ಅಂತ ಹೇಳಿದ ಒಂದು ಆದೇಶದ ಮೇರೆಗೆ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಒಂದು ಆನರ್ ಮಾಡ್ತಕ್ಕಂಥದ್ದು. ಅದಕ್ಕೆ ಮೊದಲು ಯಾರು ಭಾಳಷ್ಟು ಮಕ್ಕಳು ಇವತ್ತು ಆಫರ್ ಲೆಟರ್ಗಳನ್ನು ಮಾನ್ಯ ಮಂತ್ರಿಗಳಿಂದ ಕೊಡಿಸುವಂಥ ಒಂದು ಕಾರ್ಯವನ್ನು ನಾವು ಈ ಕಾರ್ಯಕ್ರಮದಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಈ ವಿಚಾರವಾಗಿ ಏನು ಕಾರ್ಯಕ್ರಮ ನಡೆಯಿತು ಮತ್ತು ಇದಕ್ಕೆ ಯಾವ್ಯಾವ ಕಂಪ್ನೀಸ್ ಭಾಗವಹಿಸಿದ್ದು ಮತ್ತು ಎಷ್ಟು ಜನಕ್ಕೆ ನಾವು ಉದ್ಯೋಗ ನೀಡಿದ್ದೇವೆ ಅನ್ನೋ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ಶ್ರೀಯುತ ಶಿವಶಂಕರ್ ಸಾಹೇಬರು IAS ಭಾಳಷ್ಟು ಶ್ರಮಪಟ್ಟು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಯಶಸ್ವಿಗೆ ಕಾರಣಕರ್ತರಾಗಿದ್ದಾರೆ. ಶ್ರೀಯುತರು ಈ ವೇದಿಕೆಯನ್ನು ಹಂಚ್ಕೋಬೇಕು ಅಂತ ಹೇಳಿ ಮಾತಾಡಬೇಕು ಅಂತ ಹೇಳಿ ಅವರನ್ನು ಕೋರ್ತೀನಿ. ಎಲ್ರಿಗೂ ನಮಸ್ಕಾರ. ಈ ಒಂದು ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ KH ಮುನಿಯಪ್ಪ ಸಾಹೇಬ್ರೆ, ಹಾಗೂ ನನ್ನ ಸಹೋದ್ಯೋಗಿ ಡಾಕ್ಟರ್ ಅನುರಾಧ ಅವರೇ, ರಾಜಣ್ಣ ಅವರೇ, ಮಂಜುನಾಥ್ ಅವರೇ, ಹಾಗೂ ಎಲ್ಲ ಹಿರಿಯ ಅಧಿಕಾರಿಗಳೇ ಹಾಗೂ ಜನಪ್ರತಿನಿಧಿಗಳೇ, ಮತ್ತು ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಕಂಪನಿಯ ಮುಖ್ಯಸ್ಥರು ಅಥವಾ HR ಹೆಡ್ಸ್ ಹಾಗೂ ನಡೆದಿರ್ತಕ್ಕಂಥ ಎಲ್ಲ ಉದ್ಯೋಗಾಕಾಂಕ್ಷಿಗಳೇ, ಮತ್ತು ಈ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಎಲ್ಲ ಅಧ್ಯಾಪಕ ವರ್ಗದವರು ಹಾಗೂ ವಾಲಂಟಿಯರ್ಸ್ ಅವರೇ, ಈ ಒಂದು ಕಾರ್ಯಕ್ರಮ ಈಗಾಗಲೇ ರಮೇಶ್ ಹೇಳಿದಾಗೆ ಸುಮಾರು 1 ತಿಂಗಳ ಹಿಂದೆ ನಾವು ಲಾಂಚ್ ಮಾಡಿದ್ವಿ. ನಮ್ಮ ಜಿಲ್ಲೆಯ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗವನ್ನು ನೀಡಬೇಕು, ಭಾಳಷ್ಟು ಕಂಪ್ನಿಗಳನ್ನು ನಾವು ಒಂದೇ ಸೂರಿನಡಿ ಕರೆತರಬೇಕು ಅನ್ನೋ ಒಂದು ಉದ್ದೇಶದಿಂದ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ನಿರ್ದೇಶನದ ಮೇರೆಗೆ ಎಂಟೈರ್ ನಮ್ಮ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾಡಳಿತದ ಎಲ್ಲ ಅಧಿಕಾರಿಗಳು ಶ್ರಮವಹಿಸಿ ಈ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿದ್ವು. ಇವತ್ತು ಬೆಳಿಗ್ಗೆ ಇನಾಗ್ರಲ್ ಸಮಾರಂಭಕ್ಕೆ ನಾನು ಮತ್ತು CO ರವರು ಇರಲಿಕ್ಕಾಗಲಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳು ನೆಲಮಂಗಲ ಮುಖಾಂತರ ರಾಮನಗರ ಪ್ರವಾಸದಲ್ಲಿದ್ದರು, ಹಾಗಾಗಿ ನಾವು ಅಲ್ಲಿಗೆ ಹೋಗಬೇಕಾಗಿ ಬಂತು. ಸೊ ಬೆಳಿಗ್ಗೆ ನಾವು ಇರಲಿಕ್ಕಾಗಲಿಲ್ಲ. ಬಟ್ ಅದನ್ನು ಮುಗಿಸಿ ಸುಮಾರು 12 ಗಂಟೆಯಿಂದ 3 ಗಂಟೆ ತನಕ ಇಲ್ಲಿ ಬಂದು ಎಲ್ಲ ಏನೇನು ಆಗ್ತಾಯಿದೆ ಉಸ್ತುವಾರಿಯನ್ನು ವಹಿಸಿ ಮತ್ತೆ ಹೋಗಿ ನಾವು ಈಗ ವಾಪಸ್ ಬಂದಿದ್ವಿ. ನಮ್ಮ ಅನುಪಸ್ಥಿತಿಯಲ್ಲಿ ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಶ್ರಮವನ್ನು ವಹಿಸಿದ್ದಾರೆ. ಈ ದಿವಸ ನಮ್ಮ ಕರೆಗೆ ಹೋಗ್ಬಿಟ್ಟು ಎಲ್ಲ ಕಂಪನಿ ಸುಮಾರು 200 ಕಂಪನಿಗಳು ನೋಂದಣಿಯನ್ನು ಮಾಡಿಕೊಂಡಿದ್ರು. ಅದರಲ್ಲಿ ಈ ದಿನ 163 ಕಂಪನಿಯವರು ನಮ್ಮ ಕರೆಗೆ ಹೋಗೊಟ್ಟು ತಾವೆಲ್ಲರೂ ಇಲ್ಲಿಗೆ ಬಂದಿದ್ದೀರಿ. ಹಾಗೆ ಆನ್ಲೈನ್ ರಿಜಿಸ್ಟ್ರೇಷನಲ್ಲಿ ಸುಮಾರು 22,000ಕ್ಕಿಂತ ಹೆಚ್ಚು, ಐ ಥಿಂಕ್ ಇವತ್ತಿನ ಬೆಳಗಿನ ಫಿಗರ್ ಹೇಳಿದಾಗ 24,000 ಅಥವಾ 25,000 ಆಗಿದೆ. ಅಷ್ಟು ಅಭ್ಯರ್ಥಿಗಳು ಆನ್ಲೈನಲ್ಲಿ ನೋಂದಣಿಯನ್ನು ಮಾಡಿಕೊಂಡಿದ್ರು. ಬಟ್ ಕೆಲವೊಬ್ಬರು ಗೊತ್ತಿಲ್ಲದೆ ಅಥವಾ ಗೊತ್ತಿದ್ದು ಅವರು ಗ್ರ್ಯಾಜುಯೇಟ್ ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ ಆದರೆ 2 ಸರಿ 3 ಸಲ ನೋಂದಣಿ ಮಾಡೋಂಥ ಕೆಲವು ಡೂಪ್ಲಿಕೇಟ್ಸ್ ಇತ್ತು. ಕೆಲವೊಬ್ಬರು ಕೆಲಸದಲ್ಲಿರ್ತಾರೆ, ಕೆಲವೊಬ್ಬರು ವಿದ್ಯಾರ್ಥಿಗಳಿರ್ತಾರೆ, ಅವರು ಬಂದಿಲ್ಲ ಕೆಲವರು. ಸೊ ಸುಮಾರು
12,000 ಜನ ಇವತ್ತು ಇಲ್ಲಿ ಬಂದು ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದ್ದಾರೆ. ಇಟ್ಸ್ ಎ ಬಿಗ್ ನಂಬರ್. ನಮ್ಮ ಡಿಸ್ಟ್ರಿಕ್ಟ್ ಸೈಜ್ಗೆ ನಮ್ಮ ಜಿಲ್ಲೆ ಬೇರೆ ಜಿಲ್ಲೆಗಳಿಗೆ ಹೋಲಿಸಿದರೆ ಸ್ವಲ್ಪ ವಿಸ್ತೀರ್ಣದಲ್ಲಿ, ಭೌಗೋಳಿಕ ವಿಸ್ತೀರ್ಣದಲ್ಲಿ ಚಿಕ್ಕದಾದದ್ದು. ನಮ್ಮಲ್ಲಿ 4 ತಾಲೂಕುಗಳು ಮಾತ್ರ ಇದೆ. ನಮ್ಮ ಜನಸಂಖ್ಯೆ 2011ರ ಸೆನ್ಸಸ್ನಂತೆ ಸುಮಾರು 9 ಲಕ್ಷ. ಈಗ ಅದನ್ನು ಪ್ರೊಜೆಕ್ಟ್ ಮಾಡಿದ್ರೆ 12 ಲಕ್ಷ ಪಾಪ್ಯುಲೇಷನ್ ಇದೆ. ಸೊ ಇದರಲ್ಲಿ ಬೇರೆ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದ್ರೆ ನಮಗೆ ರೆಸ್ಪಾನ್ಸು ತುಂಬ ಚೆನ್ನಾಗಿತ್ತು. ನೋಂದಣಿ ಆಗಿದ್ದು 25,000, ಆಲ್ಮೋಸ್ಟ್ 50% ನಮ್ಮಲ್ಲಿ ಬಂದಿದ್ದಾರೆ ಇಲ್ಲಿ. ಸೊ ಅದರಲ್ಲಿ ನಾನು ಎಲ್ಲ ನಮ್ಮ ಎಂಪ್ಲಾಯರ್ಸ್ಗೆ ನಾನು ಐ ವುಡ್ ಲೈಕ್ ಟು ಥ್ಯಾಂಕ್ ಆನ್ ಬಿಹಾಫ್ ಆಫ್ ದಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್. ತಾವೆಲ್ಲರೂ ಮೊನ್ನೆ 3 ದಿವಸದಿಂದ ಒಂದು ಮೀಟಿಂಗ್ ಕರೆದಿದ್ವಿ, ಅಲ್ಲೂ ಕೂಡ ಬಂದು ಭಾಗವಹಿಸಿದ್ದೀರಿ. ಇವತ್ತು ಸಹ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಂದರೆ 163 ಕಂಪ್ನಿಗಳು ಭಾಗವಹಿಸಿದ್ದೀರಿ. ಸೊ ಅಂತಿಮವಾಗಿ ಅಲ್ಟಿಮೇಟ್ಲಿ ಈ ಒಂದು ಕಾರ್ಯಕ್ರಮದಿಂದ ನಮಗೆ ಏನು ವಾಪಸ್ ಬಂತು, ನಮ್ಮ ಜಿಲ್ಲೆಯ ಉದ್ಯೋಗಾಕಾಂಕ್ಷಿಗಳಿಗೆ ಎಷ್ಟು ಜನಕ್ಕೆ ನಾವು ಉದ್ಯೋಗ ಕೊಡಲಿಕ್ಕೆ ಆಯಿತು ಅನ್ನೋಂಥದ್ದು ನಮಗೆ ಬೇಕಾದಂಥದ್ದು, ಅಥವಾ ನಮ್ಮ ಸಾರ್ವಜನಿಕರು ಕೇಳೋಂಥದ್ದು, ಅಥವಾ ಉಸ್ತುವಾರಿ ಸಚಿವರ ಒಂದು ಇಂಗಿತ. ಅದರಲ್ಲಿ ಈ ರೆಸ್ಪಾನ್ಸ್ ಚೆನ್ನಾಗಿದೆ ಅಂತ ನಾನು ತಮ್ಮೆಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಕಂಪ್ನಿಗಳು ಸ್ಪಾಟ್ ಆಫರ್ ಅಂದರೆ ಇಲ್ಲೇ ಲೆಟ್ರನ್ನ ಕೊಟ್ಟಿರೋಂಥದ್ದು 1,097 ಕ್ಯಾಂಡಿಡೇಟ್ಸ್ಗಳಿಗೆ, 1,097. So I would like to thank all such companies, those who have taken a decision to give offer letter at the spot. ಸೊ 1,097ರಲ್ಲಿ 672 ಟೆಕ್ನಿಕಲ್ ಮತ್ತು 425 ನಾನ್ ಟೆಕ್ನಿಕಲ್ ಅಭ್ಯರ್ಥಿಗಳಿಗೆ ಸ್ಪಾಟ್ ಆಫರ್ನ ಕೊಟ್ಟಿದ್ದಾರೆ. ಮತ್ತು ನಾವು ಎಲ್ಲ ನಮ್ಮ ಎಂಪ್ಲಾಯರ್ಸ್ ಜೊತೆಗೆ ಚರ್ಚೆ ಮಾಡ್ತಾ ಇದ್ವಿ. ಕೆಲವೊಂದು ಕ್ವಾಲಿಫಿಕೇಷನ್ಗೆ ಸ್ಪಾಟ್ ಡಿಸಿಷನ್ಸ್ನ ತೆಗೆದುಕೊಳ್ತಾರೆ. ಕೆಲವೊಂದು ಹೈಯರ್ ಲೆವೆಲ್ ಪೋಸ್ಟ್ಗಳಿಗೆ ಅಲ್ಲಿ 1, 2, 3ನೇ ರೌಂಡ್ ಸುತ್ತಿನ ಇಂಟರ್ವ್ಯೂಸ್ ಇರುತ್ತೆ. ಅಲ್ಲಿ ಕೆಲವೊಬ್ಬರಿಗೆ ರಿಟರ್ನ್ ಇರುತ್ತೆ, ಕೆಲವೊಬ್ಬರಿಗೆ ಇಂಟರ್ವ್ಯೂ ಇರುತ್ತೆ, ಅವ್ರ ಪ್ಯಾನಲ್ನ ಫೇಸ್ ಮಾಡಬೇಕಾಗಿ ಬರುತ್ತೆ. ಅವ್ರಿಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಸೊ ಇಲ್ಲಿ ನೋಡಿ ಅಭ್ಯರ್ಥಿಗಳು ನೋಡಿದಾಗ ಅವರ ಎಕ್ಸ್ಪೀರಿಯನ್ಸ್ ಮತ್ತು ಅವರ ಎಜುಕೇಷನ್ ಕ್ವಾಲಿಫಿಕೇಷನ್ನ ತೆಗೆದುಕೊಂಡು ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಸೊ ಅಂಥದ್ದು ಸುಮಾರು 3,500 ಕ್ಯಾಂಡಿಡೇಟ್ಗಳನ್ನ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. ಸೊ 3,500 ಕ್ಯಾಂಡಿಡೇಟ್ಗಳಿಗೆ ನೆಕ್ಸ್ಟ್ ಕೆಲವೊಂದು ವಾರಗಳಲ್ಲಿ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀವಿ, ಮ್ಯಾಕ್ಸಿಮಮ್ ಒಂದು 2 to 3 ವೀಕ್ಸ್ನಲ್ಲಿ ಇಂಟರ್ವ್ಯೂ ಪ್ರೋಸೆಸ್ನ ಮುಗಿಸಿ ಅವ್ರಿಗೂ ಕೂಡ ಆಫರ್ ಲೆಟರ್ ಕೊಡಬೇಕು ಅಂತ ಅಂದ್ಬಿಟ್ಟು ನಾವು ಇಲ್ಲಿ ಹಾಜರಿರ್ತಕ್ಕಂಥ ಎಲ್ಲ ಕಂಪನಿಯ ಮುಖ್ಯಸ್ಥರಿಗೆ ಭಾಳಷ್ಟು ಜನ ಹೊರಟಿದ್ದಾರೆ, ಟೈಮ್ ಆಗಿದೆ ಅಂತ. ಮತ್ತು ನಾವು ನಮ್ಮ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಮುಖಾಂತರ ಅವ್ರ ಜೊತೆಗೆ ಮೀಟಿಂಗ್ ಮಾಡಿ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ತೇವೆ. ಅಂದರೆ ಒಟ್ಟಾರೆ ಸುಮಾರು 3,500 ಶಾರ್ಟ್ ಲಿಸ್ಟ್ ಆಗಿರೋಂಥದ್ದು ಮತ್ತು 1,097 ಸ್ಪಾಟ್ ಲೆಟರ್ ಕೊಟ್ಟಿರೋಂಥದ್ದು. ಅಲ್ಲಿಗೆ 4,600 ಆಗ್ತದೆ. ಸೊ ಆಲ್ಮೋಸ್ಟ್ 4,500 ಪ್ಲಸ್ ಕ್ಯಾಂಡಿಡೇಟ್ಸ್ಗೆ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ. ಅಂದರೆ 1,097 ನೇರ ಮತ್ತು 3,500 ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸಲ್ಲಿ ಅಟ್ಲೀಸ್ಟ್ ಒಂದು 75% ಆದರೂ ಕೂಡ 2,500ರಿಂದ 3,000 ಕ್ಯಾಂಡಿಡೇಟ್ಸ್ಗಳಿಗೆ ಉದ್ಯೋಗ ಖಾತ್ರಿಯಾಗಿ ಸಿಗ್ತದೆ. ಇದನ್ನು ನಾವು ಫಾಲೋ ಅಪ್ ಮಾಡ್ತೇವೆ. ಸೊ ಹಾಗಾಗಿ ತಾವೆಲ್ಲರೂ ಇಲ್ಲಿ ಭಾಗವಹಿಸಿ ಇದರ ಸದುಪಯೋಗವನ್ನು ಪಡ್ಕೊಂಡಿದ್ದೀರಿ. ಇದಕ್ಕೆ ಮುಖ್ಯ ಕಾರಣಕರ್ತರು ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು. ಅವ್ರಿಗೆ ತಾವೆಲ್ಲರೂ ಒಂದು ಜೋರಾದ ಚಪ್ಪಾಳೆಯ ಮೂಲಕ ಅಭಿನಂದನೆ ಸಲ್ಲಿಸಬೇಕು ಅಂತ ಕೇಳ್ತೇನೆ. ಸೊ ಹಾಗೆ ಇದು ಸಕ್ಸಸ್ ಆಗಲಿಕ್ಕೆ ಕಾರಣ ತಾವೆಲ್ಲರೂ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿಯನ್ನು ಮಾಡಿ ಬಂದಿದ್ದೀರಿ. ಮತ್ತು ಇದಕ್ಕೆ ಇನ್ನೂ ಹೆಚ್ಚಿನ ಕಾರಣೀಭೂತರು ಕಂಪನಿಯವರು. ಸೊ ನೀವು ಬಂದು ಸ್ಪಾಟ್ನಲ್ಲಿ ಡಿಸಿಷನ್ ತೆಗೆದುಕೊಂಡು ಇಲ್ಲಿ ಇಂಟರ್ವ್ಯೂ ಮಾಡಿ ನಮಗೆ ಈ ಆಫರ್ ಲೆಟರ್ ಕೊಡೋದು ಅಥವಾ ಶಾರ್ಟ್ ಲಿಸ್ಟ್ ಮಾಡಿದ್ದರಿಂದ ನಮ್ಮ ಜಿಲ್ಲೆಯ ಅಭ್ಯರ್ಥಿಗಳಿಗೆ ಉದ್ಯೋಗವನ್ನು ಪಡೆಯುವಂಥ ಒಂದು ಅವಕಾಶ ಸಿಕ್ಕಿದೆ. ತಮಗೆಲ್ಲರಿಗೂ ಜಿಲ್ಲಾಡಳಿತದ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸೊ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಡಾಕ್ಟರ್ ಅನುರಾಧ ಮೇಡಮ್ನವರು, ಜಿಲ್ಲಾ ಪಂಚಾಯತ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಭಾಳಷ್ಟು ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆಗೆ ಮತ್ತು ಮಾನ್ಯ ಮಂತ್ರಿಗಳ ಜೊತೆ ಹಲವಾರು ಸಭೆಗಳಲ್ಲಿ ಭಾಗವಹಿಸಿ ಇವತ್ತು ಈ ಯಶಸ್ಸಿಗೆ ಕಾರಣೀಭೂತರಾಗಿದ್ದರೆ ಶ್ರೀಮತಿ ಅನುರಾಧ ಮೇಡಮ್ನವರು ಈ ಒಂದು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೋರ್ತೇನೆ. ಎಲ್ರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಹಾಜರಿರುವಂಥ ಸನ್ಮಾನ್ಯ ಸಚಿವರೇ, ಜಿಲ್ಲಾಧಿಕಾರಿಗಳೇ, ಹಿರಿಯ ಅಧಿಕಾರಿಗಳೇ, ಜನಪ್ರತಿನಿಧಿಗಳೇ, ಸಹೋದ್ಯೋಗಿಗಳೇ ಹಾಗೂ ಎಸ್ಪೆಷಲಿ ಉದ್ಯಮಿದಾರರೇ, ಕಂಪನಿಯ ಮಾಲೀಕರೇ ಹಾಗೂ ವಿದ್ಯಾರ್ಥಿಗಳು ಮತ್ತು ಉದ್ಯೋಗಾಕಾಂಕ್ಷಿಗಳು ಮತ್ತು ಅವರ ಪೇರೆಂಟ್ಸ್, ಕೇರ್ ಟೇಕರ್ಸ್, ಗಾರ್ಡಿಯನ್ಸ್ ಯಾರು ಬಂದಿದ್ದಾರೋ ಇವರೆಲ್ಲರೂ ಮತ್ತು ಮಾಧ್ಯಮದವರೇ
ಈ ದಿನ ಇಷ್ಟೊತ್ತು ಜಿಲ್ಲಾಧಿಕಾರಿಗಳು ಎಷ್ಟು ಜನರಿಗೆ ನಾವು ಉದ್ಯೋಗಗಳನ್ನು ನೀಡಿದ್ದೇವೆ, ಎಷ್ಟು ಜನರಿಗೆ ಶಾರ್ಟ್ ಲಿಸ್ಟ್ ಮಾಡಿದ್ದೇವೆ ಇದನ್ನೆಲ್ಲ ಹೇಳಿದರು. ಆದರೆ ನಾನು ಇಲ್ಲಿ ಅಬ್ಸರ್ವ್ ಮಾಡಿದ ಒಂದು ಅಂಶ ಏನು ಅಂತಂದರೆ, ನೋಡಿ, ಈಗ ಯಾರಿಗೆ ಉದ್ಯೋಗ ಸಿಕ್ಕಿಲ್ಲ ಅಥವಾ ನಿಮಗೆ ಇಂಟರ್ವ್ಯೂ ನೀವು ಚೆನ್ನಾಗಿ ಮಾಡೋಕ್ಕಾಗಿಲ್ಲ, ನೀವು ಭ್ರಮನಿರಸನಗೊಳ್ಳೋದು ಬೇಡ ಅಥವಾ ನಿರಾಶರಾಗೋದು ಬೇಡ. ಯಾಕೆಂದರೆ ನೀವು ಈ ಇಂಟರ್ವ್ಯೂನ ಫೇಸ್ ಮಾಡೋದು ಸಹ ಒಂದು ಟ್ಯಾಲೆಂಟ್. ಅದಕ್ಕೂ ನಿಮಗೆ ಎಕ್ಸ್ಪೋಜರ್ ಸಿಕ್ಕಿದೆ ಈ ಒಂದು ಉದ್ಯೋಗ ಮೇಳದಿಂದ, ಈ ಬೃಹತ್ ಉದ್ಯೋಗ ಮೇಳದಿಂದ. ನಿಮಗೆ ಇಂಟರ್ವ್ಯೂ ಹೇಗೆ ಫೇಸ್ ಮಾಡಬೇಕು, ಇಂಟರ್ವ್ಯೂವರ್ ಏನು ಪ್ರಶ್ನೆಗಳನ್ನು ಕೇಳ್ತಾರೆ, ಅದಕ್ಕೆ ನಾನು ಹೇಗೆ ಉತ್ತರ ಕೊಡಬೇಕು ಅಂತ ನೀವು ಕಲ್ತಿದ್ದೀರಾ ಇವತ್ತು. ನಾನು ಕಂಡಂಗೆ ಭಾಳಷ್ಟು ಚಿಕ್ಕಬಳ್ಳಾಪುರದಿಂದ ಬಂದಿದ್ದಾರೆ ಉದ್ಯೋಗಾಕಾಂಕ್ಷಿಗಳು, ಮತ್ತು ಕೋಲಾರ, ಶಿಡ್ಲಘಟ್ಟ, ಮುಳ್ಬಾಗಿಲು, ದೊಡ್ಡಬಳ್ಳಾಪುರ, ಕೆಲವರು ತುಮಕೂರಿಂದ ಸಹ ಬಂದಿದ್ದಾರೆ ಇಲ್ಲಿಗೆ ಇವತ್ತು ಉದ್ಯೋಗ ಮೇಳಕ್ಕೆ. ಇಲ್ಲಾಂದರೆ ಈ ಉದ್ಯೋಗ ಮೇಳ ಅಲ್ಲದೇ ಇದ್ದರೆ ನೀವು ಈ ಇಂಟರ್ವ್ಯೂ ಎಕ್ಸ್ಪೋಜರ್ ನಿಮಗೆ ಬೇಕಾಗಿದ್ದರೆ, ಈ ಇಂಟರ್ವ್ಯೂ ಹೇಗೆ ನಡೆಯುತ್ತೆ ಅಂತ ತಿಳ್ಕೊಬೇಕಾದ್ರೆ ನೀವು ಪ್ರತಿಯೊಂದು ಕಂಪನಿ ಬಾಗಿಲಿಗೆ ಹೋಗಬೇಕು, ಅವರನ್ನು ಕೇಳ್ಕೋಬೇಕು, ಅವರಿಗೆ ಅಪ್ಲಿಕೇಶನ್ ಕೊಡಬೇಕು, ಅಪಾಯಿಂಟ್ಮೆಂಟ್ ತೊಗೋಬೇಕು, ನಂತರ ನೀವು ಅವ್ರ ಹತ್ರ ಹೋಗಿ ಈ ಸಂದರ್ಶನನ ಫೇಸ್ ಮಾಡಬೇಕಾಗಿತ್ತು. ಆದರೆ ಸನ್ಮಾನ್ಯ ಸಚಿವರ ಆಶಯದಂತೆ ಅವರಿಗೆ ಇದ್ದಿದ್ದು ಒಂದು ಎಜುಕೇಷನ್ ಕೊಡಬೇಕು, ಅವರಿಗೆ ಮಕ್ಕಳಿಗೆ ಶಿಕ್ಷಣವನ್ನು ಒಳ್ಳೆ ರೀತಿಯಲ್ಲಿ ಕೊಡಬೇಕು. ಎರಡನೇದು, ಶಿಕ್ಷಣ ಪಡೆದಂಥ ಮಕ್ಕಳಿಗೆ ಅವರಿಗೆ ಸಲ್ಲಬೇಕಾದಂಥ ಉದ್ಯೋಗ ನಾವು ಕೊಡಿಸೋದಕ್ಕೆ ಪ್ರಯತ್ನ ಪಡಬೇಕು. ಈ ಎರಡು ಅವರ ಪ್ರಮುಖ ಧ್ಯೇಯಗಳಿತ್ತು. ಈ ಬೃಹತ್ ಉದ್ಯೋಗ ಮೇಳದಿಂದ ಉದ್ಯೋಗಾಕಾಂಕ್ಷಿಗಳಿಗೆ ಎಲ್ಲರಿಗೂ ನಾನು ಅಭಿನಂದನೆಗಳನ್ನ ತಿಳಿಸ್ತೇನೆ. ಅದೇ ರೀತಿ ಯಾರು ಇಂಟರ್ವ್ಯೂಯಲ್ಲಿ ನೀವು ಸಫಲರಾಗಿಲ್ಲ ಅವ್ರು ಇನ್ನೂ ಸಹ ಹೆಚ್ಚು ಪರಿಶ್ರಮ ಪಡಬೇಕು. ಮತ್ತು ನಿಮ್ಮ ಸ್ಕಿಲ್ಸ್ ಏನಿದೆ, ನೀವು ಕೆಲವರು ಬರೀ BCom BSc ಇವರು ಬಂದಿದ್ದೀರಾ, ಈಗ ನಿಮಗೆ ಗೊತ್ತಾಗಿರುತ್ತೆ ನಿಮಗೆ ಏನು ಕೇಳ್ತಾರೆ ಕಂಪ್ನಿಯವರು, ನಿಮ್ಮ ಸುತ್ತಮುತ್ತ ಇರುವಂಥ ಇಂಡಸ್ಟ್ರಿಯಲಿಸ್ಟ್ಗೆ ಏನು ಬೇಕು ಅಂತ. ಆ ನಿಟ್ಟಿನಲ್ಲಿ ನೀವು ಹೆಚ್ಚು ಕಾರ್ಯೋನ್ಮುಖರಾಗಬೇಕು. ಸೊ ಇಷ್ಟನ್ನು ಹೇಳಿ, ಈ ಯಶಸ್ಸಿಗೆ ಕಾರಣೀಭೂತರಾದಂತಹ ಸನ್ಮಾನ್ಯ ಸಚಿವರ ಮಾರ್ಗದರ್ಶನ ನೀಡಿದಂತೆ ನಾವು ನೋಡಿದ್ದೇವೆ. ಅವರು ಮೇಜರ್ ಆಗಿ ಇದಕ್ಕೆ ಕಾರಣೀಭೂತರು. ಅದರಂತೆ ಉದ್ಯಮಿದಾರರು, ಕಂಪನಿಯ ಮಾಲೀಕರು ಹಾಗೂ ನೀವು ಉದ್ಯೋಗಾಕಾಂಕ್ಷಿಗಳು, ಇವರೆಲ್ಲರಿಗೂ ನನ್ನ ಅಭಿನಂದನೆಗಳನ್ನ ತಿಳಿಸ್ತಾ ಜಿಲ್ಲಾಡಳಿತದ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ನಮಸ್ಕಾರ. ನಮ್ಮ ಡಿಗ್ರಿ ಕಾಲೇಜಿನ ಪ್ರಿನ್ಸಿಪಾಲ್ರು ವೇದಿಕೆ ದಯಮಾಡಿ ಬರಬೇಕು. ಜಿಲ್ಲಾ ಗ್ಯಾರಂಟಿ ಅಧ್ಯಕ್ಷ ಆದಂಥ ಗ್ಯಾರಂಟಿ ಕಾರ್ಯಕ್ರಮಗಳ ಅಧ್ಯಕ್ಷ ಅಂತ ರಾಜಣ್ಣವರು ಮಾತಾಡಬೇಕು ಅಂತ ಕೋರ್ತಾ ಇದ್ದಾರೆ. ಈ ದಿನ ಸಮಾರಂಭದಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ರಾಷ್ಟ್ರೀಯ ಮತ್ತು ರಾಜ್ಯದ ನಾಯಕರು, ಬಡವರ ಬಂಧು, ಕರ್ನಾಟಕ ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ KH ಮುನಿಯಪ್ಪನವರೇ, ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಈ ಪೂರ್ಣ ಜವಾಬ್ದಾರಿಯನ್ನು, ಉದ್ಯೋಗ ಮೇಳದ ಪೂರ್ಣ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಮಾನ್ಯ ಶ್ರೀ ಶಿವಶಂಕರ್ ಅವರೇ, ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಅನುರಾಧ ಮೇಡಮ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಜಿಲ್ಲಾ ಮಟ್ಟದ ಅಧಿಕಾರಿಗಳೇ, ನಮ್ಮ ತಾಲೂಕಿನ ಮುಖಂಡರೇ, ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಕಂಪ್ನಿಯ HROಗಳಿರ್ಬೋದು, MDಗಳಿರ್ಬೋದು, ಮ್ಯಾನೇಜರ್ಸ್ ಇರ್ತಕ್ಕಂಥ ಎಲ್ಲ ಮುಂಭಾಗದಲ್ಲಿ, ಮತ್ತು ಅಭ್ಯರ್ಥಿಗಳು, ಎಲ್ಲ ಇಲಾಖೆಯಿಂದ ಬಂದಿರತಕ್ಕಂಥ, ನಮ್ಮ ಜಿಲ್ಲೆಯ ಎಲ್ಲ ಇಲಾಖೆಯಿಂದ ಬಂದಿರತಕ್ಕಂಥವ್ರು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಕೂಡ ಇದ್ದೀರಿ. ಬೆಳಗ್ಗೆಯಿಂದಲೂ ಕೂಡ ಈ ಕಾರ್ಯಕ್ರಮ ಭಾಳ ಯಶಸ್ವಿ ಕಾರ್ಯಕ್ರಮ. ಇದೊಂದು ವೈಶಿಷ್ಟ್ಯವಾದ ನಾವೆಂದೂ ಕೂಡ ಇಂಥ ಕಾರ್ಯಕ್ರಮವನ್ನು ಇದುವರೆಗೂ ಕೂಡ ನಾವು ನೋಡಲಿಲ್ಲ. ನಿಜವಾಗ್ಲೂ ಕೂಡ ಅಂಥ ಒಳ್ಳೆ ಅದ್ಭುತವಾದ ಕಾರ್ಯಕ್ರಮ ಇದು. ಪಾಪ ಬೆಳಗ್ಗೆ ಇದ್ದರೆ ಅನೇಕ ಜನಗಳು ಪಾಪ ನಮ್ಮ ಮಂತ್ರಿಗಳ ಹತ್ರ ಹೋಗ್ತಾಯಿದ್ರು, ಅರ್ಜಿ ಹಿಡ್ಕೊಂಡು ಹೋಗ್ತಾಯಿದ್ರು, ಸ್ವಾಮಿ ನಮ್ಮೊಂದು ಕೆಲಸ ಕೊಡಿಸಿ,
ನನ್ನ ಮಗನ ಇಷ್ಟು ಓದಿದ್ದಾನೆ, ಡಿಗ್ರಿ ಮಾಡಿದ್ದಾನೆ, ಇಂಜಿನಿಯರ್ ಮಾಡಿದ್ದಾನೆ, ಇಂಥ ಏನಾದರೂ ಮಾಡಿ ಒಂದು ಕೆಲಸ ಕೊಡಿಸ್ಬೇಕಂತೇಳಿ ಮಂತ್ರಿಗಳ ಹತ್ರ, ನಮ್ಮ ಲೀಡ್ರ್ಗಳ ಹತ್ರ ಎಲ್ಲ ಬರ್ತಾಯಿದ್ರು ಅನೇಕ ಜನ. ಅವ್ರಿಗೆ ಹೇಳ್ತಾಯಿದ್ರು, ನಿಮ್ಮ ಸ್ಥಳದಲ್ಲೇ ಒಂದು ಕಾರ್ಯಕ್ರಮ ಮಾಡ್ತೀವಿ, ಅವತ್ತು 100 ಕಂಪ್ನಿಗಳು ಬರ್ತವೆ, ಅಲ್ಲೇ ನಿಮಗೆ ಉದ್ಯೋಗ ಕೊಡೋಂಥ ಅವಕಾಶ ಮಾಡಿಕೊಡ್ತೀವಿ, ಅದನ್ನೆಲ್ಲ ಕೂಡ ಸದುಪಯೋಗ ಮಾಡ್ಕೊಳ್ಳಿ ಅಂತೇಳಿ ಅಲ್ಲೇ ಹೇಳ್ತಾಯಿದ್ರು ಪಾಪ ಮಂತ್ರಿಗಳು. ಆ ಕಾರ್ಯಕ್ರಮವನ್ನು ಈ ದಿನ ಭಾಳ ಯಶಸ್ವಿಯಾಗಿ ಒಂದು ಮಂತ್ರಿಗಳ ನಿರ್ದೇಶನದ ಮೇಲೆ ನಡೆದಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಶ್ಲಾಘನೀಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ಈಗ ಹಿಂದೆ ನಾವೆಲ್ಲ ಕೇಳಿದ್ವಿ ಉದ್ಯೋಗಂ ಪುರುಷ ಲಕ್ಷಣಂ ಅಂತ. ಇವತ್ತು ಉದ್ಯೋಗ ನಿಜವಾಗ್ಲೂ ಕೂಡ ಎಲ್ಲರಿಗೂ ಅವಶ್ಯಕತೆ ಇರ್ತಕ್ಕಂಥ, ಪುರುಷರಿಗಿರ್ಬೋದು ಮಹಿಳೆಯರಿಗಿರ್ಬೋದು ಕೂಡ ಎಲ್ಲರಿಗೂ ಕೂಡ ಅವಶ್ಯಕತೆ ಇರ್ತಕ್ಕಂಥದ್ದು. ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅನೇಕ ಕಂಪ್ನಿಗಳು, ಫ್ಯಾಕ್ಟ್ರಿಗಳು ಮತ್ತು ಅನೇಕ ಇವೆಲ್ಲ ಕೂಡ ಬರ್ತಾ ಇರೋದರಿಂದ ಸ್ಥಳೀಯವಾಗಿ ಲೋಕಲ್ನವ್ರಿಗೆ ಜಿಲ್ಲೆಯವ್ರಿಗೆ ಕೂಡ ಅವಕಾಶ ಮಾಡಲೇಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ನಮ್ಮ ಮಂತ್ರಿಗಳು ಮಾಡಿರ್ತಕ್ಕಂಥ ಕಾರ್ಯಕ್ರಮ. ಅದರ ಜೊತೆಗೆ ನಮ್ಮ ಜಿಲ್ಲಾಧಿಕಾರಿಗಳು, CO ಮೇಡಮ್ ಅವರು, ಜಿಲ್ಲೆಯ ಎಲ್ಲ ಅಧಿಕಾರಿ ವರ್ಗದವರು ಕೂಡ ಕೈ ಜೋಡಿಸಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮಂತ್ರಿಗಳಿಗೆ, ವೇದಿಕೆ ಮೇಲೆ ಇರ್ತಕ್ಕಂಥವ್ರಿಗೆ, ಮುಂಭಾಗದಲ್ಲಿ ಇರ್ತಕ್ಕಂಥವ್ರಿಗೆ ಮತ್ತು ಕಂಪನಿಗಳಿಂದ ಬಂದಿರತಕ್ಕಂಥವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅನೇಕ ಧನ್ಯವಾದಗಳನ್ನು ತಿಳಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಬೆಳಗ್ಗೆಯಿಂದ ಒಂದು ಉದ್ಘಾಟನಾ ಕಾರ್ಯಕ್ರಮ ಮಾಡಿ ಈ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಚಾಲನೆ ಕೊಟ್ಟು ಎಲ್ಲ ನಮ್ಮ ಉದ್ಯೋಗ ಆಕಾಂಕ್ಷಿಗಳಿಗೆ ಉದ್ಯೋಗ ನೀಡಲಿಕ್ಕೆ ಸಹಕಾರ ನೀಡಿ ಉದ್ಯೋಗವನ್ನು ಸ್ಥಳದಲ್ಲಿ ನೀಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮಾನ್ಯ ಆಹಾರ ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರ ಸಚಿವರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂಥ ಶ್ರೀಯುತ KH ಮುನಿಯಪ್ಪ ಸಾಹೇಬರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೋರ್ತಾ ಇದ್ದೀನಿ. ಕಾರ್ಯಕ್ರಮವನ್ನು ಒಂದು ತಿಂಗಳ ಸತತ ಪ್ರಯತ್ನದಿಂದ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಕಾರ್ಯನಿರ್ವಹಣಾಧಿಕಾರಿಗಳು, ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು, ಒಟ್ಟಾರೆ ಕೈಗಾರಿಕೆ ಇಲಾಖೆಯ ಮುಖ್ಯಸ್ಥರು ಸಮೇತ ಸೇರಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸತತವಾಗಿ ಒಂದು ತಿಂಗಳ ಕೆಲಸವನ್ನು ಮಾಡಿದ ಫಲಿತಾಂಶ ಈ ದಿನ 163 ಕಂಪನಿಗಳು ಸೇರಿ ಒಂದು ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ. ಮೊಟ್ಟ ಮೊದಲನೇದಾಗಿ ಜಿಲ್ಲಾಡಳಿತಕ್ಕೆ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಎಲ್ಲ ಅಧಿಕಾರಿಗಳಿಗೂ, ಕೈಗಾರಿಕೆ ಇಲಾಖೆಯವರಿಗೂ ಕೂಡ ಅಭಿನಂದನೆಗಳನ್ನು ನಾವೆಲ್ಲರೂ ಸಲ್ಲಿಸೋಣ. ಅವರ ಕೃಷಿಯಿಂದ ಇದೊಂದು ಒಳ್ಳೆಯ ಕೆಲಸ ಆಗಿದೆ. ಅದೇ ರೀತಿ ಕಂಪನಿಗಳು ಸುಮಾರು 163 ಕಂಪನಿಗಳು ಭಾಗವಹಿಸಿ ಅವರು ಒಂದು ಪ್ರಯತ್ನವನ್ನು ಮಾಡಿ ಅವರು ಇಲ್ಲಿ ಬಂದು ಉಪಸ್ಥಿತರಿದ್ದು ಬೆಳಗ್ಗೆಯಿಂದ ಇಲ್ಲಿವರೆಗೂ ಕೂಡ ಅವರು ಇಂಟರ್ವ್ಯೂವನ್ನು ಮಾಡಿ ಒಂದಷ್ಟು ಜನಗಳನ್ನು ಆಯ್ಕೆ ಮಾಡಿದ್ದಾರೆ. ಆ ಕಂಪನಿಗಳಿಗೆಲ್ಲರಿಗೂ ಕೂಡ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸೋಣ. ಸುಮಾರು 4500 ಜನನ ಅವರು ಆಯ್ಕೆ ಮಾಡಿದ್ದಾರೆ. ಅದರಲ್ಲಿ ಈಗಾಗಲೇ 1097 ಜನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನು 3500 ಜನಕ್ಕೆ ಹಂತವಾಗಿ ಕೊಡುವಂಥ ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ.
ನಾನು ಒಂದೆರಡು ಮೂರು ಸಲಹೆಗಳನ್ನು ಜಿಲ್ಲಾಡಳಿತಕ್ಕೂ ಮತ್ತು ಕಂಪನಿಗಳಿಗೆ ಇಡಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ನಾನು ಜಿಲ್ಲಾಡಳಿತಕ್ಕೆ ಒಂದು ಸಲಹೆಯನ್ನು ಮಾಡಿದ್ದೇನೆ. 101 ಪಂಚಾಯಿತಿಗಳು ನಮ್ಮ ಗ್ರಾಮಾಂತರ ಜಿಲ್ಲೆ ನೆಲಮಂಗಲ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ, ಸುಮಾರು 2 ಲಕ್ಷ ಕುಟುಂಬಗಳಲ್ಲಿ ಸರ್ಕಾರಿ ಕೆಲಸ ಆಗಲಿ ಯಾವುದೋ ಒಂದು ಹುದ್ದೆಯಲ್ಲಿರೋರು ಎಷ್ಟು ಜನ, ಎಷ್ಟು ಕುಟುಂಬಗಳು, ಹುದ್ದೆಯಲ್ಲಿ ಇಲ್ಲದೆ ಇರೋರು ಎಷ್ಟು ಕುಟುಂಬಗಳು, ವಿದ್ಯಾವಂತ ಯುವಕ ಯುವತಿಯರು ಎಷ್ಟು ಜನ ಇದ್ದಾರೆ, ಏನೇನು ಕ್ವಾಲಿಫಿಕೇಷನ್ ಅನ್ನೋದು ಒಂದು ಸ್ಟ್ಯಾಟಿಸ್ಟಿಕ್ಸನ್ನು ನಾವು ತಯಾರು ಮಾಡಿದ್ರೆ ಕಂಪ್ನಿಗಳು ಸಂಪರ್ಕ ಮಾಡಿ, ನಮ್ಮ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಬಾಬು ಇದ್ದಾರೆ, ನಮ್ಮ ಸ್ಪೆಷಲ್ ಆಫೀಸರು ನಾಗರಾಜ್ ಅವರಿದ್ದಾರೆ, ಅವರು ವಿಶೇಷವಾಗಿ ಕೆಲಸವನ್ನು ತೆಗೆದುಕೊಂಡು ಈ ಕೆಲಸವನ್ನು ಮಾಡಲಿಕ್ಕೆ ಒಂದು ಅವಕಾಶ ಆಗ್ತದೆ. ನಾವು ಇದನ್ನು ವೈಜ್ಞಾನಿಕವಾಗಿ ತೀರ್ಮಾನ ತೆಗೆದುಕೊಳ್ಬೇಕು. ಆಯಿತು, ಅರ್ಜಿ ಬಂತು, ಸೆಲೆಕ್ಟ್ ಮಾಡಿದ್ವಿ, ಬಿಟ್ಟಿವಿ ಅಂತ. ನಿಮ್ಮ ಹತ್ರ ಡಾಟಾ ಬೇಸ್ ಈಗ ಪೂರ್ತಿ 25,000 ಜನದ್ದು ಯುವಕ ಯುವತಿಯರದು ಡಾಟಾ ಇದೆ. ಇದರಲ್ಲಿ ಜಿಲ್ಲೆಯ ಡಾಟಾವನ್ನು ತಯಾರು ಮಾಡಿ ಕೈಗಾರಿಕಾ ಉದ್ಯಮಗಳನ್ನು ಕರೆಸಿ ಅವ್ರಿಗೇನು ಬೇಕಾಗಿರ್ತದೆ, ಅವರೇನು ಆಫರ್ ಇಂಥದ್ದು ನಮಗೆ ಬೇಕು ಅಂತ ಹೇಳ್ತಾರೆ, ಅವ್ರಿಗೆ ಎಂಥ ಟ್ರೈನಿಂಗ್ ಕೊಡಬೇಕು ಅನ್ನೋದಕ್ಕೆ ನಾವು ಸರ್ಕಾರ ಮಾಡಬೇಕು. ಹಾಗೆ ಇದು ಫುಲ್ಫಿಲ್ ಆಗುತ್ತೆ. ಇವತ್ತು ಬರೆದ್ವಿ, ಸುಮಾರು 15,000 ಅರ್ಜಿ ಹಾಕ್ಕೊಂಡಿದ್ದಾರೆ. ಅವರೆಲ್ಲ ನಾನ್ ಗ್ರ್ಯಾಜುಯೇಟ್ಸು and non-technical. It is too difficult to select companies. Companies have technical force is required. At least 50% technical force and 50% non-technical. ಅದಕ್ಕೆ ನಾವು ಅನುವು ಮಾಡಿಕೊಡ್ಬೇಕು. ನಾವು ಲೈಸನ್ ಆಗಿ ಸರ್ಕಾರದಿಂದ ಟ್ರೈನಿಂಗ್ ಕೊಡಿಸ್ಬೇಕಾ? ಟ್ರೈನಿಂಗ್ ಕೊಡಿಸ್ಬೇಕು. ಯಾವ ಥರದ ಟ್ರೈನಿಂಗ್ ಕೊಡಬೇಕು? ಅಂತಹ ಟ್ರೈನಿಂಗ್ ಕೊಡಬೇಕು. ನಾವು ಈ ವಿಷನನ್ನು ಇವತ್ತು ಒಂದು ದಿನಕ್ಕೆ ಬಿಡೋಂಗಿಲ್ಲ. 1 ವರ್ಷದೊಳಗಡೆ ಕಂಪ್ಲೀಟ್ ಮಾಹಿತಿಯನ್ನು ಸ್ಟ್ಯಾಟಿಸ್ಟಿಕ್ಸ್ ತಯಾರು ಮಾಡಿ ನಾವು ಕಂಪ್ನಿಗಳಿಗೆ ಫೀಡ್ ಮಾಡಿ ಆ ಹುಡುಗರಿಗೆ ಬೇಕಾಗಿದ್ದ ಟ್ರೈನಿಂಗನ್ನು ಕೊಟ್ಟು ನಾವು ಅವ್ರನ್ನೆಲ್ಲರೂ ಕೂಡ ಮನೆಗೊಂದು ಕೆಲಸ ಈ ಜಿಲ್ಲೆಯಲ್ಲಿ ಮೊಟ್ಟ ಮೊದಲು ನಡಿಬೇಕು. ಆಮೇಲೆ ಚಿಕ್ಕಬಳ್ಳಾಪುರ, ಕೋಲಾರ ನಡಿಬೇಕು. ರಾಜ್ಯದಲ್ಲಿ ನಾವು ಮಾದರಿ ಆಗಬೇಕು. ನಾನು ಜಿಲ್ಲಾಡಳಿತ ಜಿಲ್ಲಾಧಿಕಾರಿ ಸೇವೆಗೆ ಹೇಳಿದಂದರೆ ಒಂದು ಸ್ಟ್ಯಾಟಿಸ್ಟಿಕ್ಸನ್ನು ಕಲೆಕ್ಟ್ ಮಾಡಿ, ಯಾಕಂದರೆ ಬಹುತ್ ಕಂಪನಿಗಳು ನಮ್ಮ ಹತ್ರ ಬರ್ತಾ ಇವೆ. ಬಹುತೇಕ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ದೊಡ್ಡ ಕಂಪನಿಗಳು ಪ್ರವೇಶ ಮಾಡ್ತಾ ಇರೋದು ಗ್ರಾಮಾಂತರ ಜಿಲ್ಲೆಯಲ್ಲಿ. ನಾವು ಮನೆ ಮನೆಗೂ ಕೆಲಸ ಕೊಡೋಕ್ಕೆ ಸಾಧ್ಯವಿದೆ. ಅದನ್ನು ವೈಜ್ಞಾನಿಕವಾಗಿ ಪಟ್ಟಿ ತಯಾರು ಮಾಡಿ ಟ್ರೈನಿಂಗ್ ಕೊಟ್ಟು ಅವರಿಗೆ ಫೀಡ್ ಮಾಡಬೇಕಾಗುತ್ತೆ. ಅವರಿಗೆ ಎಂಥದ್ದು ಬೇಕು ಅಂಥದ್ದು ಮಾಡಬೇಕು. ಯಾಕಂದರೆ ದೇರ್ ಪ್ರೊಡಕ್ಟ್ಸ್ ಟು ಮಾರ್ಕೆಟ್ ಇನ್ ದಿ ಇಂಟರ್ನ್ಯಾಷನಲ್ ಮಾರ್ಕೆಟ್. ಇದು ವ್ಯಾಸ್ಕಾನ್ ಕಂಪನಿ ಅಂತ ಹೇಳ್ತೀರಿ. ದಟ್ ಇಸ್ ದ ವರ್ಲ್ಡ್ಸ್ ಬಿಗ್ಗೆಸ್ಟ್ ಕಂಪನೀಸ್. there are only 3 places is there, I think. ಆ ಕಂಪನಿಗೆ ಇಂಟರ್ನ್ಯಾಷನಲ್ ಲೆವೆಲ್ ಮಾರ್ಕೆಟ್ ಮಾಡಬೇಕಾದ್ರೆ ಆ ಒಂದು ವೈಜ್ಞಾನಿಕವಾಗಿ ಆ ಕ್ವಾಲಿಟಿ ಟ್ರೈನಿಂಗ್ ಇದ್ದಾಗ ಮಾತ್ರ ದೇ ಕ್ಯಾನ್ ಮೇಕ್ ಯೂಸ್ ಆಫ್ ದರ್ ಸರ್ವಿಸಸ್. ಅದರ್ವೈಸ್ ಇಟ್ ಇಸ್ ವೆರಿ ಡಿಫಿಕಲ್ಟ್. ಫಾರ್ ಎಕ್ಸಾಂಪಲ್ ಎಕ್ಸೈಡ್ ಆಗ್ಬೋದು, ಬೇರೆ ಯಾವುದೇ ಕಂಪನಿ ಆಗ್ಬೋದು. ಸುಮಾರು ಕಂಪನಿಗಳು ಇವತ್ತು ನೀವು ಭಾಗವಹಿಸಿದೆ. ಐ ಆಮ್ ಓನ್ಲಿ ರಿಕ್ವೆಸ್ಟಿಂಗ್ ದಿ ಕಂಪನಿ ಯು ಮೇಕ್ ಎ ಲಿಸ್ಟ್ ಫಾರ್ ದ ಫ್ಯೂಚರ್. How many people you want, what type of qualification you want, this we have to feed back to the district officers. That you will take the consideration and make a suitable training for them, then only we will give it to you. Even if it is in your companies there is a training institute is there, you can select and give a training whichever you want, what type of training is required, you can also select them. These are 2 options is there. You can come forward. Directly you cannot take wherever you want. First basically you give priority to the Bangalore rural district people, those who are giving the land, we are giving the water, we are giving the electricity, we have to fulfill
the people who are residing here, who have given land, those who are the workers are there, agriculture workers are there, industrial workers are there, landless people are there. We have to address these people. Your support is required. We cannot say that you take raw hands. No. I know I was the industries minister in the center. Our production should be marketed in the international market, then only your companies should survive. Not only in India, wherever you go, your like earlier 50s back, German, Indian, made in German, made in Japan, this is foremost important. Whatever the blindly we are believing the manufacturing of made in German and made in Japan. Recently now it is China. China is 2 times is there. I don't want to comment on that issue. But India, you have to make perfect on the quality, and Indian products should be fully marketable in a manner. We have to manufacture the materials. For that, the government is ready to support you people. Whatever you want, through the Deputy Commissioner and CEO is very much here with you. Whatever you want, we are here to support you. In all the manners, the Honorable Chief Minister Siddaramaiah ji and Deputy Chief Minister D.K. Shivkumar ji, we are all with you. You must be meetings of us, and also your products should be marketed in the international market. That quality you get, you make that training of the people, and you tell us, we will make the training for them and make use. First, basically, you make use of our local people with training. Then only it is not sufficient, you take others also. Even some technical hands, we are not forcing you. For a management and technical side, you have got the liberty to select your own people. We are not interfering. But you must understand my feelings and the government feeling that our people has to get a suitable job according to their education, according to their training. This is only we are requesting. ಇದನ್ನು ಹೇಳ್ತಾ ಕಂಪನಿಗಳವರ ಇವತ್ತಿನ ಅವರ ಒಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಸುಮಾರು 4,500 ಜನನ ಆಯ್ಕೆ ಮಾಡೋದಕ್ಕೆ ಕಾರಣಭೂತರಾಗಿದ್ದಕ್ಕೆ ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಸರ್ಕಾರದ ವತಿಯಿಂದ ಕೊಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಸೆಲೆಕ್ಟ್ ಆಗಿರೋ ಯುವಕ ಯುವತಿಯರು ಒಳ್ಳೆಯ ಕೆಲಸವನ್ನು ಮಾಡಿ ಕಂಪನಿಗೆ ಹೆಸರನ್ನು ತಂದು ಕಂಪನಿ ಜೊತೆಯಲ್ಲಿ ವಿಶ್ವಾಸವನ್ನು ಇಟ್ಕೊಂಡು ಅವರು ಕೂಡ ಮುಂದೆ ಭವಿಷ್ಯವನ್ನು ರೂಪಿಸಿಕೊಳ್ಳಿ ಅಂತ ಕೂಡ ಈ ಸಂದರ್ಭದಲ್ಲಿ ಅವರಿಗೆ ನಾನು ಸಲಹೆ ಮಾಡ್ತಾ, ನಾನೀಗ ಇದೊಂದು ಮತ್ತೊಮ್ಮೆ ನಮ್ಮ ಜಿಲ್ಲಾ ಆಡಳಿತಕ್ಕೆ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಇದು ವಿಶೇಷವಾದ ಕೆಲಸವನ್ನು ಒಂದೇ ಒಂದು ತಿಂಗಳಲ್ಲಿ ಇಷ್ಟು ಕೆಲಸವನ್ನು ಮಾಡಿ 4,500 ಕುಟುಂಬಗಳಿಗೆ ಒಂದು ಜೀವವನ್ನು ಕೊಟ್ಟು ಅವರ ಮನೆ ಬೆಳಗೋ ಜ್ಯೋತಿ ಬೆಳಗೋ ಕೆಲಸವನ್ನು ಮಾಡಿದ್ದಾರೆ. ಇದು ಬಹುತೇಕ ಮೊಟ್ಟ ಮೊದಲ ಬಾರಿಗೆ ಒಂದು ಚಿಕ್ಕ ಜಿಲ್ಲೆಯಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮವನ್ನು ಮಾಡಿ ಇಷ್ಟು ಜನಕ್ಕೆ ಅವಕಾಶ ಮಾಡಿಕೊಟ್ಟಕ್ಕೆ ಕಾರಣಭೂತರಂಥ ಜಿಲ್ಲಾ ಆಡಳಿತಕ್ಕೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ತಿಳಿಸಿ, ಯಾರು ಭಾಗವಹಿಸಿ ಹಾಜರಿದ್ದಾರೆ ಕಂಪನಿಗಳು, ಕೆಲವರಿಗೆ ಮಾತ್ರ ಬೆಳಗ್ಗೆ ನಾವು ಸನ್ಮಾನ ಮಾಡಿದ್ದೀವಿ. ಉಳಿದವರಿಗೆ ಸನ್ಮಾನ ಮಾಡೋಣಂತ ರಮೇಶ್ ಮತ್ತು ನಾಗರಾಜ್ ಅವರು ಮತ್ತು ಬಾಬು ಅವರು ಹಾಗೂ ನಮ್ಮ ಸ್ಕಿಲ್ ಡೆವಲಪ್ ಜಗನ್ನಾಥ್, ನೀವೆಲ್ಲ ಕೂಡ ಈ ಕೆಲಸವನ್ನು ಮಾಡಬೇಕು. ಅವರಿಗೆ ಸನ್ಮಾನವನ್ನು ಮಾಡೋಣ. ಅವರು ನೀವು ಸೇರಿ ಈ ಜಿಲ್ಲೆಯ ಪ್ರತಿ ಕುಟುಂಬದಲ್ಲಿ ಒಬ್ಬ ನಮ್ಮ ಹುಡುಗ ಕೆಲಸ ಮಾಡಬೇಕು ಅಥವಾ ಯುವತಿ ಕೆಲಸ ಮಾಡಬೇಕು. ಹಾಗೆ ನಮಗೆ ಅದು ನಮ್ಮ ವಿಷನ್ ಏನಿದೆ ಅದು ತೀರ್ಮಾನ ಆಗ್ತದೆ. ಅದು ಪೂರ್ತಿ ಪ್ರಮಾಣದಲ್ಲಿ ಆಗಬೇಕಾದ್ರೆ ಇನ್ನೂ ಇಂಥದ್ದು 1-2 ಮಾಡಬೇಕಾಗ್ತದೆ. ಮಾಡೋಣ ಹಂತ ಹಂತವಾಗಿ. ಆದರೆ ಆ ಡಾಟಾ ಇರೋದ್ರಿಂದ ನೀವು ಆದಷ್ಟು ಬೇಗ ಮಾಡ್ಬೋದು. ಇನ್ನೊಂದು ಹೊಸ ಡಾಟಾ ಮನೆ ಮನೆಗೂ ಕೂಡ ಏನಿದೆ ಅನ್ನೋದನ್ನು ಡಾಟಾ ತಯಾರು ಮಾಡಿಕೊಂಡ್ರೆ ನಾವು 1 ವರ್ಷದಲ್ಲಿ ಅದೊಂದೊಂದು ಡಾಟಾ ತಯಾರು ಮಾಡಿ ಮತ್ತೊಂದು ನಾವು
ಪ್ಲ್ಯಾನ್ ಮಾಡಿ ತರಬೇಕು. ಸುಮ್ಮನೆ ಬರೆಯೋದು 15,000 20,000 ಜನ ಬಂದರು ವಾಪಸ್ ಹೋದರು ಅಂದ್ಬಿಡು. ಜಿಲ್ಲಾಧಿಕಾರಿಗಳಿಗೆ ಏನು ಹೇಳ್ತೀನಿ ನಾನಂದರೆ, ನಾವು ಈ ಕಂಪ್ನಿನ ಇನ್ನೊಂದು ಮೀಟಿಂಗ್ ಕರಿಬೇಕಾದ್ರೆ ಟ್ರೈನಿಂಗು ಆಗಿರಬೇಕು. ಆ ಮಕ್ಕಳು ಯಾರು ಬರ್ತಾರೆ ಅವರೆಲ್ಲ ಸೆಲೆಕ್ಟ್ ಆಗೋ ಪರಿಸ್ಥಿತಿಯಲ್ಲಿ ಆಲ್ಮೋಸ್ಟ್ ಪ್ರೋಸೆಸ್ ಎಲ್ಲ ಮುಗಿಸಿಬಿಟ್ಟು ಕರೀಬೇಕು. ಅವ್ರಿಗೇನು ಕೊಡಬೇಕು, ಲೆಟ್ರ್ ಕೊಡಬೇಕಷ್ಟೆ. ನಿಮಗೆ ಕೆಲಸ ಸಿಕ್ಕಿದೆ, ನೀವೆಂಥ ಕಂಪ್ನಿಯಲ್ಲಿ ಕೆಲಸ ಮಾಡಿ ನಿಮಗೆಲ್ಲ ಒಳ್ಳೇದಾಗಲಿ ಅಂತ ಹೇಳುವಂಥದ್ದನ್ನು ಮಾಡಬೇಕು. ಈ ರೀತಿ ಟೆಸ್ಟ್ ಮಾಡುವಂಥದ್ದೆಲ್ಲ ಎಲ್ಲ ಪ್ರೋಸೆಸ್ಸು ನಾವು ಮೊದಲೇ ಮುಗಿಸ್ಬೇಕು. ನೀವು 1 ತಿಂಗಳಿಗೆ ಒಂದು ಸಾರಿ ಅಥವಾ 3 ತಿಂಗಳಿಗೆ ಒಂದು ಸಾರಿ ಈ ಕೈಗಾರಿಕೆ ಉದ್ಯಮಗಳೊಂದು ಕಡೆ ಮೊನ್ನೆ ಕರೆಸಿದಾಗ ನೀವು ಕರೆಸಿಬಿಟ್ಟು ನೀವು ಫೀಡ್ಬ್ಯಾಕ್ ಕೊಡ್ಬೋದು. ನಮ್ಮ ಹತ್ರ ಇಷ್ಟು ಜನ ಮಕ್ಕಳಿದ್ದಾರೆ ಈ ಜಿಲ್ಲೆಯಲ್ಲಿ, ಇಂತಿಂಥ ವಿದ್ಯಾಭ್ಯಾಸ ಮಾಡಿದರೆ ಇವ್ರನ್ನ ನೀವು ತೆಗೆದುಕೊಳ್ಳಿ. ನಾವು ಯಾರಿಗೆ ಟ್ರೈನಿಂಗ್ ಕೊಡಬೇಕು, ನೀವು ಯಾರಿಗೆ ಟ್ರೈನಿಂಗ್ ಕೊಡ್ತೀರಿ, ಬಟ್ ಒಂದು ವರ್ಷದಲ್ಲಿ ಈ ಕಾರ್ಯಕ್ರಮವನ್ನು ಮುಗಿಸೋಣ ಅನ್ನೋ ಒಂದು ವಿಷನ್ ಜಿಲ್ಲಾಡಳಿತಕ್ಕೆ ಇರಬೇಕು. ಕಂಪ್ನಿಗಳು ಕೂಡ ನಾನು ಮನವಿ ಮಾಡ್ತೀನಿ, ನೀವೇನು ತಗೊಳ್ಬೇಕಂತಿದ್ದೀರಿ ಅವ್ರನ್ನ ಉತ್ತಮವಾದಂಥ ಟ್ರೈನಿಂಗನ್ನು ಕೊಟ್ಟು ನಾವು ಕೊಡೋಕ್ಕೆ ತಯಾರಿದ್ದೀವಿ ಅನ್ನೋ ಮಾತನ್ನು ಹೇಳ್ತಾ, ಇವತ್ತು ಒಂದು ಒಳ್ಳೆಯ ಕೆಲಸವನ್ನು ಮಾಡೋದಕ್ಕೆ ನೀವೆಲ್ಲ ಭಾಗಿಗಳಾಗಿದ್ದೀರಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ, ಇದರಲ್ಲಿ ಕಾರಣಭೂತರಾಗಿ ಇದನ್ನು ಅವಿರತವಾಗಿ 1 ತಿಂಗಳಿಂದ ಕೆಲಸ ಮಾಡಿದ ಎಲ್ಲ ಸಿಬ್ಬಂದಿ ವರ್ಗದವರು, ಅಧಿಕಾರಿಗಳು ಮತ್ತು ಎಲ್ಲರಿಗೂ ಕೂಡ ನಾನು ಅಭಿನಂದನೆ ತಿಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಈಗ ಮುಂದಿನ ಕಾರ್ಯಕ್ರಮ ಏನು ಬೆಳಗ್ಗೆಯಿಂದ ನಮ್ಮ ಕಂಪ್ನೀಸು ಸೆಲೆಕ್ಟ್ ಮಾಡಿರ್ತಕ್ಕಂಥ ಏನು ಕೆಲವೇ ಒಂದು ಸೆಲೆಕ್ಟೆಡ್ ಭಾಳಷ್ಟು ಜನ ಈಗಾಗಲೇ ಆಫರ್ ಲೆಟರ್ ತೊಗೊಂಡು ಹೋಗಿದ್ದಾರೆ. ಸರ್ಕಾರದ ಪರವಾಗಿ ಮಾನ್ಯ ಮಂತ್ರಿಗಳಿಂದ ಈ ವೇದಿಕೆ ಮೂಲಕ ಕೆಲವು ಕಂಪ್ನೀಸು ಆಫರ್ ಇರ್ತಕ್ಕಂಥ ಲೆಟರ್ ಕೊಡ್ತಕ್ಕಂಥ ವಿದ್ಯಾರ್ಥಿಗಳು ನಾವು ಇವತ್ತು ಕೆಲಸ ಪಡೆಯತಕ್ಕಂಥ ನಮ್ಮ ಉದ್ಯೋಗ ಆಕಾಂಕ್ಷಿಗಳು ಬಂದಿದ್ದೀರಿ. ಅವರಿಗೆ ಮಾನ್ಯ ಮಂತ್ರಿಗಳು ಇವತ್ತು ಆಫರ್ ಲೆಟ್ರನ್ನು ಕೊಡೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ. ಇದನ್ನು ನಮ್ಮ ನರೇಂದ್ರ ಬಾಬು ಅವರು, ಜಂಟಿ ನಿರ್ದೇಶಕರು ಜಿಲ್ಲಾ ಕೈಗಾರಿಕಾ ಕೇಂದ್ರ, ಅವರು ಯಾವ್ಯಾವ ಕಂಪ್ನೀಸ್ ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ LNT ಕಂಪ್ನಿಯಿಂದ ಕಂಪ್ನಿಯವರು ಮತ್ತು ಆ ಕ್ಯಾಂಡಿಡೇಟ್ ಯಾರಿದ್ದಾರೆ ದಯಮಾಡಿ ವೇದಿಕೆ ಮನೆ ಕ್ವಿಕ್ಕಾಗಿ ಬನ್ನಿ. ತದನಂತರ ಆದಿತ್ರಿ ಅಪರಲ್ಸ್ ಇವರು ತಮ್ಮ ಅಭ್ಯರ್ಥಿಗಳ ಜೊತೆ ವೇದಿಕೆ ಮೇಲೆ ಸಿದ್ಧರಾಗಿದ್ದಾರೆ. ಈ ಕಡೆ ಬಾಮ್ಮ. ಬೈಸೆಫ್ ರೆಡಿ ಇದೆ. ನೆಕ್ಸ್ಟ್ ಬೈಸೆಫ್ along with candidates ಬನ್ನಿ ಕ್ವಿಕ್. ಬೈಸೆಫ್ along with applicants ಟ್ರೈ ಮಾಡಿ ಬನ್ನಿ. ನೆಕ್ಸ್ಟ್ Jubilant Food, be ready with the candidates. ನೀವು ಮೈಕಲ್ಲಿ ಅನೌನ್ಸ್ ಮಾಡಿದ್ರೆ ಒಳ್ಳೆಯದು, ಗೊತ್ತಾಗುತ್ತೆ ಯಾವ ಕಂಪ್ನಿ ಎಷ್ಟು. ಅಲ್ಲೇ ಬಂದುಬಿಡಿ ಸರ್. ಫೋಟೋ ಹತ್ರ ಬನ್ನಿ ಸರ್. ಅಲ್ಲೇ ಬನ್ನಿ ಸರ್, ಫೋಟೋ ಹತ್ರ ಬನ್ನಿ. ಸ್ಟೇಜ್ ಹತ್ರ ಬಂದರೆ ಎಲ್ಲ ಕರೆಕ್ಟಾಗಿ ಕವರ್ ಆಗುತ್ತೆ ನಮಗೆ. ಐಸಿಎಫ್ ಸಂಸ್ಥೆಯಿಂದ ಕಂಪ್ನಿಯ ಉದ್ಯೋಗಕ್ಕೆ ಆಹ್ವಾನವನ್ನು ನೀಡ್ತಾ ಇದ್ದಾರೆ ಗಣ್ಯರು. ನಿರ್ಗಮಿಸಿ. I request the company officials to stay on the stage.
wishes to stay back on the stage. LNT, Degree, Bicep, please remain on the stage. Jubilant ಕಂಪ್ನಿಯಿಂದ ಉದ್ಯೋಗದ ಒಪ್ಪಿಗೆ ಪತ್ರದ ಗಡ್ಡರಿಂದ ಸ್ವೀಕರಿಸ್ತಾ ಇದ್ದಾರೆ ಅಭ್ಯರ್ಥಿಗಳು. Next and last, the people fusion. People fusion. ಇದೀಗ ಗಂಡನಿಂದ ಉದ್ಯೋಗಕ್ಕೆ ಆಹ್ವಾನ ಪತ್ರವನ್ನು ಸ್ವೀಕಾರವನ್ನು ಮಾಡ್ತಾ ಇದ್ದಾರೆ ಅಭ್ಯರ್ಥಿಗಳು ಜುಬಿಲೆಂಟ್ ಫುಡ್ ಕಂಪನಿಯಿಂದ. ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಸರ್, ಫ್ಯೂಚರ್ ಫ್ಯೂಷನ್ ದಯಮಾಡಿ ವ್ಯಕ್ತಿಗಳು ಸ್ಪೀಕರ್ ಬನ್ನಿ. ಆಯ್ತು, ಪೀಪಲ್ ಫ್ಯೂಷನ್ನಿಂದ ಅಭ್ಯರ್ಥಿಗಳಿಗೆ ಸಾಂಕೇತಿಕವಾಗಿ ಉದ್ಯೋಗಕ್ಕೆ ಆಹ್ವಾನ ಪತ್ರವನ್ನು ನೀಡಲಾಗ್ತದೆ. ಇದಾದ ನಂತರ ಈಗೇನು ಒಪ್ಪಿಗೆ ಪತ್ರವನ್ನು ನೀಡಿದಂಥ ಕಂಪನಿಯ ಮುಖ್ಯಸ್ಥರು ಇವ್ರ ಜೊತೆಗೆ ಫಾಕ್ಸ್ಕಾನ್ ಕಂಪ್ನಿಯಿಂದ, ಚಿನ್ಮಯ್ ಎಂಟರ್ಪ್ರೈಸಸ್ಸಿಂದ, ಸುಜಯ್ ಇರಿಗೇಷನ್, ಅಮೆಜಾನ್ ಕಂಪ್ನಿಯಿಂದ ಮುಖ್ಯಸ್ಥರಿದ್ದಾರೆ. ಅವರೆಲ್ಲರೂ ವೇದಿಕೆ ಮೇಲೆ ಬರಬೇಕು. ಈಗಾಗಲೇ ಕಾರ್ಯಕ್ರಮ ತಡವಾಗ್ತಾ ಇದೆ. ದಯಮಾಡಿ ಕಂಪನಿಯ ಮುಖ್ಯಸ್ಥರು LNT, ಆದಿತ್ಯ ಅಪರನ್ಸ್, ಬೈಸೆಫ್, ಫಾಕ್ಸ್ಕಾನ್ ಪ್ಲೀಸ್ ಕಮ್ ಆನ್ ದಿ ಸ್ಟೇಜ್. ಸುಜಯ್ ಇರಿಗೇಷನ್, ಸುಜಯ್ ಇರಿಗೇಷನ್, ಸುಜಯ್ ಇರಿಗೇಷನ್, ಸುಜಯ್ ಇರಿಗೇಷನ್, ಕಂಪನಿಯ ಮಾಲೀಕರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ಈಗ ಮಂತ್ರಿಯವರು ಹಾಗೂ CEO ರವರು. ಕಂಪನಿ ಮುಖ್ಯಸ್ಥ ಯಾರನ್ನ ಬಿಟ್ಟಿದ್ರೆ ಕಂಪನಿ ಮುಖ್ಯಸ್ಥ ಯಾರನ್ನು ಉಳ್ಕೊಂಡಿದ್ರೆ ದಯಮಾಡಿ. ಯಾರಾದರೂ ಇಲ್ಲಿ ಅನೌನ್ಸ್ ಮಾಡಬೇಕಾದ್ರೆ ಮಿಸ್ ಆಗಿದ್ರೆ ದಯವಿಟ್ಟು ಬೆಳಗ್ಗೆಯಿಂದ
ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಕೈಗಾರಿಕಾ ಮುಖ್ಯಸ್ಥರು ನಾಗರಾಜ್ ಅವರು ಪ್ರಿನ್ಸಿಪಲ್ ಅವರು ಬರಬೇಕಿಲ್ಲ, ನಮ್ಮ ಎಸ್ಪಿ ಆಫೀಸರ್ ದೊಡ್ಡಬಳ್ಳಾಪುರ ಅವರು ಬರಬೇಕು. ಮತ್ತೆ ನರೇಂದ್ರ ಬಾಬು ಅವರು ಜಂಟಿ ನಿರ್ದೇಶಕರು ಅವರು, ಜಗನ್ನಾಥ್ ಅವರು, ಮತ್ತೆ ನಮ್ಮ ನಾಗರಾಜ್ ಅವರು, ಮೋಹನ್ ಅವರು ಎಲ್ಲರೂ ಅಲ್ಲೇ ಕೂತ್ಕೊಳ್ಳಿ. ಎಲ್ಲ ಬಿಟ್ಟ ಅಂತಕ್ಕಂಥ ರಂಗಣ್ಣ ಅವರು ಬಹಳ ಚೆನ್ನಾಗಿ ಅವ್ರು ಕೂಡ ಅವಕಾಶ ಕೊಟ್ಟಿದ್ದೀವಿ. ರಂಗಣ್ಣ ಅವ್ರು ಹೋಗಿ, ಪ್ರಾಂಶುಪಾಲ್ ಹೋಗಿ, DUDC ಅವರು ಬಂದಿದ್ದಾರೆ, ಪ್ರಾಜೆಕ್ಟ್ ಡೈರೆಕ್ಟರ್ DUDC ಅವರು ವೇದಿಕೆಗೆ ಬನ್ನಿ, ಅವರು ಸನ್ಮಾನ ಸ್ವೀಕರಿಸ್ತಾರೆ. ಇವ್ರ ಜವಾಬ್ದಾರಿ ಏನಂದ್ರೆ ನಾಗರಾಜ್, ಜಗನ್ನಾಥ್ ಬಾಬು, ನಿಮ್ದೇನು ಕೆಲಸ ಅಂದರೆ ಅಕ್ಟೋಬರ್ 2000 ಕೊಡಿ ಕುಡಿಸ್ಬಿಡಿ ಕೈ ಕುಡಿಸ್ಬಿಡಿ, ಅದು ಕೊಡಪ್ಪ, ನೀವು ಸೆಂಟರ್ ನಡೀರಿ, ನೀವು ಸ್ವಲ್ಪ ಕಡೆ ಸೆಂಟರ್ ಪೂರ್ತಿ ಮಾಡೋದು ನಮ್ಮ ದೃಷ್ಟಿಕೋನ, ವಿಷನ್. ಇದನ್ನು ಪೂರ್ತಿ ಮಾಡೋದಕ್ಕೆ ನಿಮಗೆ ಇವತ್ತು ಸನ್ಮಾನ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೂ ಕೆಲಸ ಚೆನ್ನಾಗಿ ಮಾಡಿದ್ದೀರಿ, ಮುಂದೆ ಕೂಡ ಮಾಡಿ ನಮ್ಮ ಏನಿವತ್ತು ಕನಸಿದೆ ಅದನ್ನು ನನಸು ಮಾಡಿದರೆ ಗಾಂಧೀಜಿಯವರ ಮನಸ್ಸಿಗೆ ಶಾಂತಿ ಸಿಗ್ತದೆ. ಅವರೇನು ಹೇಳಿದ್ದಾರೆ, ದೇಶದ ಸ್ವತಂತ್ರಕ್ಕೆ ಕಾರಣ ಏನಂದರೆ ಈ ದೇಶದಲ್ಲಿರುವ ಕಟ್ಟಕಡೆ ವ್ಯಕ್ತಿಗೆ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮಾನತೆಯನ್ನು ಕಂಡುಕೊಂಡಾಗ ಇದು ರಾಮರಾಜ್ಯ ಆಗ್ತದೆ ಅಂತ ಗಾಂಧೀಜಿಯವರು ಹೇಳಿದ್ದಾರೆ. ಆ ಕೆಲಸದಲ್ಲಿ ನಾವು ದಾಪುಗಾಲು ಹಾಕಿದ್ದೇವೆ. ಇವೆಲ್ಲ ಇದರಲ್ಲಿ ಭಾಗವಹಿಸಬೇಕು ಅಂತೇಳಿ ಈಗ ಉಳಿದ ಜಿಲ್ಲಾ ಮಟ್ಟದ ಅಧಿಕಾರಿಗಳು, CO, DC ಅವರು ಮತ್ತು ಉಳಿದ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅವ್ರಿಗೂ ಕೂಡ ಸನ್ಮಾನ ಮಾಡಬೇಕು. ಯಾಕಂದರೆ ಅವರು ಇಂಜಿನ್ ಇದ್ದಂಗೆ ಕೆಲಸ ಮಾಡಿದ್ದಾರೆ. ತಮ್ಮದೆಲ್ಲ ಕೊಟ್ಟು ತಗೊಂಡಿದ್ದಾರೆ, ಹೇಳಿದ್ದೀವಿ. ಹೊಸದಾಗಿ ಬಂದಿದ್ದಾರೆ ದುರ್ಗಾಶ್ರೀ ಅವರು, AC ಅವರು. ಮಾನ್ಯ ಮಂತ್ರಿಗಳ ಯಶಸ್ವಿಯಿಂದ ಮಾನ್ಯ ಮಂತ್ರಿಗಳು ಎಲ್ಲರಿಗೂ ಮಾಡ್ತಾ ಇದ್ದಾರೆ, ದಯಮಾಡಿ ಸ್ವೀಕಾರ ಮಾಡಬೇಕು. ತಪ್ಪೇನಾಗಲಿಲ್ಲ. ಮಾನ್ಯ ಮಂತ್ರಿಗಳ ಒಂದು ಕಾರ್ಯಕ್ರಮ ಯಶಸ್ವಿ, ಎಲ್ಲ ಅಧಿಕಾರಿಗಳಿಗೆ ಖುಷಿಯಿಂದ ಅವರು ಸನ್ಮಾನ ಮಾಡ್ತಾ ಇದ್ದಾರೆ. ದಯಮಾಡಿ ಎಲ್ಲ ಅಧಿಕಾರಿಗಳು ಸ್ವೀಕಾರ ಮಾಡಬೇಕು. ಎಲ್ಲ ತಹಶೀಲ್ದಾರ್, EOಗಳು ಮತ್ತೆ ADC ಅವರು, AC ಅವರು ಈ ಒಂದು ಸಂದರ್ಭದಲ್ಲಿ ಎಲ್ಲ ಅಧಿಕಾರಿಗಳ ಜೊತೆಗೂಡಿ ಮಾನ್ಯ DC ಮತ್ತು CEO ಸನ್ಮಾನ. ನಮ್ಮ ನಟರಾಜ್ ಸಾಹೇಬರು ನಮಗೆ ಸಾಕಷ್ಟು ಬೆಂಬಲ ಸೇವೆ ಕೊಟ್ಟು ಮಾರ್ಗದರ್ಶನ ಕೊಟ್ಟು ಅಟ್ಲೀಸ್ಟ್ ಈ ಕಾರ್ಯಕ್ರಮಕ್ಕೆ ಪ್ರತಿ ಹಂತದಲ್ಲೂ ಅವರು ಪ್ರತಿದಿನ ನಮ್ಮ ಹತ್ರ ಸ್ಟ್ಯಾಟಿಸ್ಟಿಕ್ಸ್ ಕಲೆಕ್ಟ್ ಮಾಡೋದು. ಮಾನ್ಯ ಜಿಲ್ಲಾಧಿಕಾರಿಗಳು, CO ಮತ್ತು ಎಲ್ಲ ಅಧಿಕಾರಿಗಳು ನಮಗೆ ಮನೆ ಹಬ್ಬದ ಕೆಲಸ ಅಂತ ಮಾಡಿ
ಪ್ರತಿಯೊಬ್ಬರು ನನ್ನ ಕೆಲಸ ನನ್ನ ಮನೆ ಕೆಲಸ ಒಂದು ಸಹಕಾರ ಕೊಟ್ಟಿದ್ದಕ್ಕೆ ಇವತ್ತು ಮಾನ್ಯ ಮಂತ್ರಿಗಳಿಗೆ ನಾವು ಹೇಳಿದ್ದೀವಿ 15,000 ಎಂಪ್ಲಾಯ್ಮೆಂಟ್ ನಾವು ಕೊಟ್ಟೇ ಇರ್ತೀವಿ. 15,000 ಜನಕ್ಕೆ ಉದ್ಯೋಗ ನಾವು ನೀಡ್ತೀವಿ. ಈ ಒಂದು ಮೊದಲನೇ ಅಂತ 5,000 ಅಂದಾಜಾಗಿದೆ. ಇನ್ನು 10,000 2 ದಿವಸಕ್ಕೆ ವೆಚ್ಚ. ಹೇಳ್ತೇನೆ, ಜಪಾನ್ನಲ್ಲಿ ಕೈಗಾರಿಕೆ ಯಾಕೆ ಬಹಳ ಅಭಿವೃದ್ಧಿ ಆಗ್ತದೆ ಅಂದರೆ ಅಲ್ಲಿ ನೋ ಡಿಫರೆನ್ಸ್ ಬಿಟ್ವೀನ್ ದಿ ಎಂಪ್ಲಾಯರ್ ಅಂಡ್ ದಿ ಎಂಪ್ಲಾಯ್. ನೀವು ಅರ್ಥ ಮಾಡ್ಕೊಳ್ಬೇಕಾದ್ದು ಕಾರ್ಮಿಕರು ಮತ್ತು ಉದ್ಯೋಗ ನಡೆಸುವ ಯಜಮಾನರಲ್ಲಿ ತಾರತಮ್ಯ ಇದೆ. ಆ ರೀತಿ ವಿಶ್ವಾಸವನ್ನು ಮಾಡೋದ್ರ ಮುಖಾಂತರ ಅವರು ಜಗತ್ತಿನಲ್ಲಿ ಅತಿ ಚಿಕ್ಕ ರಾಷ್ಟ್ರವಾದರೂ ಕೂಡ ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಅಂದರೆ ಕೋಆಪರೇಷನ್ ಮತ್ತು ಸಮಾನವಾಗಿ ಕೆಲಸ ಮಾಡುವಂಥ ಕಾರ್ಮಿಕರನ್ನ ನೋಡೋದು. ಅವ್ರು ಹ್ಯಾಕ್ ಮಾಡ್ತಾರೆ, ಏನಾದರೂ ಅವರಿಗೆ ಸ್ಯಾಲ್ರಿ ಜಾಸ್ತಿ ಬೇಕಂದರೆ, ಇನ್ನೇನಾದರೂ ಅವ್ರಿಗೆ ಸೌಲಭ್ಯ ಬೇಕಂದರೆ ಒಂದು ಕಪ್ಪು ಬಟ್ಟೆಯನ್ನು ಧರಿಸಿ ಉತ್ಪಾದನೆಯನ್ನು ಆ ದಿನ ಏನು ಮಾಡಬೇಕು ಅದನ್ನು 2 ಉತ್ಪಾದನೆ ಮಾಡ್ತಾರೆ. ಅವ್ರ ಪ್ರೊಟೆಸ್ಟ್ ಹೆಂಗಿರ್ತದಂದರೆ ಉತ್ಪಾದನೆ ದುಪ್ಪಟ್ಟ ಮಾಡಿಬಿಡ್ತಾರೆ. ನಮ್ಮ ಪ್ರೊಟೆಸ್ಟ್ ಹೆಂಗಿರ್ತದಂದರೆ ಹೇಳುತ್ತೆ. ಆದ್ದರಿಂದ ನಾವು ಅದನ್ನು ಕಲಿಬೇಕಾಗ್ತದೆ. ಇವತ್ತು ನಮ್ಮಲ್ಲಿ ತಾರತಮ್ಯ ಇರೋದು. ಇವತ್ತು DC ಅವರಿಂದ ಹಿಡಿದು ವಿಲೇಜ್ ಅಕೌಂಟೆಂಟ್ವರೆಗೂ ಇದರಲ್ಲಿ ಕೆಲಸ ಮಾಡ್ತಾರೆ. ನಾವೆಲ್ಲರೂ ವಿಶ್ವಾಸ ತಗೋಬೇಕು. ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಎಲ್ಲರೂ ಕೂಡ ಕೇಳಬೇಕು. ಅದರ ಮೇಯ್ನ್ ಇವತ್ತು DC CO ಮತ್ತು ಡಿಸ್ಟ್ರಿಕ್ಟ್ ಮಟ್ಟದ ಅಧಿಕಾರಿಗಳು, ಕೈಗಾರಿಕೆ ಸಂಬಂಧಪಟ್ಟ ಅಧಿಕಾರಿಗಳು ವಿಶೇಷವಾದ ಮುತುವರ್ಜಿ ವಹಿಸಿ ಇವತ್ತು ಈ ಕೆಲಸವನ್ನು ಮಾಡಿ ಇದನ್ನು ಇವತ್ತು ಒಂದು ಕೀರ್ತಿಯನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ತಂದಿದ್ದಾರೆ. ಇನ್ನೂ ಕೆಲಸ ಪೂರ್ತಿ ಆಗಿಲ್ಲ ನನ್ನ ಪ್ರಕಾರ. ಯಾವಾಗ ಪೂರ್ತಿ ಆಗ್ತದೆ ಅಂದರೆ ಕಟ್ಟ ಕಡೆಯ ಮನೆಗೊಂದು ಕೆಲಸ ಸಿಕ್ಕಿದಾಗ ಅದು ಪೂರ್ತಿ ಆಗ್ತದೆ. ಆ ಕೆಲಸವನ್ನು ನಾವು 2025 ಗಾಂಧಿ ಜಯಂತಿ ದಿನ ಸಂಪೂರ್ಣವಾಗಿ ತಯಾರಿ ಮಾಡಿಕೊಂಡು ಆ ಕೆಲಸಕ್ಕೆ ಆ ಲೆಟ್ರು ಕೊಟ್ಟು ಕರೆಸಿ ಅವರಿಗೆ ನಾವು ಸನ್ಮಾನ ಮಾಡಬೇಕು. ಕಂಪನಿಗಳು, ಯಾವ ಕಂಪನಿಗಳು ನಮಗೆ ನಮ್ಮ ಮಕ್ಕಳಿಗೆ ಕೆಲಸವನ್ನು ಕೊಟ್ಟಿರ್ತಾರೆ ಅವರಿಗೆ ಆ ದಿನ ಮಾಡಬೇಕಾಗ್ತದೆ. ಈ ದಿನದಿಂದ ಮತ್ತೆ ಪ್ರಾರಂಭ ಆಗ್ತದೆ ಮನೆಗೊಂದು ಕೆಲಸ. ಇದನ್ನು ಪೂರ್ತಿ ಮಾಡೋದು 2025 ಅಕ್ಟೋಬರ್ 2 ಗಾಂಧಿ ಜಯಂತಿ ಇದೆ. ಇದಕ್ಕೆಲ್ಲ ನೀವು ಕೆಲಸ ಮಾಡ್ತೀರಿ, ನೀವು ಹೆಸರು ತರ್ತೀರಿ ಜಿಲ್ಲೆಗೆ ಅಂತೇಳಿ ನಿಮಗೆ ಪ್ರೋತ್ಸಾಹ ನೀಡಬೇಕು. ನೀವು ಅರ್ಹರು ಕೂಡ ಇಲ್ಲ. ಇವತ್ತು ಸನ್ಮಾನಕ್ಕೆ ನೀವು ಅತಿ ಮುಖ್ಯವಾಗಿ ಯಾಕಂದರೆ ನಿಮ್ಮ ಕೃಷಿಯಿಂದ ಇವತ್ತು ಸರ್ಕಾರಕ್ಕೆ ಗೌರವ ಬಂದಿದೆ, ನಮಗೆಲ್ಲ ಗೌರವ ಬಂದಿದೆ. ನೀವು ರಾತ್ರಿಯಲ್ಲಿ ಕಷ್ಟಪಟ್ಟಿದ್ದೀರಿ. ಅದಕ್ಕೆ ಜಿಲ್ಲಾ ಅಧಿಕಾರಿಗಳು CO ಅವರ ನೇತೃತ್ವದಲ್ಲಿ ಎಂಟೈರ್ ಜಿಲ್ಲೆಯ ಅಧಿಕಾರಿಗಳಿಗೆ ನಾನು ಧನ್ಯವಾದಗಳು ಸಲ್ಲಿಸ್ತೀನಿ. ವಿಶೇಷವಾಗಿ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಕಾರ್ಯನಿರ್ವಾಹಕರಿಗೆ, ಕೈಗಾರಿಕೆ ಇಲಾಖೆ ಮುಖ್ಯಸ್ಥರಿಗೆ ವಿಶೇಷವಾಗಿ ಧನ್ಯವಾದಗಳು ತಿಳಿಸ್ತೀನಿ. ಈ ವಿಷನ್ ನನ್ನ 2025 ಅಕ್ಟೋಬರ್ 2ರಂದು ನಾವು ಪೂರ್ತಿ ಮಾಡೋಣ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಬೇಕು, ಕಂಪ್ನಿಗಳ ಸಹಕಾರ ಇರಬೇಕಂತ ಕೋರ್ತಾ ನನ್ನ ಮಾತು ವಿರಾಮ ಕೊಡ್ತೀನಿ. ತಮಗೆಲ್ಲ ಶುಭವಾಗಲಿ, ಆಯುರ್ವೇದ ಭಾಗ್ಯವನ್ನು ಕೊಡಲಿ ದೇವರು, ಇನ್ನಷ್ಟು ಶಕ್ತಿಯನ್ನು ಕೊಡುವಂಥ ಇದನ್ನು ದೇವರು ಕೊಡಲಿ ಅಂತ ದೇವರ ಪ್ರಾರ್ಥನೆ ಮಾಡ್ತೇನೆ. ಜೈ ಹಿಂದ್, ಜೈ ಕನ್ನಡ. ACP ಅವರು ದಯಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ACP ಅವರು ದಯಮಾಡಿ ವೇದಿಕೆ ಬಂದರು. ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ACP ದಯಮಾಡಿ ವೇದಿಕೆ ಬಂದು ಸನ್ಮಾನ ಸ್ವೀಕಾರ ಮಾಡಬೇಕು ಅಂತ ನಾನು ಇನ್ನೊಂದು ಕೋರ್ತೇನೆ. ಈ ಒಂದು ಬೃಹತ್ ಕಾರ್ಯಕ್ರಮವನ್ನು ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಬಹಳ ಯಶಸ್ವಿಯಾಗಿ ಪೂರ್ಣಗೊಳಿಸಿದರೆ. ಅವರ ಒಂದು ಘೋಷಣೆ ಈಗಾಗಲೇ ಅವರ ಬಾಯಿಂದ ಬಂದಿದೆ. ಮನೆಗೊಂದು ಉದ್ಯೋಗವನ್ನು ನಾವು ಮುಂದಿನ 2025 ಅಕ್ಟೋಬರ್ ಜಯಂತಿ 2ರಂದು ನಾವು ಅಷ್ಟರೊಳಗೆ ನಾವು ನೀಡಬೇಕು ಅಂತ ಹೇಳಿ ನಮಗೆ ಒಂದು ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ. ಯಾವ್ಯಾವ ಮನೆಯಲ್ಲಿ
ಉದ್ಯೋಗ ಅಂದರೆ ಉದ್ಯೋಗ ಇಲ್ಲದಂಥವ್ರು ಯಾವ್ಯಾವ ಕುಟುಂಬದಲ್ಲಿದ್ದಾರೆ ಅವರೆಲ್ಲ ಪಟ್ಟಿ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಅವರು ಕೂಡ ನಾವು ಪಟ್ಟಿಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ಈ ಒಂದು ತಮ್ಮ ಏನು ಸಹಾಯಕರು ಹೇಳಿದ್ದಾರೆ ಅದರ ಪ್ರಕಾರ ನಾವು ಕ್ರಮ ವಹಿಸ್ತೀವಿ ಅನ್ನೋ ಮಾತನ್ನು ನಾವು ಹೇಳ್ತೀವಿ. ಅದನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಮಾನ್ಯ ಸಚಿವರಿಗೆ ನಾವು ಜಿಲ್ಲಾಡಳಿತ ಪರವಾಗಿ ಜಿಲ್ಲಾ ಪಂಚಾಯತಿ ಪರವಾಗಿ ನಾವು ಅವರಿಗೆ ಮಾತನ್ನು ನೀಡ್ತಾ ಬನ್ನಿ. ಹಾಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ಮಾನ್ಯ ಸಚಿವರಿಗೆ ಎಲ್ಲ ವೇದಿಕೆ ಎಲ್ಲರ ಪರವಾಗಿ ರವಿಚಂದ್ರ ಅವರು ಬನ್ನಿ. ಸರ್ ರೆಡಿ ಸರ್ ರೆಡಿ ಮೇಡಮ್ ರೆಡಿ ಸರ್ ಅದೊಂದು ಚೆಕ್ ಸರ್ ರೆಡಿ ಸರ್ ಹತ್ರ ಬನ್ನಿ ಸರ್. ಉದ್ಯೋಗ ಮೇಳವನ್ನು ಯಶಸ್ವಿ ಆಗಬೇಕಾದ್ರೆ ಕಾರಣಭೂತರಾದಂಥ ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿಗಳು, ಜಿಲ್ಲಾ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಎಲ್ಲ ಅಧಿಕಾರಿಗಳು, ವಿಶೇಷವಾಗಿ ಕೈಗಾರಿಕೆಗೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಇವತ್ತು ಈ ಕೆಲಸವನ್ನು ಮಾಡಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲು ಒಂದು ಚಿಕ್ಕ ಜಿಲ್ಲೆ ಆದರೂ ಕೂಡ ಬಹಳ ಉತ್ತಮವಾದಂಥ ರೀತಿಯಲ್ಲಿ ಮಾಡಿ ಯಶಸ್ವಿ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಎರಡನೇದಾಗಿ 163 ಕಂಪನಿಗಳು ಭಾಗವಹಿಸಿ ಅವರು ಬೇಕಾಗಿರುವಂಥವ್ರನ್ನ ಆಯ್ಕೆ ಮಾಡುವಂಥ ಕೆಲಸವನ್ನು ಮಾಡಿಕೊಂಡಿದ್ದಾರೆ. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಈಗ ಸುಮಾರು 4,500 ಜನ ಈಗಾಗಲೇ ಆರ್ಡರ್ಸು 1,097 ಜನ ಕೊಟ್ಟಿದ್ದಾರೆ. ಇನ್ನು 3,500 ಜನಕ್ಕೆ ಅವರು ಕೊಡ್ತಾರೆ, ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. ಒಟ್ಟಾರೆ 4,000ರಿಂದ 4,500 ಮಕ್ಕಳಿಗೆ ಇವತ್ತು ಉದ್ಯೋಗಾವಕಾಶಗಳು ಸಿಕ್ಕಿದೆ. ಆದರೆ ಇದು ಪೂರ್ತಿ ಆಗಿಲ್ಲ. ಮನೆಗೊಂದು ಕೆಲಸ ಅಂತ ನಾನು ಘೋಷಣೆ ಮಾಡಿದ್ದೇನೆ. 2025 ಅಕ್ಟೋಬರ್ ಗಾಂಧಿ ಜಯಂತಿ ದಿನ ನಮ್ಮ ಜಿಲ್ಲೆಯ ಪ್ರತಿ ಕುಟುಂಬದಲ್ಲಿ ಒಂದು ಕೆಲಸ ಮಾಡುವಂಥ ಉದ್ಯೋಗ, ಒಬ್ಬ ವ್ಯಕ್ತಿ ಹೆಣ್ಮಗು ಆಗ್ಬೋದು, ಗಂಡಸರಾಗ್ಬೋದು, ಒಬ್ಬರು ಕೆಲಸ ಇರಲೇಬೇಕು ಅಂತ ಒಂದು ತೀರ್ಮಾನ ತಗೊಂಡಿದ್ದೀವಿ. ಜಿಲ್ಲಾಡಳಿತ ಒಂದೇ ತಿಂಗಳಲ್ಲಿ ಇಷ್ಟು ಕೆಲಸ ಮಾಡೋದ್ರಿಂದ ಇನ್ನು 1 ವರ್ಷದಲ್ಲಿ ಮನೆಗೆ ಕೆಲಸ ಕೊಡೋದಕ್ಕೆ ಕಷ್ಟ ಆಗಲ್ಲ. ಆ ಕೆಲಸವನ್ನು ಜಿಲ್ಲಾಡಳಿತ ಮಾಡ್ತಾರೆ ಅಂತ ಆಶಾಭಾವನೆ. ಕಂಪನಿಗಳು ಸಂಪೂರ್ಣವಾಗಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ನಾನು ಜಿಲ್ಲಾಡಳಿತಕ್ಕೆ ಕೂಡ ಸಲಹೆ ಮಾಡ್ತಾಯಿದ್ದೀನಿ. ಅವ್ರಿಗೇನಾದರೂ ಬೇಕಾದ್ರೆ ಕುಡಿಯೋ ನೀರಾಗ್ಬೋದು, ರಸ್ತೆ ಆಗ್ಬೋದು, ಎಲೆಕ್ಟ್ರಿಸಿಟಿ ಆಗ್ಬೋದು, ಎಲ್ಲವನ್ನು ಕೂಡ ಸಕಾಲಕ್ಕೆ ಮಾಡಿಕೊಟ್ಟು ಅವರಿನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಮಕ್ಕಳನ್ನು ಕೆಲಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸ ಆಗಬೇಕು. ಜೊತೆಯಲ್ಲಿ ಅವರಿಂದ ಒಂದು ಪಟ್ಟಿ ತೆಗೆದುಕೊಂಡು ಎಷ್ಟು ಜನ ಬೇಕಾಗ್ತದೆ, ಎಂಥ ಟ್ರೈನಿಂಗ್ ಬೇಕಾಗ್ತದೆ, ಆ ಕೆಲಸವನ್ನು ಕೂಡ ಜಿಲ್ಲಾಡಳಿತ ಮಾಡಿದರೆ ನಾವು ಇದನ್ನು ಕಂಪ್ಲೀಟ್ ಮಾಡಬೇಕಾಗ್ತದೆ. ಬಹಳಷ್ಟು ಜನ 100ಗೆ 60ರಿಂದ 70% ಮಕ್ಕಳು ನಾನ್ ಟೆಕ್ನಿಕಲ್ ಇದೆ, ಡಿಗ್ರಿಗಳಿದ್ದಾರೆ, PUC ಇದ್ದಾರೆ, SLC ಇದೆ. ಆದರೆ ಟೆಕ್ನಿಕಲ್ ITI ಮತ್ತು ಇಂಜಿನಿಯರ್ಸು ಇವು ಭಾಳ ಕಡಿಮೆ ಇದೆ. ನಮ್ಮ ಮಕ್ಕಳು ಈ ಟೆಕ್ನಿಕಲ್ ಸೈಡ್ ಹೋಗಬೇಕು ಅನ್ನೋದು ಕೂಡ ಮನವಿ ಮಾಡ್ತೀವಿ. ಈಗ ITI ಎಲ್ಲ BA ಆಗಲಿ ಇಂಥೋ ಕಡೆ ಟೆಕ್ನಿಕಲ್ ಸೈಡ್ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತ ಕೂಡ ನಾನು ಸಲಹೆ ಮಾಡ್ತೀನಿ. ಇದೊಂದು ಯಶಸ್ವಿಯಾದಂಥ ಕಾರ್ಯಕ್ರಮ ಆಗಿದೆ. ಎಲ್ಲರಿಗೂ ಕೂಡ ಕೆಲಸ ಸಿಗಬೇಕು. ಯಾಕಂದರೆ ಇಲ್ಲಿ ಸಾಕಷ್ಟು ಜನ ಜಮೀನು ಕಲ್ತಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಬಡವರಿದ್ದಾರೆ. ಜಮೀನು ಕಲ್ತ್ಕೊಂಡ್ರೆ ದುಡ್ಡು ಇರೋದಿಲ್ಲ. ಒಂದು ಬದುಕಾಗುವ ಮನೆಯಲ್ಲಿ ಮಕ್ಕಳಿಗೆ ಕೆಲಸ ಸಿಕ್ಕಿದರೆ ಅವ್ರ ಬದುಕು ಹಸನಾಗ್ತದೆ. ಆದ್ದರಿಂದ ಈ ಕೆಲಸಕ್ಕೆ ಕೈಯಾಗಿದ್ದೀವಿ. ಸಂಪೂರ್ಣವಾಗಿ ಜವಾಬ್ದಾರಿ ತೆಗೆದುಕೊಂಡು ಜಿಲ್ಲಾಡಳಿತ ಕೆಲಸವನ್ನು ಮಾಡಿದ್ದಾರೆ, ಯಶಸ್ವಿಯಾಗಿ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳು ಮತ್ತೊಮ್ಮೆ ಹೇಳಿ ಇದನ್ನು ಸಂಪೂರ್ಣವಾಗಿ ಮನೆಗೊಂದು ಕೆಲಸವನ್ನು 2025 ಅಕ್ಟೋಬರ್ಗೆ ನಾವು ಈ ಕೆಲಸವನ್ನು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ, ಮಾಡ್ತೀವಿ. ಸರ್, ಈಗ ಟಾಪ್ ಎಷ್ಟು ಆಫರ್ ಎಷ್ಟು ಹೈಯೆಸ್ಟ್ ಆಗಲಿ ಜಾಬ್ 1,097 ಜನ ಹೈಯೆಸ್ಟ್ ಸಂಬಳ ಯಾರು
ಸಂಬಳದ ವಿಷಯ, ಟೆಕ್ನಿಕಲ್ ವಿಷಯ ಅದು ನಮ್ಗೆ ಗೊತ್ತಿಲ್ಲ. ಅದೆಲ್ಲ ಜಿಲ್ಲಾಧಿಕಾರಿಗಳು ಕೊಡ್ತಾರೆ. ಈಗ ಡಾಟಾ ನಾವು 25,000 ಜನದ್ದು ಡಾಟಾ ಇಟ್ಕೊಂಡಿದ್ದೀವಿ. ಅವರಿಗೆ ಕರೀತಾರೆ, ಅವ್ರೇನು ಮತ್ತೆ ಬರಬೇಕಾಗಿಲ್ಲ. ಯಾರ್ಯಾರಿಗೆ ಏನೇನು ಟ್ರೈನಿಂಗ್ ಬೇಕು, ಯಾರ್ಯಾರಿಗೆ ಏನೇನು ಕೆಲಸದ ಮೇಲೆ ಇರ್ತಾರೆ, ಆ ಕೆಲಸ ಬೇಕಂದರೆ ಎಂಥ ಟ್ರೈನಿಂಗ್ ಮಾಡಬೇಕು, ಅದೆಲ್ಲಕ್ಕೂ ಕೂಡ ಒಂದು ಸಿಸ್ಟಮ್ ಚೇಂಜ್ ಮಾಡಿ ನಾವು ರೀಚ್ ಆಗ್ತೀವಿ. ಆ ದಿನ ಸೆಲೆಕ್ಷನ್ ಮಾಡೋದಲ್ಲ, ಸೆಲೆಕ್ಷನ್ ಆಗಿರ್ತದೆ. 2025 ಅಕ್ಟೋಬರ್ಗೆ ಸೆಲೆಕ್ಷನ್ ಅಲ್ಲ, ಸೆಲೆಕ್ಷನ್ ಪೂರ್ತಿ ಆಗಿರ್ತದೆ. ಮನೆಗೊಂದು ಕೆಲಸ ಅವತ್ತು ಕಂಪ್ಲೀಟ್ ಮಾಡ್ತೀವಿ. ಅದು ಧ್ಯೇಯ. ಟೆಕ್ನಿಕಲ್ ಎಷ್ಟು, ನಾನ್ ಟೆಕ್ನಿಕಲ್ ಎಷ್ಟು, ಸ್ಯಾಲ್ರಿ ಅದು ಸಂಬಂಧ ಆಗ್ತಿಲ್ಲ. ಕಾನೂನಿದೆ, ಏನೇನು ಕೆಲಸಕ್ಕೆ ಎಷ್ಟು ಸಂಬಳ ಕೊಡಬೇಕಂತ ಕಾನೂನಿದೆ. ಆ ಇತಿಮಿತಿಯಲ್ಲಿ ನೋಡ್ಕೊಂಡು ಲೇಬರ್ ಡಿಪಾರ್ಟ್ಮೆಂಟ್ ಇದೆ, ಗೌರ್ಮೆಂಟ್ ಆಫ್ ಕರ್ನಾಟಕ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಇದೆ. ಅದೆಲ್ಲರ ಮೇಲೆ ಜಿಲ್ಲಾಡಳಿತ ಸೂಪರ್ವೈಸ್ ಮಾಡ್ತಾರೆ. ಅದ್ರ ಬಗ್ಗೆ ರಾಜ್ಯದಲ್ಲಿ ಹಾಲಿನ ದರ ಹೆಚ್ಚಳ ಮಾಡ್ತೀವಿ ಅಂತ CM ಸಿದ್ದರಾಮಯ್ಯ ಅವರು ಮಾಗಡಿಯಲ್ಲಿ ಹೇಳಿದ್ದಾರೆ. ಇದು ರೈತರಿಗೆ ಅನುಕೂಲ ಆಗುತ್ತೆ ಸರ್. ರೈತರಿಗೆ ಅನುಕೂಲ ಆಗುತ್ತೆ. ನಾನು ಇವತ್ತು ಇದಕ್ಕಿಷ್ಟೇ ಮಾತಾಡ್ತೀನಿ. ನಾಳೆ ಏನಾದ್ರು ಕೇಳಿ ಎಲ್ಲ ತಿಳ್ಕೊಂಡು ಮಾತಾಡ್ತೀನಿ. ಒಳ್ಳೆಯ ನಿಮಗೂ, ನೀವು ನಿರಂತರವಾಗಿ ನಮ್ಮ ಜೊತೆ ಸಹಕಾರ ಕೊಟ್ಟಿದ್ದೀರಿ. ನಿಮಗೂ ಧನ್ಯವಾದ. ಸರ್, ಈಗ 163 ಕಂಪ್ನಿಗೆ 1097 ಜನ ಅಂದರೆ ಸರಾಸರಿ 1 ಕಂಪ್ನಿ 7 ಜನ ಅಪಾಯಿಂಟ್ ಆಗಿದೆ. ಈ ಫರ್ದರ್ ಇಂಪ್ರೂವ್ಮೆಂಟ್ಗೆ ಸ್ಕಿಲ್ ಡೆವಲಪ್ಮೆಂಟ್ ಟೆಕ್ನಿಕಲ್ ಜನ 10,000 ಜನ ಇದ್ದೀವಿ. ಟೆಕ್ನಿಕಲ್ ಕೌಶಲ್ಯ ತಗೊಳಕ್ಕೆ ರೆಡಿ ಇದ್ದಾರೆ ಅವರು. ನಮ್ಮಲ್ಲಿ ಕೌಶಲ್ಯ ಯಾವ್ಯಾವುದಕ್ಕೆ ಏನು ತರಬೇತಿ ಆಗಬೇಕು ಅದಾಗಿಲ್ಲ. ಅದ್ರ ಕಡೆ ಇವಾಗ ಗಮನ ಕೊಡ್ತೀವಿ. ನಮ್ಮ ಹುಡುಗರಿಗೆ ಟ್ರೈನಿಂಗ್ ಕೊಡೋದನ್ನು ನಾವು ತಯಾರಾದರೆ ಎಲ್ಲ ಕೂಡ ಪ್ಲೇಸ್ಮೆಂಟ್ ಆ ಕೆಲಸ ಮಾಡೋದು. ಈಗ ಸೆಲೆಕ್ಷನ್ ಈಗ ಇದಾಗಿದ್ದಾರೆ ಸರ್ 25,000 ಅವಾಗೆಲ್ಲ ನೀವು ಹೇಳಿದ್ರಲ್ಲ ಕೌಶಲ್ಯ ತರಬೇತಿ ಅನ್ನೋ ಒಂದು ಪ್ರೋಗ್ರಾಮ್ನ ಹಾಕ್ಕೊಂಡು ಎಲ್ಲರಿಗೂ ಮಾತಾಡ್ತೀವಿ. ಅದನ್ನು ಆ ಕೌಶಲ್ಯ ತರಬೇತಿ ಮಂತ್ರಿಗಳೇ ಬರಬೇಕಾಯಿತು, ಬೇರೆ ಕೆಲಸ ಅವ್ರನ್ನ ಮಾತಾಡಿ